ಇವರ ಜೀವನವೇ ಒಂದು ಮಿರಾಕಲ್. ಒಂದು ಕಾಲದಲ್ಲಿ ಸ್ಕ್ರ್ಯಾಪ್ ಅಂಗಡಿಯಲ್ಲಿದ್ದವರು ಇವತ್ತು ಕೋಟಿ ಕೋಟಿ ಕುಬೇರ. ಸ್ಕ್ರ್ಯಾಪ್ ಬಾಬು ಇವತ್ತು ಕೋಟಿ ಬಾಬು. ಅವರ ಲೈಫ್ ಸ್ಟೈಲ್ ಕೇಳ್ತಾ ಇದ್ದರೆ ನಿಜಕ್ಕೂ ನೀವು ಥ್ರಿಲ್ ಆಗ್ತೀರಾ, ಒಂದು ರೀತಿಯ ಇನ್ಸ್ಪಿರೇಷನ್ ಕೂಡ. ಹಾಗಾದರೆ ಯಾರು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು. ಕಳೆದ 3-4 ವರ್ಷಗಳಿಂದ ಸಾಕಷ್ಟು ಟ್ರೆಂಡಿಂಗಲ್ಲಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹವಾ ಎಬ್ಬಿಸ್ತಾ ಇದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ನಮ್ಮ ಕೋಲಾರದ KGF ಬಾಬು ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. KGF ಬಾಬು ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಿಜಕ್ಕೂ ನಿಮ್ಮ ಲೈಫ್ ಸ್ಟೈಲು ಸಖತ್ತು ಥ್ರಿಲ್ಲಿಂಗ್ ಆಗಿದೆ. ಈಗ ಸಾಕಷ್ಟು ಮಂದಿಗೆ ಆಗಲೇ ಸ್ವಲ್ಪ ಗೊತ್ತಿರ್ಬೋದು. ನಾವು ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಒಂದು ಲೈಫ್ ಸ್ಟೈಲ್ ಕೆದ್ಕೋಣ ಅಂತ ಬಂದಿದ್ದೀವಿ. ಎಲ್ಲಿದ್ರಿ, ಎಲ್ಲಿ ಬಂದ್ರಿ, ಇವತ್ತು ಯಾವ ಮಟ್ಟದಲ್ಲಿದ್ದೀರಾ ಅಂತ. ಸರಿ ಸರ್. ನೀವು ಮೂಲತಃ ಯಾವ ಊರವರು, ನಿಮ್ಮ ಬಾಲ್ಯ ಯಾವ ರೀತಿ ಇತ್ತು, ನೀವು ಈ ಒಂದು ಕೋಟಿ ಕುಬೇರ ಆಗಿದೆಯಾ ಯಾವ ರೀತಿ ಅಂತ. ಸರ್, ನಮ್ಮ ತಂದೆ ಒಂದು ಆಟೋ ಡ್ರೈವರ್ ಆಗಿದ್ದರು. ನಮ್ಮ ಮನೆಯಲ್ಲಿ ನನ್ನ ತಾಯಿಗೆ ನನಗೇನು ನಾಚಿಕೆ ಬರಲ್ಲ ಸರ್. ದೇವರು ಹೆಂಗಿದೆ, ಆವತ್ತು ಹೆಂಗಿದ್ದೀನಿ, ಇವತ್ತು ಹಂಗೆ ಇದ್ದೀನಿ. ನ್ಯಾಚುರಲ್ ಆಗಿದ್ದೀರಾ, ಗೊತ್ತಾಗುತ್ತೆ. ನಾನು ಇವತ್ತೂ ನಮ್ಮ ಊರ ಕಡೆ ಹೆಂಗಿದೆ ಹಂಗೆ ನಾನು ಇಲ್ಲೂ ಇದ್ದೀನಿ. ನಾನೇನು ಚೇಂಜಸ್ ಆಗಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಅದೇ ಹೇಳ್ತಾರೆ ನನಗೆ. ಇವತ್ತು ನಾನು ಎಲ್ಲರಿಗೆ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಅದಕ್ಕೆ ನನಗೆ ತಮಾಷೆ ಮಾಡ್ತಾರೆ, ನಿನ್ನ ಇಷ್ಟು ಕೋಟಿಗಳು ಮನುಷ್ಯ ಆಗಿ ಹೋಗಿ DK ಶಿವಕುಮಾರ್ ಸಾಹೇಬರು ಕಾಲು ಹಿಡಿತೀಯಾ, ಬೇರೆಯವ್ರು ಯಾರಾದರೂ ಮಿನಿಸ್ಟ್ರುಗಳಿದ್ದರೆ ಅವ್ರು ಕಾಲು ಹಿಡಿತೀಯಾ, ಇದು ಮಾಡ್ತೀಯ, ಇದೆಲ್ಲ ನೀನು ಮಾಡಬಾರ್ದು ಅಂತ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಹೇಳ್ತಾರೆ. ಎಲ್ಲೋದ್ರೂ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋದ್ರೂ ಕಾಲು ಹಿಡಿತೀಯಾ, DK ಸಾಹೇಬ್ರ ಹತ್ರನೂ ಹೋದರೆ ಕಾಲು ಹಿಡಿತೀಯಾ, ಎಲ್ಲರ ಮುಂದೆ ನಿನಗೆ ನಾಚಿಕೆ ಬರೋಲ್ವಾ, ನೀನು ದೊಡ್ಡ ಮನುಷ್ಯ, ಇವಾಗ 7,000 ಕೋಟಿ ಒಡೆಯ ನೀನು ಅಂತ ನನ್ನ ಫ್ರೆಂಡ್ ಸರ್ಕಲಲ್ಲೇ ನನಗೆ ತಮಾಷೆ ಮಾಡ್ತಾರೆ. ನಾನು ಏನು ಮಾಡಲಿ ಅದು. ಅಲ್ಲ, ನೀವು ಹೌದು ಇವತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳ ನಂಟಿದೆ. ಈ ಒಂದು 7,000 ಕೋಟಿಯ ಒಡೆಯ ಆಗಿದ್ದೇಕೆ? ನೀವು ಹುಟ್ತಾನೆ ಏನೋ ಗೋಲ್ಡ್ ಸ್ಪೂನ್ ಇಟ್ಕೊಂಡು ಬಂದಿದ್ದೀರಾ? ಏನಿಲ್ವಲ್ಲ ಸರ್, ಅದೇ ನಾನು ಹೇಳ್ತೀನಿ. ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಹೇಳ್ತಾ ಇದ್ದೀನಿ, ಅದೆಲ್ಲ ನೀನು ಮಾಡಬಾರ್ದು. ಇವಾಗ ನೀನು ಒಂದು ಟಾಪ್ 10ನಲ್ಲಿ ನೀನು ಒಬ್ಬನು ಕರ್ನಾಟಕದಲ್ಲಿ, ಹಿಂಗೆ ಹಂಗೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ. ನಾನು ಅವ್ರಿಗೆ ಒಂದೇ ಮಾತು ಹೇಳ್ತೀನಿ, ನಾನು ಹುಟ್ಟಿದ್ದೆ ಹಂಗೆ. ಕೆಳಗಡೆಯಿಂದ ನಮ್ಮ ತಾಯಿ ತಂದೆ ಕಲ್ಚರ್, ನಮ್ಮ ತಾಯಿ ನನಗೆ ಕಲ್ತ್ಕೊಟ್ಟಿರೋದು ಅದೇ. ಯಾರಿಗೂ ನೀನು ನಮಸ್ಕಾರ ಮಾಡಿದ್ರೆ ನೀನೇನು ಚಿಕ್ಕವನಾಗಲ್ಲಪ್ಪ, ನಿನ್ನ ವ್ಯಾಲ್ಯೂ ಬೆಳೀತದೆ, ನೀನು ಚಿಕ್ಕವನಾಗಲ್ಲ. ನೀನು ಯಾರಿಗಾದ್ರೂ ಮುಂದೆ, ಇವಾಗ ನಮ್ಮ ರಾಜ್ಕುಮಾರ್ ಸಾಹೇಬ್ರಿಗೆ ನಾನು ಕಾಲು ಹಿಡಿದ್ರೆ ನನಗೇನು ಕಡಿಮೆ ಆಗೋಲ್ಲ. ನನ್ನ ತಾಯಿ ನನಗೆ ಶಿಕ್ಷೆ ಕಲ್ತ್ಕೊಟ್ಟಿರೋದು ಏನಂದರೆ, ನೀನು ನಿನ್ನ ಕಾಲು ಹಿಡಿದ್ರೆ ನೀನೇನು ಇದರಲ್ಲಿ ಕಡಿಮೆ ಆಗೋಲ್ಲ. ಆದರೆ ನಿನಗೆ ಕಾಲಿಗೆ ನಮಸ್ಕಾರ ನೀನು ಮಾಡ್ತೀಯಲ್ಲ, ಅವ್ರ ಮನಸ್ಸಲ್ಲಿ ನಿನಗೆ ಆ ಕರುಣೆ ಬರುತ್ತೆ, ನಿನಗೆ ಸಹಾಯ ಮಾಡೋಕ್ಕೆ ಅವರು ಮುಂದೆ ಆಗ್ತಾರೆ. ತಾಯಿಯವರಿಂದ ಈ ಸಂಸ್ಕಾರ ಬಂದಿರೋದು ಅದು ನನ್ನ ತಾಯಿ ನನ್ನ ಕಲ್ಚರ್ ಕೊಟ್ಟಿರೋ, ಅದು ಇವತ್ತವರೆಗೂ ಹಂಗೆ ಬಂದುಬಿಡ್ತು ನನಗೆ. ಇವತ್ತವರೆಗೂ ನನ್ನಿಂದ ವಯಸ್ಸಲ್ಲಿ ಚಿಕ್ಕವರು ಇದ್ರೂ ನಾನು ನಮಸ್ಕಾರ ಮಾಡಿಬಿಡ್ತೀನಿ. ನನಗೇನು ಅದು ಹ್ಯಾಬಿಟ್ ಅದು. ನೀವು ಬಾಲ್ಯದಲ್ಲಿ ಯಾವ ರೀತಿ ಇದ್ದರು, ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಯವರಿಗೆ? ಆಮೇಲೆ ಅದು ನಮ್ಮ ತಾಯಿ 14 ಜನ ಮಕ್ಕಳು. ನಮ್ಮ ತಂದೆಯವರು ಒಂದು ಆಟೋ ಡ್ರೈವರು. ಆವಾಗ ಒಂದು 50 ರೂಪಾಯಿ 60 ರೂಪಾಯಿ ಸಂಪಾದನೆ ಮಾಡಿ 14 ಜನಕ್ಕೆ ಸಾಕ್ತಾಯಿದ್ದಿದ್ದು. ಅದು ಮನೆ ಕಷ್ಟ ನೋಡಿ ನಾನು ಉರ್ದು ಸ್ಕೂಲ್ ಓದ್ತಾಯಿದ್ದೆ. ಅದು ಸ್ಕೂಲ್ ಬಿಟ್ಟು ನನ್ನ ಮನೆ ಕಷ್ಟ ನೋಡಿಬಿಟ್ಟು ನಾನು ಆಟೋ ತೊಳೆಯೋ ಕೆಲಸಕ್ಕೆ ಹೋಗ್ಬಂದೆ. ನಮ್ಮ ತಂದೆ ಹೊಡೆದ್ರು ನನಗೆ, ನಮ್ಮ ತಾಯಿ ಹೊಡೆದ್ರು, ನೀನು ಹೋಗಬೇಡ ಅಂತ. ಅಲ್ಲಿ ಮನೇನ ಊಟಕ್ಕೆ ಊಟ ಇಲ್ಲ. ನಾನು ಸ್ಕೂಲ್ ಓದ್ಕೊಂಡು ನಾನಿದ್ದರೆ ಈ 14 ಮಕ್ಕಳಿಗೆ ಯಾರು ಸಾಕ್ತಾರೆ? 50-60 ರೂಪಾಯಿ ಅವರು ಆಟೋ ಓಡಿಸಿ ತಗೊಂಡ್ಬಂದು ಇದರಲ್ಲಿ ಏನು ಜೀವನ ಆಗುತ್ತೆ ಅಂಥೇಳಿ ಆಟೋ ತೊಳಿತಾ ಇದೆ. ಆಟೋ ತೊಳೆದ್ರೆ ಅಲ್ಲಿ 2 ರೂಪಾಯಿ ಕೊಡ್ತಾಯಿದ್ರು ನನಗೆ. ಯಾವ ಕಾಲ ಇದು, ಯಾವಾಗ, ಯಾವ ಊರು? KGF ಅಲ್ಲಿ ಅದು 82 ಇರ್ಬೋದು. 82 ಅಲ್ಲ, 82 ಇರ್ಬೋದು. 82 ಅಲ್ಲಿ. ಆಮೇಲೆ ನಮ್ಮ ತಾಯಿ ಓದೋಕ್ಕೆ ಸ್ಕೂಲ್ ಹೋಗಲ್ಲ ಅಂತೇಳಿದ್ದಕ್ಕೆ ನಮ್ಮ ತಾಯಿ ಎಲ್ಲ ನನಗೆ ಹೊಡೆದು ಸುಟ್ಟಾಕಿ ಏನೇನೋ ನನಗೆ ಟಾರ್ಚರ್ ಕೊಟ್ಟರು. ನಮ್ಮ ತಾಯಿನೂ ಕೊಟ್ಟರು, ನಮ್ಮ ತಂದೆನೂ ಕೊಟ್ಟರು, ಯಾರ ಮಾತು ಕೇಳಲಿಲ್ಲ. ಆಟೋ ತೊಳೆದು 15-20 ಆಟೋ ತುಳ್ತಾಯಿದ್ದೆ ನಾನು. ಒಂದು ಡೈಲಿ 20 ಸಾವಿರ 20 ಸಾವಿರ ಅಂತ ಏನೋ 200 ರೂಪಾಯಿ 100 ರೂಪಾಯಿ ನಾನು ಸಂಪಾದನೆ ಮಾಡಿ, 100 ರೂಪಾಯಿ ಅಲ್ಲ 30 ರೂಪಾಯಿ 20 ರೂಪಾಯಿ 30 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಂದರೆ
ನನ್ನ ತಾಯಿ ಭಾಳ ಹೆಮ್ಮೆಯಾಗೆ ಹತ್ತಕೊಂಡು ನನ್ನ ಮನೆಯಲ್ಲಿ ನನ್ನ ಮಕ್ಕಳಿಗೆ ನನ್ನ ತಮ್ಮಂದರಿಗೆ ಊಟ ಹಾಕ್ತಾಯಿದ್ರು. ಇದೆಲ್ಲ ನನಗೆ ನೆನಪು ಬಂದುಬಿಡುತ್ತೆ. ಅಂತ ಅಲ್ಲ, ನಾವು ಅಳ್ಬೇಡಿ ಕಷ್ಟಪಟ್ಟು ನಾನು ಈ ಥರ ಬಂದೆ. ನಾನು ಭಾಳ ಕಷ್ಟದಿಂದ ಇಲ್ಲಿ ಬಂದೆ. ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಆಮೇಲೆ ಇದೆಲ್ಲ ಮಾಡಿ ಈ ಕಷ್ಟ ಎಲ್ಲ ನೋಡಿ ನಾನು ಅಲ್ಲಿನ KGF ಬಿಟ್ಟು ಬೆಂಗಳೂರು ಬಂದೀವಿ ನಾವು. ನಾನು ಓದಿಲ್ಲ. ಬೆಂಗಳೂರು ಬಂದು ಖಾದರ್ ಶ್ರೀಫ್ ಗಾರ್ಡನ್ ಸ್ಲಮ್ಮಲ್ಲಿ ನಾವು ಮನೆ ಒಂದು ಸ್ಲಮ್ಮಲ್ಲಿ, ಆವಾಗ ದುಡ್ಡಿಲ್ಲ, ಸ್ಲಮ್ಮಲ್ಲಿ ಬಂದೀವಿ. ನಮ್ಮ ತಾಯಿಂದೆ ಆಟೋ ಓಡಿಸ್ತಾಯಿದ್ರು. ಆಮೇಲೆ ನಾನು ಇದು ಮಾಡ್ತಾಯಿದ್ದೆ. ಆವಾಗ ಸ್ಕ್ರ್ಯಾಪ್ ಬಿಸ್ನೆಸ್ಸಲ್ಲಿ ಹೋದೆ. ಹೆಂಗೆ ನೀವು ಇದೇ ಮೇಯ್ನ್ ಈಗ ಟ್ವಿಸ್ಟ್ ಇರೋದು ಇಲ್ಲೇ. KGF ಒಬ್ಬರು ಇವತ್ತು ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ಕೂಡ ನೀವು ಇವತ್ತು ಹೆಮ್ಮೆಯಿಂದ ಹೇಳ್ಕೊತಿದ್ರೆ ನಾನು ಸ್ಕ್ರ್ಯಾಪಿಂದ ಬಂದೆ ಅಂತ. ಹೌದು ಸರ್. ಅಲ್ಲಿಗೆ ಯಾವ ರೀತಿಯಾಗಿ ಎಂಟ್ರಿ ಕೊಟ್ಟರು? ಸ್ಕ್ರ್ಯಾಪ್ ಐಡಿಯಾ ನಿಮ್ಗೆ ಹೆಂಗೆ ಬಂತು ಅಂತ? ಅಲ್ಲ ಸರ್, ನಮ್ಮ ಮನೆ ಪಕ್ಕದಲ್ಲೆಲ್ಲ ಅದು ಸ್ಕ್ರ್ಯಾಪ್ ಪೇಪರ್ಗಳು ಮಾಡ್ತಾಯಿದ್ರು. ಅದು ಇವಾಗ ನನಗೆ ಆಟೋ ತೊಳಿತಾ ಇದ್ದೆ. ಆಮೇಲೆ ಆಟೋ ಓಡಿಸಿ ಆಟೋ ಅಪ್ಸೆಟ್ ಆಗೋಯ್ತು. ಈ ಕಾಲು ಮುರಿದೋಗಿತ್ತು. ಆ ಕಾಲು ರೆಡಿ ಆಗೋಕ್ಕೆ ಒಂದು ವರ್ಷ 2 ವರ್ಷ ಆಗೋಯ್ತು. ಇವಾಗ ಆಟೋ ಓಡ್ಸೋಕ್ಕಾಗಲ್ಲ ಅಂತ ನಮ್ಮ ತಾಯಿದು ಮಂಗಲಸೂತ್ರ ಇತ್ತು, ಕಿವಿ ಇದು 3,000 ರೂಪಾಯಿಗೆ ಹಡೆ ಇಟ್ಟು ಆ ಶಾಂತಿ ಅಂತ ಮಾರೋಡಿದ್ದಾರೆ. ಅವ್ರ ಹತ್ರ ಹಳೆ ಇಟ್ಟು ನನಗೆ ನಮ್ಮ ತಾಯಿ ದುಡ್ಡನ್ನ ಕೊಟ್ಟರು 3,000 ಕೋಟಿ ತಗೊಂಡು ಇವತ್ತು 7,000 ಕೋಟಿವರೆಗೂ ಬಂದೆ ನಾನು. 3,000 ರೂಪಾಯಿಂದ 7,000 ಕೋಟಿವರೆಗೂ ರೀಚ್ ಆದೆ. ಅದು ಇವತ್ತು ನನಗೆ 1 ರೂಪಾಯಿ ಸಾಲ ಇಲ್ಲ. ಆ ಒಂದು ಜರ್ನಿ ಪೀರಿಯಡ್ ಅದು ಹೇಳ್ತೀವಿ. ಇವತ್ತರೆಗೂ 1 ರೂಪಾಯಿ ಸಾಲ ಇಲ್ಲ. ನಾನು ಸಾಲ ಲೈಫಲ್ಲಿ ಮಾಡಿಲ್ಲ. ಬ್ಯಾಂಕ್ ಲೋನ್ ಹೆಂಗೆ, ಮಾರ್ಕೆಟ್ಗೆ ಬಡ್ಡಿ ಸಾಲ ಹೆಂಗೆ ಅಂತ ನನಗೆ ಲೈಫಲ್ಲಿ ಗೊತ್ತಿಲ್ಲ. ಆ 3,000 ರೂಪಾಯಿ ನನ್ನ ತಾಯಿ ಕೊಟ್ಟರು. ಅವ್ರು ಸಾಯೋವರೆಗೂ ಅದು 3,000 ತೀರಿಸಿಲ್ಲ ನಾನು. ಆ ಜ್ಯುವೆಲರಿ ಅವ್ರಿಗೆ ಬಿಡಿಸ್ಕೊಟ್ಟಿಲ್ಲ ನಾನು, ನಮ್ಮ ತಾಯಿಗೆ. ನಿಮ್ಮ ತಾಯಿಯವ್ರ ಋಣ ನಿಮ್ಮ ಮೇಲೇ ಇದೆ. ಇವಾಗ ನಾವು ನಮ್ಮ ಹೆಂಡತಿ ಮಕ್ಕಳಿಗೆ ಕೋಟ್ಯಾಂತರ ರೂಪಾಯಿದು ಜ್ಯುವೆಲರಿ ಹಾಕ್ತಾಯಿದ್ದೀವಿ. ನಮ್ಮ ತಾಯಿಗೆ ಒಂದು 6 ಬ್ಯಾಂಕಲ್ಲಿ ಹಾಕೋಕ್ಕೆ ನಮಗೆ ಯೋಗ್ಯತಿಲ್ಲ. ನನ್ನ ತಾಯಿ ಹಂಗೆ ಕೇಳ್ತಾ ಅವ್ರು ತೀರೋಗ್ಬಿಟ್ರು. ನನಗೆ ಒಂದು 6 ಬ್ಯಾಂಕಲ್ಲಿ ಬೇಕು, ಗೋಲ್ಡ್ದು ಹಾಕೋ, ಅದು ಒಂದೇ ಆಸೆ ನನಗೆ ಅಂಥೇಳಿ. ನಮ್ಮ ಹೆಂಡತಿಗಳಿಗೆ ಕೆ ಜಿ ಲೆಕ್ಕದಲ್ಲಿ ಹಾಕ್ತೀವಿ ನಾವು. ಆದರೆ ನಮ್ಮ ತಾಯಿಗೆ ಒಂದು 6 ಬ್ಯಾಂಗಲ್ ಹಾಕೋಕ್ಕೆ ನಮಗೆ ಯೋಗ್ಯತಿರಲಿಲ್ಲ. ದುಡ್ಡಿತ್ತು, ಆದರೆ ಮನಸ್ಸಿರಲಿಲ್ಲ ಹಾಕೋಕ್ಕೆ. ನಾನು ತಪ್ಪು ಮಾಡಿದೆ, ಅದೇ ತಪ್ಪು ಈ ಜನ ಯಾರ್ಯಾರು ನೋಡ್ತಾ ಇದ್ದಾರೆ, ಆ ತಪ್ಪನ್ನು ಅವ್ರು ಮಾಡಬಾರ್ದು. ನನ್ನನ್ನು ನೋಡಿ ಆದರೂ ಅವ್ರು ಕಲ್ತ್ಕೋಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಆವತ್ತು 6 ಬಂಗಲ್ ನನ್ನ ತಾಯಿ ಕೇಳಿದ್ರು. ನಮ್ಮ ಹತ್ರ ದುಡ್ಡಿದ್ದು ಕೋಟ್ಯಾಂತರ ರೂಪಾಯಿ ಇದ್ದು ನಾನು ಮಾಡಿಕೊಟ್ಟಿಲ್ಲ ಅವ್ರಿಗೆ. ಪಶ್ಚಾತ್ತಾಪ ಕಾಡ್ತಿದ್ಯಾ ನಿಮಗೆ? ಆಗ್ತಾಯಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಮಾಡಿದ್ದೀನಿ ಆ ತಪ್ಪನ್ನ ಈ ಟಿ ವಿಯಲ್ಲಿ ಚಾನಲಲ್ಲಿ, ನಮ್ಮ TV9 ಚಾನಲ್ ನೋಡ್ತಾ ಇರೋ ಅಣ್ಣ ತಮ್ಮಂದರು ಯಾರು, ಅಕ್ಕ ತಂಗಿಗಳು, ನಾನು ಮಾಡಿದ್ದು ತಪ್ಪ ಬೇರೆ ಪಾಪ ಯಾರೂ ಮಾಡಬಾರ್ದಂತ ವಿನಂತಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ನಾನು ಭಾಳ ದುಃಖದಿಂದ ಹೇಳ್ತಾ ಇದ್ದೀನಿ. ನಾನು ಭಾಳ ಸ್ಟ್ರೇಟ್ ಫಾರ್ವರ್ಡ್ ಮನುಷ್ಯ. ನನ್ನ ಲೈಫಲ್ಲಿ ಯಾರಿಗೂ ಮೋಸ ಮಾಡಿಲ್ಲ ಸರ್. ನಾನು ಯಾರ್ದು ತಿಂದಿಲ್ಲ. ಸ್ವಲ್ಪ ಕೋಪದವನು. ನನ್ನ ಮುಂದೆ ಏನಾದ್ರು ತಪ್ಪಾದರೆ ನಾನು ಬಿಟ್ಕೊಡೋನಲ್ಲ. ನಾನೇ ತಪ್ಪು ಮಾಡಿದ್ರೆ ಹೋಗಿ ಕಾಲಿಟ್ಕೊಳ್ಳೋನು. ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಬಸವರಾಜ್ ಅಂತ, ನಾನು ಗೋರ್ಮೆಂಟ್ ಲ್ಯಾಂಡ್ ತಗೊಂಡೆ. ಅವರು ನನಗೆ ಬೆಳಗಿಂದ ಅದು ಪಬ್ಲಿಕ್ ಆ್ಯಕ್ಷನಲ್ಲಿ ತಗೊಂಡೆ. ಅವರು ಪೊಸಿಷನ್ಗಳು ಕೊಟ್ಟಿಲ್ಲ, ನನ್ನ ಕೆಲಸಗಳು ಆಗಿಲ್ಲ, ಪೊಸಿಷನ್ ಕೊಟ್ಟಿಲ್ಲ. ನನಗೆ ವರ್ಷದಿಂದ ನನಗೆ ತೊಂದರೆಗಳು ಕೊಡ್ತಾಯಿದ್ರು. ಅದಕ್ಕೆ ನಾನು ಕಂಪ್ಲೇಂಟ್ ಮಾಡೋಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ಬಸವರಾಜ್ ಹತ್ರ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡೋಕ್ಕೆ ಹೋದರೆ ಅವರು ನನಗೆ ಟೈಮ್ ಕೊಟ್ಟಿಲ್ಲ. ಬೆಳಗ್ಗೆ ನನಗೆ ಬೇಕಂತ ನನಗೆ ಅವಮಾನ ಮಾಡಿದ್ರು. ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಕಾಯಿಸಿ ನನಗೆ ಟೈಮ್ ಕೊಟ್ಟಿಲ್ಲ ಅಂತೇಳ್ಬಿಟ್ಟು ಒಳಗೋದೆ. ಅವ್ರಿಗೂ ನನಗೆ ಜಗಳ ಆಯಿತು.
ಇದು ಯಾವಾಗ ಆಗಿದ್ದು? ಇದು ಒಂದು 7-8 ವರ್ಷ ಮುಂದೆ ಜಗಳ ಆಯಿತು. ನಾನು ನಿಮ್ಮ ಹತ್ರ ಭಿಕ್ಷೆ ಕೇಳೋಕ್ಕೆ ಬಂದಿಲ್ಲ. ಸರ್ಕಾರಕ್ಕೆ ಯಾರೋ ಎಂಕ್ರೋಚ್ಮೆಂಟ್ ಮಾಡಿಕೊಂಡು 50 ವರ್ಷ 60 ವರ್ಷದಿಂದ ಎಂಕ್ರೋಚ್ಮೆಂಟ್ ಮಾಡ್ಕೊಂಡು ಲ್ಯಾಂಡ್ನ ನೀವು ಹರಾಜಲ್ಲಿ ಆ್ಯಕ್ಷನ್ ಮಾಡಿ ನನಗೆ ಪ್ರಾಪರ್ಟಿ ಕೊಟ್ಟಿದ್ದೀರ, ದುಡ್ಡು ತಗೊಂಬಿಟ್ಟು ಪೊಸಿಷನ್ಗಳು ಕೊಡ್ತಾಯಿಲ್ಲ, ನಿಮ್ಮ DC ಕೊಡ್ತಾಯಿಲ್ಲ, ಅಲ್ಲಿಗೆ ನಿಮ್ಗೆ ಕಂಪ್ಲೇಂಟ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಅವ್ರ ಅಹಂಕಾರದಿಂದ ನನಗೆ ಮಾತಾಡಿದ್ರು. ನನಗೂ ಅವ್ರಿಗೆ ಜಗಳ ಆಯಿತು, ಒಂದು ಪೊಲೀಸ್ ಕಂಪ್ಲೇಂಟ್ ಆಯಿತು, ನನಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು, FIR ಆಯಿತು, FIR ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ನನಗೆ ಒಂದು ದಿವಸ ಜೈಲು ಹಾಕೋಯ್ತು, ಕಸ್ಟಡಿ ಆಗೋಯ್ತು. ನಾನು ಹೇಳ್ಕೊಳಕ್ಕೆ ನನ್ನ ನಾಚಿಕೆ ಇಲ್ಲ. ನಾನು ಈ ಹೇಳ್ತಾ ಇರೋದು ಏನಕ್ಕೆ ಅಂದರೆ ಹೋಗಿದ್ದೀನಿ. ಆಮೇಲೆ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ, ನಾನು ಕಷ್ಟದಿಂದ ಭಾಳ ಕಷ್ಟದಿಂದ ದುಡ್ಡು ಕಟ್ಟಿ ಸರ್ಕಾರಕ್ಕೆ ದುಡ್ಡು ಕೊಟ್ಟು ಪ್ರಾಪರ್ಟಿ ಪಬ್ಲಿಕ್ ಆ್ಯಕ್ಷನಲ್ಲಿ ತಗೊಂಡಿದ್ದೀನಿ. ನನಗೆ ಪೊಸಿಷನ್ಗಳು ಕೊಟ್ಟಿಲ್ಲ ಅಂಥೇಳಿ ನನಗೆ ನ್ಯಾಯ ಕೇಳೋಕ್ಕೆ ಬಂದರೆ ನನಗೆ ಅವಮಾನ ಮಾಡಿ ಕಳಿದ್ರಿ ನೀವು. ನಾನು ಏನು ತಪ್ಪು ಮಾಡಿದ್ದೀನಿ, ಸರ್ಕಾರ ನಿಮಗೆ ತೊಂದರೆ ಕೊಟ್ಟು ಮೋಸ ಮಾಡಿದ್ರೆ ಬೇರೆಯವ್ರ ಗತಿ ಏನು ಅಂತೇಳ್ಬಿಟ್ಟು ನಾನು ಜಗಳ ಮಾಡಿದೆ. ಆ ಕಾರಣದಿಂದ ಒಂದು ದಿವಸ ಜೈಲಿಗೆ ಹೋಗಿ ಬಂದೆ ನಾನು. ಇದು ಮಾತು ಏನೇ ಕೇಳ್ತಾ ಇದ್ದೀನಿ ಅಂದರೆ ಜನಗಳಿಗೆ ಗೊತ್ತಾಗಲಿ, ನನ್ನ ಒಳ್ಳೆಯದು ಗೊತ್ತಾಗಬೇಕು, ಕೆಟ್ಟದ್ದು ಗೊತ್ತಾಗಬೇಕು. ನಾನು ನ್ಯಾಯ ಬಿಟ್ಟು ಹೋಗೋನಲ್ಲ, ನಾನು ಯಾರ ಹತ್ರ ಯಾರಿಗೂ ಮೋಸ ಮಾಡಿದ್ದವನಲ್ಲ. ಈಗ ಇದೆಲ್ಲ 3000ದಿಂದ ಸ್ಕ್ರಾಪ್ ಬಿಸ್ನೆಸ್ ಶುರು ಮಾಡಿದ್ರಲ್ಲ, ಅದು ಯಾವ ರೀತಿ? ಅಲ್ಲಿಂದ ಅದು ಟೆಂಡರಲ್ಲಿ ಸ್ಕ್ರ್ಯಾಪ್ ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಅಂತ KGF ಅಲ್ಲಿ ಇದೆ. ಆ ಮೈನ್ಸಲ್ಲಿ ಒಂದು 3000ಕ್ಕೆ ಒಂದು ಪವರ್ ಸ್ಕ್ರ್ಯಾಪ್ ತಗೊಂಡೆ. ಒಂದೇ ಫಸ್ಟ್ ಬಿಸ್ನೆಸ್ಸಲ್ಲಿ ನನಗೆ 30,000 ರೂಪಾಯಿ ಸಿಕ್ತು. ಯಾವಾಗ ಇದು? 93ರಲ್ಲಿ 93ಯಲ್ಲಿ. ಆದ್ದರಿಂದ ಅದಕ್ಕೆ ಆ ಕಂಪನಿ ಹಿಡ್ಕೊಂಡೆ ನಾನು. ನನಗೆ ಅಲ್ಲಿ ಎಲ್ಲ ಪರಿಚಯ ಇದ್ದರು, ಆ ಕಂಪನಿ ಹಿಡ್ಕೊಂಡೆ. ಅಲ್ಲಿಂದ 3,000ದಿಂದ 30,000 ಆಯಿತು, 30,000ದಿಂದ 3 ಲಕ್ಷ ಆಯಿತು, 3 ಲಕ್ಷದಿಂದ 3 ಕೋಟಿ ಆಯಿತು. ಅದೇ ಇಂಪಾರ್ಟೆಂಟ್. ಈಗ ಆ 30,000ರಿಂದ 3 ಲಕ್ಷ 3 ಕೋಟಿವರೆಗೂ ಹೆಂಗೆ ಸ್ಟ್ರಗಲ್ ಇತ್ತು ಅಂತ ಅಲ್ಲಿ ಅದೇ ಕಂಪ್ನಿಯಲ್ಲಿ ಸ್ಕ್ರ್ಯಾಪ್ ಬಿಸ್ನೆಸ್ ಟೆಂಡರಲ್ಲಿ ತಗೊಳ್ತಾ ಇದ್ದೆ. ಅದು ಬ್ರಿಟಿಷ್ ಗೌರ್ಮೆಂಟ್ ಕಂಪ್ನಿ, ಅದು ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್, ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ. ಅದರಲ್ಲಿ ಫಸ್ಟು ಬಿಸ್ನೆಸ್ಸಲ್ಲಿ 30,000 ರೂಪಾಯಿ ನಾನು ಸಂಪಾದನೆ ಮಾಡಿದೆ. ಇವಾಗ ನನಗೆ ರೂಟ್ ಗೊತ್ತಾಗೋಯ್ತು. ರೂಟ್ ಗೊತ್ತಾದ ಮೇಲೆ ಆ ಕಂಪನಿನ ಗಟ್ಟಿಯಾಗಿ ಇಟ್ಕೊಂಡೆ. ಏನು ಟೆಂಡರ್ ಬಂದ್ರೂ ಅದರಲ್ಲಿ ನಾನೇ ತಗೊಳ್ತಾ ಇದ್ದೆ. ಆಮೇಲೆ 30,000ದಿಂದ 1 ಲಕ್ಷ ಮಾಡಿದೆ, 1 ಲಕ್ಷದಿಂದ 2 ಲಕ್ಷ ಮಾಡಿದೆ, 2 ಲಕ್ಷದಿಂದ 3 ಲಕ್ಷ ಮಾಡಿದೆ, 3 ಲಕ್ಷದಿಂದ 10 ಲಕ್ಷ ಮಾಡಿದೆ, 10 ಲಕ್ಷದಿಂದ 20 ಲಕ್ಷ ಮಾಡಿದೆ, 20 ಲಕ್ಷ ಮಾಡಿ ಆಮೇಲೆ ಒಂದು AC ಪ್ಲಾಂಟ್, ಸೌತ್ AC ಪ್ಲಾಂಟ್ ಅಂತ ಒಂದು ಟೆಂಡರಲ್ಲಿ ಆಗಿದ್ರು. ಸೌತ್ AC ಪ್ಲಾಂಟ್ ಅಂತ. ಇದು ಕೆಳಗಡೆ ಮೈನಿಂಗಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಮೇಲೆಯಿಂದ ಆಕ್ಸಿಜನ್ ಕೆಳಗೆ ಹೋಗೋದು, ಕೆಳಗಡೆ ಇರೋ ಗಲೀಜ್ ಆಕ್ಸಿಜನ್ ಮೇಲೆ ತಗೊಂಡು ಬರೋದು ಅಂಥದ್ದೊಂದು ಪ್ಲ್ಯಾಂಟು, AC ಪ್ಲ್ಯಾಂಟ್, ಸೌತ್ AC ಪ್ಲ್ಯಾಂಟ್ ಅಂತ ಅದಿತ್ತು. AC ಪ್ಲ್ಯಾಂಟ್ ತಗೊಂಡೆ. AC ಪ್ಲ್ಯಾಂಟ್ ಎಷ್ಟಕ್ಕೆ? 34 ಲಕ್ಷಕ್ಕೆ ತಗೊಂಡೆ. 34 ಲಕ್ಷ 91-92 ಭಾಳ ದೊಡ್ಡ ದುಡ್ಡದು. 34 ಲಕ್ಷ ಕಡಿಮೆ ದುಡ್ಡಲ್ಲ, 34 ಕೋಟಿ ಅಲ್ಲ, 300 ಕೋಟಿಗೆ ಸಮಾನ ಅದು. ಆವಾಗ ಆ AC ಪ್ಲ್ಯಾಂಟು ನನ್ನದು ಟರ್ನಿಂಗ್ ಪಾಯಿಂಟ್. ಆ AC ಪ್ಲ್ಯಾಂಟ್ ತಗೊಂಡು ಅದಕ್ಕೆ 34 ಲಕ್ಷ ನನ್ನ ಹತ್ರ ದುಡ್ಡಿಲ್ಲ. ನನ್ನ ಹತ್ರ ಒಂದು 7-8 ಲಕ್ಷ ದುಡ್ಡು ಇಟ್ಕೊಂಡು ಆ ಪ್ಲ್ಯಾಂಟ್ ತಗೊಂಡೆ. ಆ ಪ್ಲ್ಯಾಂಟ್ ತಗೊಂಡ್ಮೇಲೆ ಆ ಪ್ಲ್ಯಾಂಟಲ್ಲಿ ಏನಾಯಿತು, ನಾನು ಅಲ್ಲಿ ಒಂದು 1000 ಟನ್ಗೆ ಎಸ್ಟಿಮೇಟ್ ಮಾಡಿದ್ದೆ. 6,000 ಟನ್ ಮೆಟಲ್ ಬಂತು. 1000 ಟನ್ ಸ್ಕ್ರ್ಯಾಪು ಲೆಕ್ಕ ಮಾಡಿದ್ದು, 6,000 ಟನ್ ಬಂತದು. ಆವಾಗ ಅದಕ್ಕೆ ದುಡ್ಡು ಕಟ್ಟೋಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ. ಈ ಮಾರ್ಕೆಟಲ್ಲಿ ಇಲ್ಲಿ ಸ್ಕ್ರ್ಯಾಪ್ ತಗೊಳ್ತಾರಲ್ಲ, ಅವ್ರು ಏನು ಮಾಡ್ತಾರಂದರೆ, ಆವಾಗ 3,000 ರೂಪಾಯಿ ಟನ್ ಇತ್ತು ಸ್ಕ್ರ್ಯಾಪ್. ಅವ್ರು ಏನು ಮಾಡ್ತಾಯಿದ್ರು, 3,000 ಟನ್ಗೆ ಒಂದು 500 ರೂಪಾಯಿ ಕಡಿಮೆಗೆ ನಾವು ಕೊಟ್ಟರೆ ಅವ್ರು ಅಡ್ವಾನ್ಸ್ ಪೇಮೆಂಟ್ ಕೊಡ್ತಾಯಿದ್ರು. ಅಂಥದ್ದು 3-4 ಜನ ಹತ್ರ ದುಡ್ಡು ತಗೊಂಡು 25 ಲಕ್ಷ ಅವ್ರು ಕೊಟ್ಟರು. ನನ್ನ ಹತ್ರ 7 ಲಕ್ಷ ಆಯಿತು. ಬಂಗಾರ, ನಮ್ಮ ತಾಯಿದು, ನಮ್ಮ ಸಿಸ್ಟರ್ದೆಲ್ಲ ಬಂಗಾರ, ನಮ್ಮ ರಿಲೇಷನ್ದೆಲ್ಲ ಬಂಗಾರ ಎಲ್ಲ ತಗೊಂಡೋಗಿ ಹಡೆ ಇಟ್ಟಿದ್ದಕ್ಕೆ ಒಂದು 2 ಲಕ್ಷ ಬಂತು. 34 ಲಕ್ಷಕ್ಕೆ ಆ ದುಡ್ಡು ಕಟ್ಟಿಬಿಟ್ಟು ಆ AC ಪ್ಲ್ಯಾಂಟ್ ತಗೊಂಡೆ. ತಗೊಂಡ್ಮೇಲೆ ಆ AC ಪ್ಲ್ಯಾಂಟ್ ನನಗೆ
ಟರ್ನಿಂಗ್ ಪಾಯಿಂಟ್. ಅದು ಯಾವಾಗ 91ನಲ್ಲಿ ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್. ಆ 34 ಲಕ್ಷಕ್ಕೆ ತಗೊಂಡಿದ್ದು ಎ ಸಿ ಪ್ಲ್ಯಾಂಟಲ್ಲಿ. ಆವಾಗ ಇನ್ಕಮ್ ಟ್ಯಾಕ್ಸ್ ಏನಿರಲಿಲ್ಲ. ಅದು 2.5 ಕೋಟಿಗೆ ಮಾಡಿದೆ. 34 ಲಕ್ಷ ಇದು ನೋಟ್ ಮಾಡಿ. ಆ 34 ಲಕ್ಷಕ್ಕೆ ತಗೊಂಡಿದ್ದು ಆ ಪ್ರಾಪರ್ಟಿ 2.5 ಕೋಟಿ 2 ಕೋಟಿ 60 ಲಕ್ಷಕ್ಕೇನೋ ಮಾಡಿದೆ ಅವಾಗ. ಏನು ಅದೆಲ್ಲನೂ ಸ್ಕ್ರ್ಯಾಪು, ಕಾಪರು, ಬ್ರಾಸು, ಎಲ್ಲಿ ಅಲ್ಯೂಮಿನಿಯಮು ಎಲ್ಲ ಬ್ರಿಟಿಷ್ನವ್ರು ಹಾಕಿರೋ ಪ್ಲ್ಯಾಂಟ್ ಅದು. ಅಲ್ಲಿ ನಿಮಗೆ 2.5 ಕೋಟಿ. 2.5 ಕೋಟಿ ಅಂದರೆ ಇವತ್ತು 200-300 ಕೋಟಿ ದುಡ್ಡು ಇಡೋಕ್ಕೆ ಜಾಗ ಇಲ್ಲ. ಮೂಟೆಗಳು ಕಟ್ತಾ ಇದ್ದ ದುಡ್ಡು. ಇನ್ಕಮ್ ಟ್ಯಾಕ್ಸು ಭಯ ಇಲ್ಲ ಆವಾಗ. ಏನು ಅಂತ ಅದು ಟೈಟ್ ಇಲ್ಲ. ಇನ್ಕಮ್ ಟ್ಯಾಕ್ಸು ಅಷ್ಟು ಟೈಟ್ ಇಲ್ಲ. ಅಷ್ಟು ಫ್ರೀಯಾಗಿ ಸರ್ಕಾರ ಅಷ್ಟು ಫ್ರೀಯಾಗಿ ಬಿಟ್ಟಿತ್ತು. ಆವಾಗ ಮೂಟೆಗಳು, ಆವಾಗ ಪ್ಲಾಸ್ಟಿಕ್ ಚಿಹ್ನೆಗಳಿಲ್ಲ. ಸಿಮೆಂಟ್ ಮೂಟೆಗಳು, ಸಿಮೆಂಟ್ ಬ್ಯಾಗ್ ಮೂಟೆಗಳು, ಇದು ಅಕ್ಕಿ ಗೋಧಿ ಗಿದಿ ಇರೋದಿಲ್ಲ ಆ ಬ್ಯಾಗ್ಗಳಲ್ಲಿ ಮೂಟೆಗಳು ಕಟ್ತಾ ಇದ್ದೆ ನಾನು. ದುಡ್ಡನ್ನ ಮೂಟೆ ಕಟ್ಟಿದ್ದು ಅವಾಗ 92 ಅಲ್ಲೆಲ್ಲ 91. ಆವಾಗ ಅಲ್ಲಿಂದ ಅಹಂಕಾರ ಬಂದ್ಬಿಡ್ತು. ದೊಡ್ಡ ಮನುಷ್ಯ ಆಗಿಬಿಟ್ಟೆ, ಕೋಟಿಗಳು ಬಂದುಬಿಡ್ತು. ಫಸ್ಟ್ ಒಂದು ಅಂಬಾಸಿಡರ್ ಕಾರ್ ತಗೊಂಡೆ, ಒಂದು ಫಿಯೇಟ್ ಕಾರ್ ತಗೊಂಡೆ. ಆವಾಗನೇ ಫಿಯೇಟ್ ಕಾರ್ ತಗೊಂಡೆ. ಅಲ್ಲಿಂದ ಬೆಂಗಳೂರಲ್ಲಿ ಮನೆ ಖಾದರ್ ಶರೀಫ್ ಗಾರ್ಡನಲ್ಲಿ ಮನೆಗಿನೇ ಭಾಳ ಜೋರಾಗಿದ್ದೆ. ಅಹಂಕಾರದಿಂದ ಇದ್ದೆ. ಸೂಟುಗಳು ಆವಾಗನೇ ಸೂಟುಗಳು ಹಾಕೋದು ಸ್ಟಾರ್ಟ್ ಮಾಡಿದೆ. ಆಯಿತು. ಅಲ್ಲಿಂದ ಏನಾಯಿತು, ಆ ದುಡ್ಡನ್ನು ತಗೊಂಡೋಗಿ ನಸೀರ್ ಅಹಮದ್ ಇವಾಗ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದಾರೆ. KJ ಜಾರ್ಜ್ ಮಿನಿಸ್ಟರ್ ಆಗಿದ್ದಾರೆ. ನಾವು 3 ಜನ ನಸೀರ್ ಅಹಮದ್ ಥ್ರೂ ನನಗೆ ನಸೀರ್ ಅಹಮದ್ ನಮ್ಮ ಊರಿನವರು, ನಮ್ಮ ಗುರುಗಳು. ಅವ್ರ ಜೊತೆಗೆ ಒಂದು ಶಿಪ್ ತಗೊಂಡೆ. KJ ಜಾರ್ಜು ಮತ್ತು ನಸೀರ್ ಅಹಮದ್ದು ನಾನು ಎಲ್ಲ ಸೇರಿ ಆವಾಗ ಆ ದುಡ್ಡು 2.5 ಕೋಟಿ ತಗೊಂಡು ಇಲ್ಲಿಗೆ ಬಂದು ಅದರಲ್ಲಿ ಒಂದು ಶಿಪ್ ತಗೊಂಡಿದ್ದೀವಿ ಚೆನ್ನೈಯಲ್ಲಿ. ಏನು ಸೈಕ್ಲಾನಲ್ಲಿ, ಚೆನ್ನೈ ಒಂದು ಸೈಕ್ಲಾನಲ್ಲಿ ಆ್ಯಂಕರ್ ಕಟ್ಟಾಗಿ ಬಾಂಗ್ಲಾದೇಶದು ಶಿಪ್ಪು ಆ್ಯಂಕರ್ ಕಟ್ಟಾಗಿ ರೋಡಿಗೆ ಬಂದುಬಿಟ್ಟಿತ್ತು. ಆವಾಗ ಆ ಶಿಪ್ ತಗೊಂಡೆ ಹೋಗಿ. ಆ ಶಿಪ್ ತಗೊಂಡ್ಮೇಲೆ ಆ ಶಿಪ್ಪಲ್ಲಿ ನಮಗೆ ಸ್ವಲ್ಪ ಲಾಸ್ ಆಯಿತು. ಅದರಲ್ಲಿ ಒಂದು 3-4 ವರ್ಷ ಅಲ್ಲಿದ್ದೆ. ಇಲ್ಲಿ ಚೆನ್ನೈಯಲ್ಲಿ ಇದು ಆ ಶಿಪ್ ತಗೊಂಡು ಅಲ್ಲಿಂದ ಸ್ವಲ್ಪ ಅದರಲ್ಲಿ ಲಾಸ್ ಆಯಿತು. ಆ ಲಾಸ್ ಕವರ್ ಮಾಡೋಕ್ಕೆ ನೀವು 3 ಜನ ಪಾರ್ಟ್ನರ್ಸಾ? KJ ಜಾರ್ಜ್, ನಜೀರ್ ಅಹಮದ್, ನೀವು 3 ಜನ ಪಾರ್ಟ್ನರ್ಸು? ಹೌದು. ಆವಾಗ ಇನಿಷಿಯಲ್ ಸ್ಟೇಜಲ್ಲಿ 93ಯಲ್ಲಿ. ಆಮೇಲೆ ನಾನು ನಸೀರ್ ಅಹಮದ್ ಥ್ರೂ ಆಗೇ ಇರೋದು. ಜಾರ್ಜ್ ಸಾಹೇಬರು ಅದರಲ್ಲಿ ಅವ್ರ ಥ್ರೂ ಆಗಿ ಪಾರ್ಟ್ನರ್ ಆಗಿದ್ದಾರೆ. ಆ ಶಿಪ್ ತಗೊಂಡ್ಮೇಲೆ ಏನಾಯಿತು, ಅದರಲ್ಲಿ ಸ್ವಲ್ಪ ಲಾಸು ಆಯಿತು, ಸ್ವಲ್ಪ ಪ್ರಾಫಿಟ್ ಆಯಿತು. ಅದಾದಮೇಲೆ ನಾನು ಇಲ್ಲಿಗೆ ಬಂದೆ ಬೆಂಗಳೂರಿಗೆ ಬಂದರೆ ದಿ ಅಫಿಷಿಯಲ್ ಲಿಕ್ವಿಡೇಟರ್ ಹೈಕೋರ್ಟ್ ಆಫ್ ಕರ್ನಾಟಕ, ಸೆಕೆಂಡ್ ಟರ್ನಿಂಗ್ ಪಾಯಿಂಟ್ ಇದು. ಅಲ್ಲಿ ಲಕ್ ಕೊಡಿದೆ. ಹೆಂಗೆ? ದಿ ಅಫಿಷಿಯಲ್ ಲಿಕ್ವಿಡೇಟರ್ ಹೈಕೋರ್ಟ್ ಆಫ್ ಕರ್ನಾಟಕ OL ರಾಮರಾವ್ ಅಂತ ಇದ್ದರು. ಅದು ಹೈಕೋರ್ಟ್ ಜಡ್ಜ್ ಕೆಳಗೆ ಈ OL ಇರ್ತಾರೆ. ಅವರು ಜಡ್ಜೆ, ಡಿಸ್ಟ್ರಿಕ್ಟ್ ಜಡ್ಜ್ ಕ್ಯಾಟಗಿರಿ. ಅವ್ರ ಹತ್ರ ಒಂದು ಪ್ರಾಪರ್ಟಿ ತಗೊಳ್ತೀವಿ. ಯಾವುದು? ಜಾವಾ ಫ್ಯಾಕ್ಟ್ರಿ, ಐಡಿಯಲ್ ಜಾವಾ, ಮೈಸೂರಲ್ಲಿ 20 ಎಕರೆ 28 ಗುಂಟೆ ಜಮೀನು ಮತ್ತು ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ, ಕಂಪ್ಲೀಟ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ. ಆವಾಗ ಅದು ಆ ಪ್ಲ್ಯಾಂಟಲ್ಲಿ ಬರೀ ಜಾವಾ ಮೋಟ್ರ್ ಸೈಕಲ್ 3,000 ಆಯಿತು ನನ್ನ ಹತ್ರ. ಅದು ತಗೊಂಡೆ. ಅಲ್ಲಿಂದ ನಮ್ಮ ಲಕ್ಕು ಚೇಂಜ್ ಆಯಿತು. ಲಕ್ಷಗಳಿದ್ದಿದ್ದು ಕೋಟಿಗಳಾಗಿದ್ಮೇಲೆ ಕೋಟಿಗಳು ಅದರಲ್ಲಿ ಸಂಪಾದನೆ ಮಾಡಿದೆ. ಅಲ್ಲಿ ಇಂಡಿಯಾದಲ್ಲಿ ಎಷ್ಟು ಹೈಕೋರ್ಟ್ಗಳು ಇದೆ, ಎಷ್ಟು ಹೈಕೋರ್ಟಲ್ಲಿದೆ, ಅದು ಒಂದು ಲೈನ್, ಹೊಸ ಲೈನ್ ಹಿಡ್ಕೊಂಬಿಟ್ಟೆ. ಎಷ್ಟು ಹೈಕೋರ್ಟಲ್ಲಿ ಪ್ರಾಪರ್ಟಿ ಲಿಕ್ವಿಡೇಷನಲ್ಲಿ ಬಂದು ಪ್ರಾಪರ್ಟಿ ಆ್ಯಕ್ಷನ್ ಮಾಡ್ತಾರೆ, ಅದರಲ್ಲಿ ನಂಬರ್ 1 ಇಂಡಿಯಾದಲ್ಲೇ ನಾನು. ಆಕ್ಷನಲ್ಲಿ ತಗೊಳ್ಳೋದು? ಹೌದು. ಪರ್ಚೇಸ್ ಮಾಡೋದು? ಪರ್ಚೇಸ್ ಮಾಡೋದು. ನೀವು ರಿಯಲ್ ಎಸ್ಟೇಟಿಗೆ ಈ ಥರ ಬಂದ್ರಿ?
ಹರಾಜಲ್ಲಿ ತಗೊಳ್ಳೋದು. ಹೌದು, ಹರಾಜಲ್ಲಿ ತಗೊಳ್ಳೋಕೆ ಬಂದೆ. ಎಲ್ಲ ಬಿಲ್ಡರ್ಸ್ಗಳು ಸಲಾರ್ಪುರಿಯ, ಬಾಗ್ಮನಿ, ದೇವೇಂದರ್ ಗೌಡ್ ಹೋಮ್ ಮಿನಿಸ್ಟ್ರು ಹೈದರಾಬಾದ್, ಶೋಭಾ, ಇವರೆಲ್ಲ ಇಂಥ ಕಂಪನಿಗಳು ಎಷ್ಟು ಬಿಲ್ಡರ್ಗಳು ಇದ್ದಾರೆ ಅಷ್ಟು ಬಿಲ್ಡರ್ಗಳಿಗೂ ನಾನು ಏಜೆಂಟ್ ಆಗಿ ಬಂದೆ. ಪ್ರಾಪರ್ಟಿ ಪರ್ಚೇಸ್ ಮಾಡ್ಕೊಳ್ಳೋದು, ಅಲ್ಲಿಂದ ಒಂದು 5% 10% ಶೇರ್ ಇಟ್ಕೊಳ್ಳೋದು, ನನಗೂ ಪ್ರಾಫಿಟ್ ತಗೊಳ್ಳೋದು, ಆ ಥರ ಆ ಲೈನಲ್ಲಿ ಬಂದೆ. 3 ವರ್ಷದಲ್ಲಿ 4,000 ಕೋಟಿ ಪ್ರಾಪರ್ಟಿ ಪರ್ಚೇಸ್ ಮಾಡಿದೆ. ಬರೀ 3 ವರ್ಷದಲ್ಲಿ? 3 ವರ್ಷ. ಯಾವಾಗ ಇದು? 2005ಇಂದ 2004ಇಂದ 2003ಇಂದ 2007ವರೆಗೂ. ಆ ಪೀರಿಯಡಲ್ಲಿ ನೀವು ಪೀರಿಯಡಲ್ಲಿ ಆವಾಗ ಲ್ಯಾಂಡ್ ಎಷ್ಟು ಇಲ್ಲಿ ವೈಟ್ ಫೀಲ್ಡಲ್ಲಿ 5 ಲಕ್ಷ 6 ಲಕ್ಷ ಪರ್ ಎಕರ್. ಇವತ್ತು 20 ಕೋಟಿ 25 ಕೋಟಿ ಪರ್ ಎಕರ್. ಅದು ಪಬ್ಲಿಕ್ ಆ್ಯಕ್ಷನಲ್ಲಿ ರೇಟ್ ಜಾಸ್ತಿ ಮಾಡಿರೋದು ಕರ್ನಾಟಕದಲ್ಲಿ ನಾನು ಒಬ್ಬನೇ. ಅದೆಲ್ಲ ಪೇಪರ್ಗಳೆಲ್ಲ ಬಂದಿದೆ. 25 ಲಕ್ಷ 20 ಲಕ್ಷ ಇರೋ ಲ್ಯಾಂಡೆಲ್ಲ 1 ಕೋಟಿ 1.25 ಕೋಟಿಗೆ ತೊಗೊಂಡೆ ನಾನು. ಇದೇ ಗೌರ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ DC ಆ್ಯಕ್ಷನ್ ಮಾಡೋ ಪ್ರಾಪರ್ಟಿ 1 ಕೋಟಿಗೆ ತೊಗೊಂಡೆ. ರೇಟ್ಗಳು ಜಾಸ್ತಿ ಮಾಡಿಬಿಟ್ಟೆ. ಅಯ್ಯೋ ಯಾವನು ಇವನು KGF ಬಾಬು ಅಂತ ಮೆಂಟಲಿ ನನ್ನ ಮಗ ಬಂದಿದ್ದಾನೆ, ಏನು ಗುಟ್ಟೆಗಳೆಲ್ಲ ತಗೊಳ್ತಾನೆ, ಹಳ್ಳಗಳೆಲ್ಲ ತಗೊಳ್ತಾನೆ, ಗುಟ್ಟೆಗಳೆಲ್ಲ ತಗೊಳ್ತಾ ಇದ್ದಾನೆ ಅಂತೇಳ್ಬಿಟ್ಟು ನನಗೆ ಪ್ಲೇನ್ ಲ್ಯಾಂಡ್ಗೆ ಹೋದರೆ ರೇಟ್ ಜಾಸ್ತಿ ಆಗುತ್ತೆ. ನಿಮ್ಗೆ ಅಂದರೆ ರಿಯಲ್ ಎಸ್ಟೇಟ್ ಐಡಿಯಾ ಆಗಲೇ ಗೊತ್ತಾಗ್ಬಿಡ್ತು ಬಂತು. ಅದರಲ್ಲೆಲ್ಲ ಈ ಎಲ್ಲ ಬಿಲ್ಡರ್ಸ್ಗಳು ನನಗೆ ಇಟ್ಕೊಂಡಿದ್ದು ಅವ್ರ ದುಡ್ಡಲ್ಲಿ. ಈ 4,000 ಕೋಟಿ ಪ್ರಾಪರ್ಟಿ ತೊಗೊಂಡಿದ್ದೀನಿ ನಾನು, 3,000 ಕೋಟಿ ಪ್ರಾಪರ್ಟಿ ತೊಗೊಂಡಂದಲ್ಲ, ಇದೆಲ್ಲ ಈ ಬಿಲ್ಡರ್ಗಳು ದುಡ್ಡು, ಸಲಾರ್ಪುರಿ ಅದು ಬಾಗ್ಮಣಿದು ಇವ್ರದ್ದೆಲ್ಲ ದುಡ್ಡುಗಳು ತಗೊಂಡು ವ್ಯಾಪಾರ ಮಾಡಿ ಅವ್ರಿಗೆ ಪ್ರಾಪರ್ಟಿ ಈಸ್ಕೊಡೋ ಕೆಲಸ ಮಾಡ್ತಾಯಿದ್ದೆ. ಅದರಲ್ಲಿ ಯಾವುದು ಕೆಲವು ಪ್ರಾಪರ್ಟಿಲಿ 5%, ಕೆಲವು ಪ್ರಾಪರ್ಟಿ 10% ಅಂತ ಈ ಥರ ತಗೊಂಡಿದ್ದು ಪ್ರಾಪರ್ಟಿ ಇವತ್ತು 460 ಎಕರೆ ಪ್ರಾಪರ್ಟಿ. ಆ 10% 5% ಅಂತ ತಗೊಂಡಿರೋ ಪ್ರಾಪರ್ಟಿ ಇವತ್ತು 460 ಎಕರೆ ನಮ್ಮ ಹತ್ರ ಇದೆ. ಅಟ್ ಪ್ರೆಸೆಂಟ್ ನೀವು 460 ಎಕರೆ ಒಡೆಯ. ಎಸ್. ಅದರ ಮೌಲ್ಯ ಎಷ್ಟು ಇವತ್ತು? ಅದೇ ಎಲ್ಲ ಹೇಳ್ತಾರಲ್ಲ, ನನ್ನ ಅಫಿಷಿಯಲ್ ಡಿಕ್ಲರೇಷನ್ ಎಂದು ಎಲೆಕ್ಷನಲ್ಲಿ ತೋರಿಸಿರೋದು ಅಫಿಷಿಯಲ್ ಡಿಕ್ಲರೇಷನ್ 1,760 ಕೋಟಿ ಇದೆ. ಮಾರ್ಕೆಟ್ ವ್ಯಾಲ್ಯೂ 4,000 5,000 ಕೋಟಿವರೆಗೂ ಮಾರ್ಕೆಟ್ ವ್ಯಾಲ್ಯೂ ಇದೆ. ಇಷ್ಟೆಲ್ಲ ವ್ಯವಹಾರ ಮಾಡಿದ್ರಲ್ಲ, ಒಂದು ಸಿಂಪಲ್ KGF ಬಾಬು ಅವರು ಎಷ್ಟು ಓದಿದ್ದಾರೆ? ಏನಿಲ್ಲ, ಬಟ್ ಅದು ಹೆಂಗೆ ಮಾಡಿದ್ರಿ ವ್ಯವಹಾರ? ಹಾಗಾದರೆ ಇವತ್ತು ಮಾಡ್ತಾ ಇದ್ದೀನಲ್ಲ ಸಿಂಗಲ್ ಮ್ಯಾನ್. ಆವತ್ತೆಲ್ಲ ಇವತ್ತು ಎಲ್ಲ ಯಾರಿಗೂ ನಂಬಲ್ಲ. ಅಂದರೆ ವಿದ್ಯೆ ಅಲ್ಲ, ತಲೆ ಇಂಪಾರ್ಟೆಂಟ್ ಆಯ್ತು. ತಲೆ ಇರಬೇಕು, ಇಲ್ಲಿ ಮನಸ್ಸು ಒಳ್ಳೇದಿರಬೇಕು. ಮೋಸ ಮಾಡೋ ಉದ್ದೇಶದಿಂದ ಹೋಗಬಾರ್ದು. ನಮಗೆ ದೇವರು ಎಷ್ಟು ಕೊಡ್ತಾನೆ ಅಷ್ಟರಲ್ಲಿ ಖುಷಿಯಾಗಿರಬೇಕು. ಜಾಸ್ತಿ ಆಸೆ ಪಟ್ಟು ಬೇರೆಯವ್ರ ಮನೆಗಳು ಹಾಳು ಮಾಡಬಾರ್ದು. ಇವಾಗ GM ಮುಸ್ತಫಾ, ಗುಲಾಮ್ ಮುಸ್ತಫಾ ಫ್ರಾಡ್ ಅವ್ನು ಮಾಡ್ತಾ ಇದ್ದಾನಲ್ಲ, ಬರೋಣ ಅದಕ್ಕೆ. 3 ಸಾವಿರ ಮನೆಗಳು ಪಾಪ ಅವ್ರು ಲೋನ್ಗಳು ತಗೊಂಡು GTT ಪ್ರಾಜೆಕ್ಟಲ್ಲಿ ಮತ್ತು ಆ ಆಂಬಿಷಸ್ ಪ್ರಾಜೆಕ್ಟಲ್ಲಿ ಆ ಪ್ರಧಾನ ಮಂತ್ರಿ ಯೋಜನೆಯಲ್ಲಿ ಎಲ್ಲ ಬಡವರು ಲೋನ್ ತಗೊಂಡು ಆ ಒಂದು ಫ್ಲ್ಯಾಟ್ 40 ಲಕ್ಷ 50 ಲಕ್ಷಕ್ಕೆ ತಗೊಂಡ್ರೆ ಆ ಫ್ಲ್ಯಾಟ್ ಫ್ರೀ ಆಗೋಕ್ಕೆ 10 ವರ್ಷ 15 ವರ್ಷ ಆಗುತ್ತೆ. ಅಂಥದ್ದು ಪಾಪ ಹಾಕ್ಕೋಬೇಕಾ? ಅದು ಬರೋಣ. ಈಗ ಇನ್ನೊಂದು, ಈ KGF ಬಾಬು ಅವರು ಈ ಕುಟುಂಬದ ಹಿನ್ನೆಲೆ ನೋಡೋದಾದರೆ ಫ್ಯಾಮ್ಲಿಯಲ್ಲೆಲ್ಲ ಭಾಳ ಇಷ್ಟವರೆಗೂ ನನ್ನ ಫ್ಯಾಮ್ಲಿಯಲ್ಲಿ ಮಧ್ಯದಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಆಯಿತು. ಅದೇ KGF ಬಾಬು ಅವ್ರಿಗೆ ಯಾವಾಗ ಮದುವೆ ಆಯಿತು, ಎಷ್ಟು ಮದುವೆ, ಮಕ್ಕಳು? ಅದು ಹೇಳ್ತೀನಿ. ಆಮೇಲೆ ಏನಾಯಿತು, ಇಲ್ಲಿಂದ ನಾನು ದೊಡ್ಡ ಮನುಷ್ಯ ಆಗಿಬಿಟ್ಟೆ. ಆ ಕೋಟಿಗಳು ಡೈಲಿ 2 ಕೋಟಿ 3 ಕೋಟಿ ಸಂಪಾದನೆ ಇತ್ತು ನನಗೆ ಡೈಲಿ. ಯಾವ ಆ್ಯಕ್ಷನ್ ಅಟೆಂಡ್ ಮಾಡ್ತಿದ್ದೆ? ಬೆಳಗ್ಗೆ ನಾಷ್ಟ ಹೈದರಾಬಾದಲ್ಲಿ ಮಾಡ್ತಾಯಿದ್ದೆ. ಹೈದರಾಬಾದ್ ಹೈಕೋರ್ಟಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡೋನು. ಮಧ್ಯಾಹ್ನ ಊಟ ಬಾಂಬೆಯಲ್ಲಿ 3 ಗಂಟೆಗೆ ಅಲ್ಲಿ ಆ್ಯಕ್ಷನ್ ಅಟೆಂಡ್ ಮಾಡ್ತಾಯಿದ್ದೆ. ಇಲ್ಲಿ 1 ಕೋಟಿ 2 ಕೋಟಿ ಸಂಪಾದನೆ ಮಾಡ್ತಾಯಿದ್ದೆ. ಅಲ್ಲಿ 2 ಕೋಟಿ 3 ಕೋಟಿ ಪ್ರಾಪರ್ಟಿ ತಗೊಂಡ್ರೂ ನನಗೆ ದುಡ್ಡು ಸಿಗ್ತಾಯಿತ್ತು, ಪ್ರಾಪರ್ಟಿ ಬಿಟ್ಕೊಟ್ರೂ ದುಡ್ಡು ಸಿಗ್ತಾಯಿತ್ತು ನನಗೆ. ಬಿಟ್ಕೊಟ್ರೆ ಹೆಂಗೆ ಅದೇ ಅದು ಸಸ್ಪೆನ್ಸ್. ಅದು ಇವಾಗ ಅದು ಮಾಧ್ಯಮದಲ್ಲಿ ಹೇಳಿದ್ರೆ ಅದು ತಪ್ಪು, ರಾಂಗ್ ಮೆಸೇಜ್ ಹೋಗುತ್ತೆ. ಪ್ರಾಪರ್ಟಿ ತಗೊಂಡ್ರೆ ಟ್ಯಾಲೆಂಟ್, ಅದು ಪ್ರಾಪರ್ಟಿ ತಗೊಂಡ್ರೇನು ನನಗೆ ದುಡ್ಡು ಬರ್ತಾಯಿತ್ತು, ಪ್ರಾಪರ್ಟಿ ತಗೊಂಡಿಲ್ಲ ಯಾರಿಗಾದ್ರು ಬೇರೆಯವ್ರಿಗೆ ಬಿಟ್ಕೊಟ್ರೂ ದುಡ್ಡು ಬರ್ತಾಯಿತ್ತು ನನಗೆ. ಅರ್ಥ ಆಯ್ತು ಬಿಡಿ. ಆ ಥರ ಅದು ನಾನು ಮಾಧ್ಯಮದಲ್ಲಿ ಕ್ಲಿಯರಾಗಿ ಹೇಳೋಕ್ಕೆ ಅದು ಇಷ್ಟಪಡಲ್ಲ. ಅದು ಒಂದು ರಾಂಗ್ ಮೆಸೇಜ್ ಹೋಗುತ್ತೆ. ಆದರೆ ನಾನು ಸುಳ್ಳು ಹೇಳಲ್ಲ ಅಂತ ನಿಮ್ಗೆ ಹೇಳಿದ್ದೀನಿ. ಯಾವತ್ತೂ ನನ್ನ ಲೈಫಲ್ಲಿ ಹೇಳಿಲ್ಲ. ನನಗೇನಾದರೂ ನಾನು ಸುಳ್ಳು ಹೇಳೋನಲ್ಲ. ಆದರೆ ಟ್ಯಾಲೆಂಟಾಗಿ ಸರ್ಕಾರಕ್ಕೂ ಮೋಸ ಮಾಡಿಲ್ಲ, ಹೈಕೋರ್ಟ್ಗೂ ಮೋಸ ಮಾಡಿಲ್ಲ. ಹೈಕೋರ್ಟಿಂದನೇ ಜಾಸ್ತಿ ಪ್ರಾಪರ್ಟಿ ತಗೊಳ್ತಾ ಇದೆ, ಯಾರಿಗೂ ಮೋಸ ಮಾಡ್ತಾ ಇಲ್ಲ. ಅವ್ರ ವ್ಯಾಲ್ಯೂ ಏನಿದೆ ಈಗಲೂ ಮಾಡ್ತಿದ್ದೀರಾ? ಅದು ಈಗಲೂ ಮಾಡ್ತಿದ್ದೀರಾ?
ಇಲ್ಲ ಸರ್, ಇವಾಗ ಸಾಕಾಗ್ಬಿಟ್ಟಿದೆ. ಇವಾಗ ಏನಾಗ್ಬಿಟ್ಟಿದೆ, ನನಗೆ ವಯಸ್ಸಾಗ್ಬಿಡ್ತು. ಆವಾಗ 18 ಗಂಟೆ. ಎಲ್ಲಿ ವಯಸ್ಸಾಯ್ತು, ಒಳ್ಳೆ ಡೈನಾಮಿಕ್ ಆಗಿದ್ದೀರಾ. ಏನಿಲ್ಲ ಸರ್, ಇಲ್ಲಿ ನೋಡಿ, ಡೈನಾಮಿಕ್ ಬಾಬು ಅಂತ. ಹಾರ್ಡ್ ವರ್ಕರು. 18 ಗಂಟೆ 20 ಗಂಟೆ ಕಷ್ಟಪಡ್ತಾ ಇದ್ದೆ. ಇವಾಗ ನನಗೆ 4-5 ಗಂಟೆ ಕಷ್ಟಪಡೋಕ್ಕೂ ಆಗ್ತಾಯಿಲ್ಲ. ಮಕ್ಕಳು ಸರಿಯಾಗಿ ಕೋಪ್ರೇಟ್ ಮಾಡೋರು ಇಲ್ಲ. ಅದೇ ಎಷ್ಟು ಜನ ಮದುವೆ ಯಾವಾಗಾಯ್ತು, ಎಷ್ಟು ಜನ? ಹೇಳ್ತೀನಿ ಸರ್, ಇವಾಗ ಮಕ್ಕಳು ಆ ಲೆವೆಲ್ ಮಕ್ಕಳಿಲ್ಲ, ಎಲ್ಲ ಗೋಲ್ಡನ್ ಸ್ಪೂನಲ್ಲಿ ಹುಟ್ಟಿದ್ದಾರೆ. ಈ ಆಸ್ತಿ ಬಚಾವ್ ಮಾಡ್ಕೊಳ್ಳೋಕ್ಕೆ ಇವಾಗ ದಾರಿ ಇಲ್ಲ. ನಿನ್ನೆಯಿಂದ ನೋಡ್ತಾ ಇದ್ದರೆ ಇದೆಲ್ಲ ಬೀದಿಗಾಗ್ಬಿಡುತ್ತೆ. ಯಾರೋ ರಾಂಗ್ ಪರ್ಸನ್ ಕೈಯಲ್ಲಿ ಹೋಗಿ ಈ ಪ್ರಾಪರ್ಟಿ ಹಾಳಾಗ್ಬಿಡೋದಕ್ಕೆ. ಆದ್ದರಿಂದ ನಮ್ಮ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ನಾನು ಡಿಸೈಡ್ ಮಾಡಿಕೊಂಡು, ನಮ್ಮ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ನನಗೆ 22,000 ಮತಗಳು ಕೊಟ್ಟು, ನನಗೆ KGF ಬಾಬು ಅಂತ ಹೆಸರು ಕೊಟ್ಟು, ಇಡೀ ಕರ್ನಾಟಕದಲ್ಲಿ KGF ಬಾಬು ಅಂದರೆ ನಾನು ಗಾಡಿಯಲ್ಲಿ ಹೋದರೆ 100 ಜನ ನನ್ನ ಹತ್ರ ಸೆಲ್ಫಿ ತಗೊಳ್ತಾರೆ. ಆ ಮಟ್ಟಕ್ಕೆ ತಗೊಂಡು ಬರೋರು ಯಾರಂದರೆ ಆ ಖಾದರ್ ಶರೀಫ್ ಗಾರ್ಡನ್ ಸ್ಲಮ್ಮಲ್ಲಿ ಇರೋ ಟೆಮಿಲಿನ್ಸು, ನಮ್ಮ ಕನ್ನಡಿಗರು ನನಗೆ ಸಪೋರ್ಟ್ ಮಾಡಿ ಈ ಹೆಸರು ಕೊಟ್ಟಿದ್ದಾರೆ. ಆ ಋಣ ನಾನು ಲೈಫಲ್ಲಿ ಸತ್ರನ್ನು ಆ ಋಣ ತೀರ್ಸಕ್ಕೆ ಆಗೋದಿಲ್ಲ. ಒಂದು ನಮ್ಮ ವಾಹಿನಿ ಮೂಲಕನೇ ನೀವು ಹೇಳಿದ್ರಿ, ಟಿವಿ ನಾನೇ ಮಾತಾಡಿದ ಸಂದರ್ಭದಲ್ಲಿ, ಸರ್ ಈ ಆಸ್ತಿ ಎಲ್ಲ ಇಷ್ಟೊಂದು ಆಸ್ತಿ ಏನು ಮಗ ಈ ರೀತಿ ಮಾಡ್ತಾ ಇದ್ದಾನೆ, ಅದಕ್ಕೆ ಅರ್ಧ ಆಸ್ತಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದೆ. ಈಗ ಚಿಕ್ಕಪೇಟೆಗೆ ಹೆಂಗ್ ಟ್ರೆಂಡ್ ಆಗ್ತಾ ಇದೆ ಅಂದ್ರೆ, ನಾನು ಹೋಗಲ್ಲ, ವೋಟರ್ ID ಮಾಡಿಸ್ಕೊಬಿಡ್ತೀನಪ್ಪ, ನಾನು ಚಿಕ್ಕಪೇಟೆಗೆ ಹೋಗ್ಬಿಡ್ತೀನಿ, KGF ಬಾಬು ಬಂದು ನಮ್ಮನ್ನ ಬದುಕಿಸ್ಬಿಡ್ತಾರೆ, ಬಂಗಾರ ಮಾಡಿಬಿಡ್ತಾರೆ ಅಂತ ಜನ ಟ್ರೆಂಡ್ ಆಗ್ಬಿಡ್ತಾ ಇದೆ. ಇಲ್ಲ ಸರ್, ನಾನು ಆ ಖಾದರ್ ಶರೀಫ್ ಗಾರ್ಡನ್ ಸ್ಲಮ್ಮಲ್ಲಿ ಹುಟ್ಟಿರೋನು. ಆ ಇರೋ ಟೆಮಿಲಿನ್ಸ್ಗಳು ನಮಗೆ ಸಾಕಿದ್ದಾರೆ ಸರ್. ನಮಗೆ ಊಟ ಇಲ್ಲದಾಗ ಆ ಸ್ಲಮ್ನವರು ಊಟ ಕೊಟ್ಟಿದ್ದಾರೆ. ನನ್ನ ತಾಯಿ ಹೇಳ್ತಾಯಿದ್ರು, ಅವ್ರ ಋಣ ಸತ್ರನೂ ತೀರ್ಸೋಕ್ಕಾಗಲ್ವೋ ನೀನು, ಅವರೆಲ್ಲ ನಮಗೆ ಸಹಾಯ ಮಾಡಿದ್ದಾರೆ, ನೀನು ಚೆನ್ನಾಗಾದರೆ ಅವ್ರ ಕೈ ಬಿಡಬಾರ್ದು ಅಂತ ಅವ್ರು ಹೇಳಿದ್ದಕ್ಕೆ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕೆ ಹೋಗಿಲ್ಲ ಸರ್. ಅವರೆಲ್ಲ ಬಲವಂತ ಮಾಡಿ ನನಗೆ ಈ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿಸಿದ್ದು. ನಾನು ಆರಾಮಾಗಿದ್ದೆ. ನಾನಲ್ಲಿ ಹೋಗಿ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿ ನಾನಲ್ಲಿ ಅವ್ರ ಆಸ್ತಿಯಲ್ಲಿ ಸಂಪಾದನೆ ಮಾಡೋಕ್ಕೆ ಹೋಗಿಲ್ಲ ಸರ್. ನನಗೆ ದೇವ್ರು ಕೊಟ್ಟಂಗೆ ಸಂಪಾದನೆ ಮಾಡಿದ್ದೀನಿ. ನನಗೆ ಆ ದುಡ್ಡು ಬೇಕಾಗಿಲ್ಲ. ನಾನು ಸಂಪಾದನೆ ಮಾಡಿದ ಅವ್ರಿಗೆ ಸಹಾಯ ಮಾಡಬೇಕಂತ ಹೋದೆ ಹೊರತು ಈ ಪೊಲಿಟಿಕ್ಸ್ ಎಲ್ಲ ನನಗೆ ಗೊತ್ತಿಲ್ಲ ಸರ್. ನನಗೆ ನನ್ನ ಹೆಸರೆಲ್ಲ ಡ್ಯಾಮೇಜ್ ಮಾಡಿ ಹಾಳು ಮಾಡಿದ್ದಾರೆ. ಆದರೆ ನಾನು ಸಂಪಾದನೆ ಮಾಡೋಕ್ಕೆ ಬಂದಿಲ್ಲಪ್ಪ. ನನಗೆ ಬೇಕಾಗಿಲ್ಲಪ್ಪ, ನಿಮ್ಮ MLA ನನಗೆ ಬೇಕಾಗಿಲ್ಲಪ್ಪ. ನನ್ನ ಯುವರಾಜು ನನ್ನ ಸಂಬಂಧಿ, ನನ್ನ 300 ಜನ, 7 ಮನೆ ಇರೋದು, 4-5 ಮನೆ ಅಂತ ನಾನು ಹೇಳಿದೆ, 7 ಮನೆ ಪೆಂಡಿಂಗ್ ಇದೆ. ಆ ಎಷ್ಟು ಜನ ಮನೆ ಕಟ್ಸ್ಕೊಟ್ಟಿದ್ದಾರೆ, ಯಾಕೆ ಪಾಪ ಈಗ ಅವ್ರು ಆರೋಪ ಮಾಡ್ತಾ ಇದ್ದೀನಿ? 7 ಮನೆ. ಅದು ಏನಕ್ಕೆ ಕಾರಣ ಅಂದರೆ, ನಾನು ಆ ಮನೆಗಳಲ್ಲಿ ಸ್ಟೇ ಆಗಿದೆ, ನನ್ನ ಮೇಲೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಿದೆ, ಅದ್ರ ಮೇಲೆ ಸ್ಟೇ ಆಗಿದೆ. ಸ್ಟೇ ಆಗಿರೋ ಜಾಗಕ್ಕೆ ನಾನು ಹೋಗಿ ಮನೆಗಳು ಕಟ್ಕೊಟ್ರೆ ಬಿಡ್ತಾರೆ. ನನಗೆ ಕಾನೂನು ವಿರುದ್ಧವಾಗತ್ತೆ, ನನಗೆ ಅವಮಾನ ಆಗುತ್ತೆ, ನಾನು ಜೈಲ್ಗೆ ಹೋಗ್ಬಿಡ್ತೀನಿ, ಹೋಗಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ನಾನು ಜೈಲ್ಗೆ ಹೋಗ್ಬಿಡ್ತೀನಿ ಅಂತೇಳ್ಬಿಟ್ಟು ಆ ಮನೆಗಳು ಕಟ್ಟಿಲ್ಲ ಅಂತ ನಿನ್ನೆ ಬಂದು ನನಗೆ 420 ಬಾಬು ಫ್ರಾಡ್ ಬಾಬು ಅಂತ ನನ್ನ ಮಗನೇ ಹೇಳ್ತಾನೆ ಫ್ರಾಡ್ ಅಂತ. ಇವಾಗ ಯಾರ ಮೇಲೆ ನಾನು ಇದು ಮಾಡಬೇಕು? ಈ ಆಸ್ತಿ ಯಾರಿಗೆ ಇಡಬೇಕು? ನಾನು ಯಾರಿಗೆ ಮೋಸ ಮಾಡಿದೆ, ಯಾರಿಗೆ ಫ್ರಾಡ್ ಮಾಡಿದೆ ಹೇಳಿ? ನಾನು ಸಂಪಾದನೆ ಮಾಡಿ ರಾತ್ರಿ ಹಗಲು ಕಷ್ಟಪಟ್ಟು 18 ಗಂಟೆ 20 ಗಂಟೆ ಕಷ್ಟಪಟ್ಟು ನಾನು ಸಂಪಾದನೆ ಮಾಡಿ ದುಡ್ಡಕ್ಕೆ ನಿನ್ನೆ ನನ್ನ ಮಗ ಹೇಳ್ತಾನೆ ನೀನು ಫ್ರಾಡ್ ಮಾಡಿದ್ದಾನೆ ನನ್ನ ತಂದೆ ಅಂತಾನೆ. ಅಲ್ಲಿ ಜನ ಜೋಡಿಸ್ಕೊಂಡು 300-400 ಜನಕ್ಕೆ ಆ ಬಡ ಮಕಾನು ನಮ್ಮ ಚಿಕ್ಕಪೇಟೆ ಕಾನ್ಸ್ಟಿಟ್ಯೂನ್ಸಿ ಜನನೇ ಇಲ್ಲ. ಅದು ಬೇರೆ ಕಡೆಯಿಂದ 2-2 ಸಾವಿರ ಕೊಟ್ಟು ಬೊಮ್ಮನಹಳ್ಳಿಯಿಂದ ಕರ್ಕೊಂಡು ಬಂದಿದ್ದಾರೆ. ನನ್ನ ಮಗನೇ ಬಂದು ಅವ್ರಿಗೆಲ್ಲ ಹೇಳ್ಕೊಡ್ತಾನೆ ನಮ್ಮಪ್ಪ 420 ಫ್ರಾಡ್ ಅಂತ ಹೇಳ್ಬಿಟ್ಟು. ಆದರೆ ಈ ಆಸ್ತಿ ಯಾರಿಗೆ ಇಡಬೇಕು ನಾನು ಹೇಳಿ? ಇದಕ್ಕೆ ನಾನು ಇವಾಗ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಧೈರ್ಯವಾಗಿರ್ಬೇಕು, ಇಷ್ಟೆಲ್ಲ ಸಾಮ್ರಾಜ್ಯ ಕಟ್ಟಿದವ್ರು ನೀವು. ನಾನು ತೀರ್ಮಾನ ಮಾಡ್ಕೊಂಡು ಇದರಲ್ಲಿ ನನಗೆ 3 ಗಂಡು ಮಕ್ಕಳು ಇದ್ದಾರೆ, ಒಂದು ಹೆಣ್ಮಗು ಇದೆ, ಒಂದು ಅಲಿಯ ಇದ್ದಾನೆ. ಅವ್ರಿಗೆ ಅರ್ಧ ಪ್ರಾಪರ್ಟಿ ಅವ್ರು ಕೊಟ್ಬಿಟ್ಟು ಮಿಕ್ಕಿದ್ದೆಲ್ಲ ನಮ್ಮ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಇರೋರಿಗೆ, ಬಡವ್ರಿಗೆ, ನನ್ನ ಫ್ಯಾನ್ಸ್ಗೆ, ನನಗೆ ಊಟ ಕೊಟ್ಟಿರೋ ತಾಯಿ ತಂದೆಗಳಿಗೆ ಕೊಟ್ಬಿಟ್ಟು ನಾನು ಸಾಯೋವ್ರಿಗೂ ಅದೆಲ್ಲ ಒಂದು ವಿಲ್ ಮಾಡಿಬಿಟ್ಟು ಹೋಗೋಣ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಅದರಲ್ಲಿ ಇವಾಗ ಕಾನೂನು ಚೌಕಟ್ಟಲ್ಲಿ ಏನೇನು ಲೀಗಲ್ ಆಗಿ ತಗೋಬೇಕು, ಏನೇನು ಮಾಡಬೇಕು, ಅದು ಕೋರ್ಟ್ ಪರ್ಮಿಷನ್ನು, ಅದು ಕಾನೂನಲ್ಲಿ ಯಾವ ಥರ ಈ ವಿಲ್ ಮಾಡಬೇಕಂತ ಅದು 1-2-3 ದಿವಸದಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಕಾಲಾವಕಾಶ ಬಂದರೆ ನಾನು ಸಾಯೋವರೆಗೂ ನನ್ನ ಕಂಟ್ರೋಲಲ್ಲಿ ಇಡ್ತೀನಿ
ನಾನು ಸತ್ತ ಮೇಲೆ ಯಾರಾದರೂ ಆ ನಮ್ಮ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಇರೋ ಜನಕ್ಕೆ ಎಲ್ಲರಿಗೆ ನಾನು ಬದುಕಿರೋವಾಗನೇ ಎಲ್ಲರಿಗೂ ಹಂಚ್ಕೊಟ್ಬಿಟ್ಟು ಹೋಗ್ಬಿಡ್ತೀನಿ. ಅಲ್ಲ, ಮಾತು ಕೊಡುವುದು ಸುಲಭ. ಪಾಪ KGF ಬಾಬು ಮಾತು ಕೊಡ್ತಾ ಇದ್ದೀರಾ, ಅದನ್ನು ಉಳಿಸ್ಕೋಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದರೆ ನಾಳೆ ದಿನ ಯಾವ್ಯಾವ ರೀತಿ ತಿರುವು ಬರುತ್ತೋ, ಯಾವ್ಯಾವ ಸನ್ನಿವೇಶ ನಿಮ್ಗೆ ಗೊತ್ತಾಗುತ್ತೋ ಗೊತ್ತಾಗಲ್ವಲ್ಲ. ನಿಮ್ಗೆ ಆಸೆ ಇರುತ್ತೆ ಕೊಡಬೇಕು ಅಂತ. ಇವತ್ತವರೆಗೂ ನಾನು ಯಾವುದೇ ಕಮಿಟ್ಮೆಂಟ್ ಮಾಡಿದ್ದೀನಿ. 2 ಲಕ್ಷ ಮಕ್ಕಳಿಗೆ ಸ್ಕಾಲರ್ಶಿಪ್ 5,000 ರೂಪಾಯಿ ನಾನು ಒಬ್ಬನು ಮಾಡಿದ್ರೆ ಇಡೀ ದೇಶದಲ್ಲಿ ಎಲ್ಲರೂ ಮಾಡ್ತಾರೆ. ನಾನು ಒಬ್ಬನೇ ಶ್ರೀಮಂತ ಅಲ್ಲ, ನನ್ನ ನೋಡಿ ಬೇರೆಯವ್ರು ಕಲ್ತ್ಕೊಡ್ತಾರೆ. ನಾನು ಒಬ್ಬನೇ ಶ್ರೀಮಂತ ಅಲ್ಲ, ನನ್ನಂಥ ಲಕ್ಷಾಂತರ ಜನ ಶ್ರೀಮಂತರುಗಳಿದ್ದಾರೆ. ನಾನು ಮಾಡಿದ್ರೆ ಅವರು ಮಾಡ್ತಾರೆ ಅಂತ ಇದು ಅಭ್ಯಾಸ ಹಾಕೋಕ್ಕೆ ಉದಾಹರಣೆಗೆ ನಾನು ಇದೆಲ್ಲ ಮಾಡಿ ತೋರಿಸಿದೆ. ಆದರೆ ನನಗೆ ಅಲ್ಲಿರೋರು ಕೆಲವು ಲೀಡರ್ಸು ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಬೇಕು. ಆದರೆ ನಾನು ಮಾಡಿದ್ದೀನಿ, ನಾನು ಅಲ್ಲಿ ಸಂಪಾದನೆ ಮಾಡೋಕ್ಕೆ ಬಂದಿಲ್ಲ, ನಾನು ಸಂಪಾದನೆ ಮಾಡಿರೋದು ಕೊಡೋಕ್ಕೆ ಬಂದಿದ್ದೀನಿ. ನನಗೆ ಅವರು ಚೆನ್ನಾಗಿ ಇಟ್ಕೊಂಡು ನನ್ನ ಹತ್ರ ಕೆಲಸ ತೊಗೋಬೇಕಾಗಿತ್ತು, ಅವ್ರು ಕಲ್ಕೊಂಡ್ಬಿಟ್ರು. ಆ ಕೆಲವು ಲೀಡರ್ಸು ನನ್ನ ಮೇಲೆ ಅಪಪ್ರಚಾರ ಮಾಡಿ ಇದು ಮಾಡಿದ್ರು. ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡು. ಯಾರು ಆ ಲೀಡರ್ಸ್ ಅಂತ ಹೇಳ್ಕೊಬೋದು? ಯಾಕಂದ್ರೆ ಇಷ್ಟೆಲ್ಲ ನಿಮ್ಗೆ ದುಃಖ ಕೊಟ್ಟಂಥವ್ರು. ಯಾಕಂದರೆ ಯಾರು ನಿಮ್ಮ ಬದುಕಲ್ಲಿ ಬಂದಿರಲಿಲ್ಲ, ನೀವು ಬೆಳಿಬೇಕಾದ್ರೆ ಅಷ್ಟು ಕಷ್ಟಪಟ್ಟ ಮೇಲೆ ಬಂದರು, ಎಲ್ಲರೂ ಬಂದರು. ಆದರೆ ನಿಮ್ಗೆ ಈ ರೀತಿ ಮಾಡಿದಂಥವ್ರು ಯಾರು ಆ ಲೀಡರ್ಸ್ ಅಂತ ಹೇಳ್ಬೋದಾ ಅಂತ? ನೋಡಿ ಸರ್, ಇವಾಗ ನಾನು ಹೆಸ್ರುಗಳು ಹೇಳಿದ್ರೆ ತಿರ್ಗಾ ನಾಳೆಯಿಂದ ನನಗೆ ತೊಂದರೆಗಳು ಬರುತ್ತೆ. ಇವತ್ತು ಪೊಲೀಸ್ ಕಂಟ್ರೋಲು ಅವ್ರ ಕೈಯಲ್ಲಿದೆ, ರೌಡಿಗಳ ಕಂಟ್ರೋಲ್ ಅವ್ರ ಕೈಯಲ್ಲಿದೆ. ಈಗ ಮಾಜಿ MLA ಆಗಲಿ ಹಾಲಿ MLA ಆಗಲಿ ನನಗೆ ಯಾರಿಂದನೂ ಏನೂ ತೊಂದರೆ ಇಲ್ಲ. ಆದರೆ ಮಾಜಿ MLA RV ದೇವರಾಜ್ ಮತ್ತು ಅವ್ರ ಮಗ ಯುವರಾಜ್ ನಿನ್ನೆಲ್ಲ ಈ ಪ್ರತಿಭಟನೆ ಮಾಡಿರೋದು ನಾನು ಮಲಗಿದ್ದೀನಿ. ನಾನು ಆ ಕಡೆ 2.5 ವರ್ಷ ಆಯಿತು ಹೋಗಿ, ಯಾವುದಕ್ಕೂ ಹೋಗಲ್ಲ. ಯಾಕೆ ಹೋಗಲ್ಲ? ಅವರು ಇವಾಗ ಪೊಲೀಸ್ ಕಂಟ್ರೋಲು ಅಧಿಕಾರ ಅವ್ರ ಕೈಯಲ್ಲಿದೆ. ನೀವು ಅದೇ ಪಕ್ಷದಲ್ಲಿ ಇರೋರಲ್ವಾ? ಇವಾಗ ನಾನು ಹೋದ್ರೆ ಇಂಡಿಪೆಂಡೆಂಟ್ ಆಗಿದ್ರು ಕೂಡ ನೀವು ಅದೇ ಪಕ್ಷ ಅಲ್ವಾ? ಅದೇ ಪಕ್ಷದಲ್ಲಿ ಇದ್ದೀನಿ. ಈಗ ನಾನು ಅಲ್ಲಿ ಹೋದರೆ ಅಲ್ಲಿ ರೌಡಿಗಳನ್ನಿಟ್ಟು ನನ್ನ ಜೊತೆಗಿರೋರು ನನ್ನ ಫಾಲೋವರ್ಸ್ಗೆ ಎಲ್ಲ ತೊಂದರೆ ಕೊಡ್ತಾರೆ. ಹಳೆ ಕೇಸ್ಗಳೆಲ್ಲ ಓಪನ್ ಮಾಡ್ತಾರೆ, ಅವ್ರಿಗೆ ಪೊಲೀಸಿಂದ ತೊಂದರೆ ಕೊಡ್ತಾರೆ. ಅದಕ್ಕೆ ನಾನು ಅಲ್ಲಿ ಹೋಗೋದು, ಅಲ್ಲಿ ಸಹಾಯ ಮಾಡೋದೆಲ್ಲ ಬಿಟ್ಟಾಕ್ಬಿಟ್ಟೆ. ಯಾಕೆ? ಅಲ್ಲಿ ಹೋದರೆ ನನ್ನ ಜೊತೆಗಿರೋರಿಗೆಲ್ಲ ತೊಂದರೆ ಆಗುತ್ತೆ, ಅಲ್ಲಿ ಹೋಗೋದು ಬೇಡ ಅಂತ 2.5 ವರ್ಷ ಆಯಿತು ನಾನು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೋಗಿ. ನಾನು ನಮ್ಮ ತಾಯಿ ಕಾನ್ಸ್ಟಿಟ್ಯೂನ್ಸಿ ಅನ್ನೋದು, ಆ ಕಾನ್ಸ್ಟಿಟ್ಯೂನ್ಸಿಗೆ ನಮ್ಮ ತಾಯಿ ಅನ್ನೋದು. ನಿಮ್ಮ ತಾಯಿಯವರಲ್ಲಿದ್ರಾ? ಅಲ್ಲೇ ಇದ್ದಿದ್ದು ನೀವೆಲ್ಲ ಮುಂಚೆ? ಅಲ್ಲೇ ಖಾದರ್ ಶರೀಫ್ ಗಾರ್ಡನಲ್ಲಿ ಇದ್ದಿದ್ದು. ಪೂರ್ ಫ್ಯಾಮಿಲಿ ಅಲ್ಲೇ ಇದ್ದಿದ್ದು. ಆ ಒಂದು ಕಾರಣಕ್ಕೆ ನೀವು ಆ ಒಂದು ಅಟ್ಯಾಚ್ಮೆಂಟ್, ಆ ಒಂದು ನಮ್ಮ ತಾಯಿ ಇದ್ದಿದ್ದು. ನಮ್ಮ ಮನೆ ಇದೆ ಅಲ್ಲಿ, ನನ್ನ ತಂಗಿ ಇದೆ ಅಲ್ಲಿ. ಈಗಲೂ ಅಲ್ಲಿ ತಂಗಿ ಇದೆ? ನನ್ನ ತಂಗಿ ಇದೆ, ನನ್ನ ತಮ್ಮ ಇದ್ದಾನೆ, 2 ತಂಗಿಗಳಿದೆ, ಒಂದು ತಮ್ಮ ಇದ್ದಾನೆ, 3 ಜನ ಮನೆಯಲ್ಲಿ ಇದ್ದಾರೆ. ಆದರೆ ಅದು ಏನಂದರೆ ಇದೆಲ್ಲ ನಮಗೆ ಈ ಪ್ಯಾಲೇಸ್ ಗಿಲೇಸ್ ಎಲ್ಲ ಬೇಕಾಗಿಲ್ಲ. ಆ ಮನೆಯಲ್ಲಿ ನಮಗೆ ಎಷ್ಟೋ ಸುಖವಾಗಿದ್ವಿ. 100 ರೂಪಾಯಿ ಸಂಪಾದನೆ ಮಾಡಿದ್ರು 11 ಗಂಟೆವರೆಗೂ ಮಲ್ಗೋನು ನಾನು. ಇವತ್ತು ಇಲ್ಲಿ ಮಲ್ಗೋಕ್ಕಾಗಲ್ಲ, ಕಣ್ಣು ಮುಚ್ಚಿದ್ರೆ ಯಾವುದಾದ್ರು ಒಂದು ಟೆನ್ಷನ್ ಕಣ್ಣು ಬರುತ್ತೆ. ಇವಾಗ ಯಾವ್ದು ಬಂತು, ಇವಾಗ ನನ್ನ ಮನೆಗೆ ಯಾರಾದರೂ ಡೋರಲ್ಲಿ ಹಿಂಗೆ ಕಟ್ಟರೆ ಯಾರು ಬಂದರು, ಇನ್ಕಮ್ ಟ್ಯಾಕ್ಸವ್ರು ಬಂದರು, ED ಅವ್ರು ಬಂದರು ಅಂತೇಳ್ಬಿಟ್ಟು ಭಯ ಆಗುತ್ತೆ. ಆ ನೆಮ್ಮದಿ ಇವಾಗ ಇಲ್ಲಿಲ್ಲ. ಅದು ಒಂದು ಅಟ್ಯಾಚ್ಮೆಂಟ್ ಇದೆ. ನಾನು ಅಲ್ಲಿ ಇರೋ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಇರೋ ಜನಕ್ಕೆ ನಮ್ಮ ತಾಯಿ ತಂದೆ ಅಂತಲೇ ತಿಳ್ಕೊಂಡು ಇದು ಮಾಡೋದು. ಈಗ ಅಲ್ಲಿ ಏನಾಗಿದೆ, ಇವರು ಅವ್ರಿಗೆ ನಾನಲ್ಲಿ ಇಂಟ್ರೆಸ್ಟೆಡ್ ಇಲ್ಲ ಸರ್. ನನಗೆ ನಾನು MLA ಕಂಟೆಸ್ಟ್ ಮಾಡಬೇಕಂತ ನಾನು ಏನು ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇಲ್ಲ. ಇವಾಗ ಅರ್ಧ ಆಸ್ತಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದೀನಲ್ಲ, ಅದು ಏನೋ ನಾನು ಅಲ್ಲಿ ಕಂಟೆಸ್ಟ್ ಮಾಡಬೇಕು, ಅಲ್ಲಿ MLA ಆಗಬೇಕು ಆ ಉದ್ದೇಶದಿಂದ ಮಾಡಿಲ್ಲ. ಆಸೆ ನನಗಿಲ್ಲ. ಈಗ ಯಾಕೆ ನೀವು ವಯಸ್ಸು ಆಗಿಬಿಟ್ಟಿದೆ, ಆಸೆ ನನಗಿಲ್ಲ. ನನಗೆ ಆಸೆ ಏನಂದರೆ ಆ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಇರೋ ಜನಕ್ಕೆ, ಆ ಖಾದರ್ ಶರೀಫ್ ಗಾರ್ಡನಲ್ಲಿ ಇರೋ ಜನಕ್ಕೆ ನಾನು ಚೆನ್ನಾಗಿದ್ದೀನಿ, ಅವ್ರಿಗೆ ಏನೋ ಒಂದು ಸಹಾಯ ಮಾಡಬೇಕು, ಒಳ್ಳೇದು ಮಾಡಬೇಕು, ಆ ಉದ್ದೇಶ ಇಟ್ಕೊಂಡೇ ಹೋಗ್ತಾಯಿದ್ದೀನಿ. ನೆನ್ನೆ ಇವರು ನಾನು ಮಲಗಿರೋವನಿಗೆ, ನಾನು ಸೈಲೆಂಟ್ ಆಗಿರೋವನಿಗೆ ಅವರು ತೊಂದರೆ ಕೊಟ್ಟು ತಿರ್ಗಾ ಮೈ ಮೇಲೆ ಹಾಕ್ಕೊಂಡ್ರು. ಮೈ ಮೇಲೆ ಹಾಕ್ಕೊಂಡು ಆ ಯುವರಾಜು ನನ್ನ 7 ಮನೆ ನಾನು ಕಟ್ಕೊಡ್ಬೇಕು. 7 ಮನೆಗೆ 300 ಜನ 400 ಜನ ಇಲ್ಲಿ ಜನ ಬಂದು ಯುವರಾಜು ಮತ್ತು GM ಇನ್ಫಿನಿಟಿ ಓನರ್ ಗುಲಾಮ್ ಮುಸ್ತಫಾ ಎಲ್ಲ ದುಡ್ಡು ಕೊಟ್ಟು ಜನಗಳನ್ನಿಲ್ಲಿ ಕರೆಸಿ ನನಗೆ ಅವಮಾನ ಮಾಡಬೇಕಂತ ಮಾಡಿದ್ದಾರೆ.
ಆದರೆ ಈ ಚೆಕ್ ಬೌನ್ಸು ಆಗಿದೆ, ಸರ್ ಸಿಲಿಂಡರ್ ಕೊಟ್ಟಿಲ್ಲ ಅಂತೆಲ್ಲಾನು ನಿನ್ನೆ ಪಾಪ ನಿಮ್ಮ ಅವ್ರು ಎಲ್ಲಿ ಸರ್ ಆರೋಪ ಸರ್ ಮಾಡಿದ್ರು. ಸರ್ ಇವಾಗ ನೀವು ಈ ಥರ ಹೇಳಿದ್ರೆ ಪ್ರಪಂಚ ನೋಡಿರೋ ನೀವು ಈ ಥರ ಅಲ್ಲ, ಗೊತ್ತಿಲ್ಲ ನಿನ್ನೆ ಅವರು ಒಂದು ಚೆಕ್ ಬೌನ್ಸ್ ಆಗಿರೋದು ಒಂದು ಚೆಕ್ ತೋರಿಸ್ಬಿಡ್ಲಿ ನನಗೆ. ಒಂದು ಚೆಕ್ ನಾನು ಕೈಯಲ್ಲಿ ಕೊಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಬೈ ಪೋಸ್ಟ್ ಆಗೇ ಕಳಿಸಿದ್ದೀನಿ ಸಿಲಿಂಡರ್ಗೆ ದುಡ್ಡು. ಬೈ ಪೋಸ್ಟ್ ಆಗೇ ರಿಜಿಸ್ಟ್ರ್ ಪೋಸ್ಟ್ ಮಾಡಿ ಕಳಿಸಿದ್ದೀನಿ ಸಾಹೇಬ್ರೆ. ಅದು 5,500 ರೂಪಾಯಿ ಸ್ಕಾಲರ್ಶಿಪ್, 2 ಲಕ್ಷ ಮಕ್ಕಳಿಗೆ ಸ್ಕಾಲರ್ಶಿಪ್ ರಿಜಿಸ್ಟ್ರ್ ಪೋಸ್ಟಲ್ಲಿ ಕಳಿಸಿದ್ದೀನಿ. 1,050 ರೂಪಾಯಿ ಚೆಕ್ಕು ಸಿಲಿಂಡರ್ಗೆ ಅಂತ ಹೇಳ್ಬಿಟ್ಟು ಬೈ ಪೋಸ್ಟ್ ಕಳಿಸಿದ್ದೀನಿ. ಅಂದ್ರೆ ನೀವು ಈ ಒಂದು ದುಡ್ಡು ನೀವು ಒಂದು ಒಳ್ಳೆ ಕೆಲಸ ಮಾಡಿದ್ದೆ ನಿಮ್ಗೆ ಮುಳುವಾಗ್ತಿದ್ಯಾ? ಅದೇ ಇವಾಗ ನಮಗೆ ನಾನು ಇದೆಲ್ಲ ಮೈ ಮೇಲೆ ಹಾಕ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ನಾನು ಕಾಂಟ್ರವರ್ಸಿ ಮಾಡೋಕ್ಕೆ ಬಂದಿಲ್ಲ. ಇವಾಗ ನನ್ನ ತಂಟೆಗೆ ಬಂದಿದ್ದಾರೆ ಅಂತೇಳ್ಬಿಟ್ಟು ಅವ್ರ ಹೆಸರು ನಾನು ತೋರಿಸ್ತಾ ಇದ್ದೀನಿ. ನಾನು ಎನ್ಕ್ವೈರಿ ಮಾಡಿದೆ, ಆರ್ ವಿ ದೇವರಾಜ್ ಮಗ ಯುವರಾಜೇ ಎಲ್ಲ ನಿನ್ನೆ ಜನಗಳು ಕಳಿಸಿರೋದು. ಅದು ನಮ್ಮ ಕ್ಷೇತ್ರದ ಜನ ಯಾರೂ ಬಂದಿಲ್ಲ, ಎಲ್ಲ ಇಲ್ಲಿ ಬೇರೆ ಕ್ಷೇತ್ರದಿಂದ ಜನ ಕರೆಸಿ ಇಲ್ಲಿ ಕಳಿಸಿದ್ದಾರೆ. ನಾನು ಸೈಲೆಂಟ್ ಆಗಿದ್ದೀನಿ ಅಂದರೆ ಅದಕ್ಕೆ ಅವರು ಅಂಡರ್ ಎಸ್ಟಿಮೇಟ್ ಮಾಡಿಕೊಂಡು ಈ ಥರ ನನ್ನ ಹೆಸರು ಹಾಳು ಮಾಡಬೇಕು ಅಂತ ಕಳಿಸಿದ್ದಾರೆ. ಅದಕ್ಕೆ ಇವಾಗ ಟಿ ವಿ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ನಾನು ಯಾರಿಗೂ ಮೋಸ ಮಾಡಿಲ್ಲ. ನಮ್ಮ ತಂಟೆಗೆ ಬರಬೇಡಿ ಅಂತ ಹೇಳಿದ್ರೆ ಸುಮ್ಮನೆ ಮೈ ಮೇಲೆ ಹಾಕ್ಕೊಳ್ತಾ ಇದ್ದಾರೆ. ಅವ್ರು ರಾಜಕೀಯ ಮಾಡಿಕೊಂಡು MLA ಆಗಬೇಕು ಇಲ್ಲ ಇದು ಕಾರ್ಪೊರೇಟ್ರ್ ಆಗಬೇಕು, ಅವ್ರು ಮಾಡ್ಕೊಂಡು ಹೋಗಿಲ್ಲ. ಅವ್ರು ನನ್ನ ಮಧ್ಯದಲ್ಲಿ ಹೋಗಿಲ್ಲ. ನಾನಿದು ಅರ್ಧ ಪ್ರಾಪರ್ಟಿ ಕೊಡ್ತೀನಿ ಅಂತ ಹೇಳಿದ್ದು, ಏನು ಅಲ್ಲಿ MLA ಟಿಕೆಟ್ ಕೊಡ್ತಾರೆ ನನಗೆ ಇದು ಮಾಡ್ತಾರೆ ಆ ಆಸೆ ಇಟ್ಕೊಂಡು ಮಾಡಿಲ್ಲ. ನನಗೆ ಪೊಲಿಟಿಕಲ್ ಬೇಕಾದ್ರೆ ನಾನು ಬರೋದಿಲ್ಲ, ಚಿಕ್ಕಪೇಟೆಗೆ ನಾನು ಬರೋದಿಲ್ಲ. ಆದರೆ ನನಗೆ ತೊಂದರೆ ಕೊಟ್ಟು ನನಗೆ ಮೈ ಮೇಲೆ ಹಾಕಿ ನನಗೆ ಅವಮಾನ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಿಮ್ಮ TV9 ಚಾನಲ್ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರೂ ಇದು ನೋಡಬೇಕು, ಇದರಲ್ಲಿ ಸತ್ಯಾಂಶ ಇದೆ. ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರು ದುಡ್ಡು ತಿಂದಿಲ್ಲ, ಯಾರಿಗೂ ಸ್ಕಾಲರ್ಶಿಪ್ 2 ಲಕ್ಷ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. 50,000 ಮನೆಗಳಿಗೆ ಚೆಕ್ ಮುಖಾಂತರ DD ಮುಖಾಂತರ ಸಿಲಿಂಡ್ರಿಗೆ ದುಡ್ಡು ಕೊಟ್ಟಿದ್ದೀನಿ. 2 ಲಕ್ಷ ನಮ್ಮ ಅಕ್ಕ ತಂಗಿಗಳಿಗೆ ಕಾಂಜೀಪುರಂ ಸಿಲ್ಕ್ ಸ್ಯಾಡಿ 2 ಲಕ್ಷ ಮಕ್ಕಳಿಗೆ ಜನಗಳಿಗೆ ಕೊಟ್ಟಿದ್ದೀನಿ ನಾನು. ಆದ್ದರಿಂದ ನಾನು ಇನ್ಕಮ್ ಟ್ಯಾಕ್ಸಲ್ಲಿ ನನ್ನ ಚಾರಿಟೇಬಲ್ ಫೌಂಡೇಶನ್ ಕ್ಯಾನ್ಸಲ್ ಆಗಿದೆ, ನನ್ನ ಬ್ಯಾಂಕ್ ಅಕೌಂಟ್ಗಳು ಸೀಸ್ ಆಗಿದೆ. ಆಮೇಲೆ ನನ್ನ ಮೇಲೆ 8 FIRಗಳು ರಿಜಿಸ್ಟರ್ ಆಗಿದೆ. ಒಂದು ವಿಲ್ಸನ್ ಗಾರ್ಡನಲ್ಲಿ ಆಗಿದೆ, ಒಂದು ಟ್ಯಾಂಕ್ ಗಾರ್ಡನಲ್ಲಿ ಆಗಿದೆ, ಒಂದು ತಿಲಿಕ್ ನಗರಲ್ಲಿ ಆಗಿದೆ, ಒಂದು ಇದರಲ್ಲಿ SJP ಪೊಲೀಸ್ ಸ್ಟೇಷನಲ್ಲಿ ಆಗಿದೆ, ಒಂದು ಇಲ್ಲಿ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನಲ್ಲಿ ಆಗಿದೆ. ಈ ಥರ 8 FIRಗಳು. ಏನು ಕಾರಣ, ಏನಕ್ಕೆ FIRಗಳು ಆಗಿದೆ ಅಂದರೆ ನಾನು ಬಡವರಿಗೆ ಸಹಾಯ ಮಾಡಿದ್ದೀನಿ, ಅವ್ರಿಗೆ ಚೆಕ್ ಮುಖಾಂತರ ದುಡ್ಡು ಕೊಟ್ಟಿದ್ದೀನಿ, ಮನೆಗೆ ಸ್ಯಾಡಿ ಕೊಟ್ಟಿದ್ದೀನಿ, ಮನೆಗಳು ಕಟ್ಕೊಟ್ಟಿದ್ದೀನಿ ಅಂತೇಳ್ಬಿಟ್ಟು ನನಗೆ ಆರೋಪ ಮಾಡಿ ನನಗೆ 8 FIR ಆಗಿದೆ. ಅದರಲ್ಲಿ 2 FIR ಹೈಕೋರ್ಟ್ ನ್ಯಾಯಾಲಯ, 2 FIR ಕ್ವಾಶ್ ಆಗಿದೆ. ಇನ್ನೂ 4 ಅಂದ್ರೆ ನೀವು ಹೇಳ್ತಾ ಇರೋದು ನೋಡಿದ್ರೆ KGF ಬಾಬು ಅವರು ತಮ್ಮದೇ ಒಂದು ಬಿಸ್ನೆಸ್ ಪ್ರಪಂಚದಲ್ಲಿ ತುಂಬಾ ಲಕ್ಸುರಿಯಾಗಿ ಚೆನ್ನಾಗಿದ್ರು. ಪ್ಯಾಲೇಸಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡಿಕೊಂಡು ಚೆನ್ನಾಗಿ ದುಡ್ಕೊಂಡು ಚೆನ್ನಾಗಿದ್ರು. ಯಾವಾಗ ರಾಜಕೀಯ ಪ್ರವೇಶ ಮಾಡ್ತಾರೋ ಅಲ್ಲಿಂದನೇ ಇವೆಲ್ಲ ತಂತ್ರ ಕುತಂತ್ರಗಳು ಬಾಬು ಅವ್ರ ಮೇಲೆ ನಾನು EDಯಲ್ಲಿ ರೇಡ್ ಆಗಿದ್ದು ಕಾರಣ ಏನಂದರೆ ಇವಾಗ ಅದನ್ನು ಹೇಳ್ತೀನಿ. ನಾನು ಕಾಂಗ್ರೆಸ್ ಪಾರ್ಟಿಗೆ ಫೈನಾನ್ಸ್ ಮಾಡ್ತಾ ಇದ್ದೀನಿ ಅಂತೇಳಿ ಒಂದೇ ಕಾರಣಕ್ಕೆ ನನಗೆ ED ರೈಡ್ ಮಾಡಿದ್ದು. ರಾಹುಲ್ ಗಾಂಧಿ ಅವ್ರದ್ದು, ಅದು ಬ್ಯಾಂಗ್ಳೂರು ED ಅಲ್ಲ, ಡೆಲ್ಲಿ ED. ಏನಕ್ಕೆ ಅಂದರೆ ಕಾಂಗ್ರೆಸ್ ಪಾರ್ಟಿಗೆ ನಾನು ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದೇ ಕಾರಣಕ್ಕೆ ಮಾಡಿರೋದು. ಅದು ನಾನು DK ಶಿವಕುಮಾರ್ ಸಾಹೇಬ್ರ ಶಿಷ್ಯ ಅಂತ ಒಂದು ಕಾರಣಕ್ಕೆ ಇದು ಮಾಡಿದ್ದು. ನಮ್ಮ ಹತ್ರ ಏನೂ ಸಿಕ್ಕಲಿಲ್ಲ, ಆದರೆ ಅಲ್ಲಿ ಬ್ಲ್ಯಾಕ್ ಮೇಲ್ ಸಿಕ್ತು. ರಾಹುಲ್ ಗಾಂಧಿದು ಒಂದು ದಿವಸ ಮುಂದೆ ಇನ್ವೆಸ್ಟಿಗೇಷನು ರಾಹುಲ್ ಗಾಂಧಿ ಸಾಹೇಬ್ರದ್ದು ಆದಮೇಲೆ ಮಾರನೇ ದಿವಸ ಇನ್ವೆಸ್ಟಿಗೇಷನ್ ನಂದು. ಅಂದರೆ ನೀವು ರಾಹುಲ್ ಗಾಂಧಿ ಅವರಿಗೆ ನೀವು ಫೋನ್ ಅಂಥ ದೊಡ್ಡ ಮನುಷ್ಯ ಅಲ್ಲ ನಾನು ಹೇಳ್ತಾ ಇರೋದು ಏನಂದರೆ, ಆವತ್ತು ಫಸ್ಟ್ ಡೇ ರಾಹುಲ್ ಗಾಂಧಿ ಅವರ ಎನ್ಕ್ವೈರಿ ಮಾರನೇ ಸೇಮ್ ಆಫೀಸರ್ಸ್, ಅವ್ರ ಆಫೀಸರ್ಸ್ ಹೆಸರು ಕುಲ್ದೀಪ್ ಸಿಂಗ್, ಯಡುರಾಜ್ ಸಿಂಗ್ ಅಂತ, ಇವರೇ ನಮಗೆ ED ಡೈರೆಕ್ಟರ್ಸ್. ಮಾರನೇ ದಿವಸ ನಂದು. ನನಗೆ ಅಲ್ಲಿ ಬೆದರಿಸ್ತಾರೆ ಏನಂತ, ಕಲ್ ತೆರಾ ಗುರು ಆ ರहा है, तेरा बॉस आ रहा है. ಯಾರು ಬಾಸು? ರಾಹುಲ್ ಗಾಂಧಿ ಆ रहा है. आज साले तेरा है, कल तेरा ರಾಹುಲ್ ಗಾಂಧಿ ಆ रहा है ಅಂತ ಈ ಥರ ಹೇಳಿ ನನಗೆ ಅವರು ಟಾರ್ಚರ್ ಮಾಡಿದ್ರು. ಆದರೆ ಅವ್ರ ಕೈಯಲ್ಲಿ ಏನೂ ಸಿಗಲಿಲ್ಲ. ED ಅಂತ ಅದು ಏನಿದೆ, ಈ ಮನಿ ಲ್ಯಾಂಡಿಂಗ್, ಮನಿ ಇದ್ರೆ ಎಲ್ಲ ಲ್ಯಾಂಡಿಂಗ್, ಮನಿನೆಲ್ಲ ಅಂದರೆ ಲ್ಯಾಂಡಿಂಗಲ್ಲಿ
ನನ್ನ ಮನೆಯಲ್ಲಿ ಎಷ್ಟು ಸಿಕ್ತು? 54,000 ರೂಪಾಯಿ ಸಿಕ್ತು ಅವ್ರಿಗೆ. ಅಷ್ಟೇ? ಬರೀ 54,000. 7,000 ಕೋಟಿ ಒಡೆಯ ಮನೆಯಲ್ಲಿ ಕೇವಲ 50,000 ರೂಪಾಯಿ, 54,000 ರೂಪಾಯಿ ಇದರಲ್ಲಿ ಮನೆಯಲ್ಲಿ ಸಿಕ್ತು. ಬ್ಯಾಂಕಲ್ಲಿ 11 ಕೋಟಿ ಸಿಕ್ತು, ವೈಟ್ ಮನಿ. ಏನಪ್ಪ ಮಾಡಿದ್ರು? ಏನಾಗುತ್ತೆ? ಮನಿ ಇದ್ದರೆ ಅಲ್ಲ ಲ್ಯಾಂಡಿಂಗು. ಜ್ಯುವೆಲರಿ, ಆವತ್ತು ಜ್ಯುವೆಲರಿ ಒಂದು 3 ಕೋಟಿ ರೂಪಾಯಿ ಜ್ಯುವೆಲರಿ ನಮ್ಮ ಮನೆಯಲ್ಲಿತ್ತು, ಅದು ಸೀಸ್ ಮಾಡ್ಕೊಂಡು ಹೋದರು. ಇನ್ನೂವರೆಗೂ ಬಂದಿಲ್ಲ. ಕೇಸ್ಗಳು ನಡೀತಾ ಇದೆ, ಹೈಕೋರ್ಟಲ್ಲಿದೆ, ಡೆಲ್ಲಿ ಹೈಕೋರ್ಟಲ್ಲಿದೆ. ಆದರೆ ಈ ಥರ ಸ್ಟೇಟ್ ಫಾರ್ವರ್ಡ್ ಮನುಷ್ಯ ನಾನು. ನನಗೆ ಇವತ್ತು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನನಗೆ ಒಂದು ಮನಸ್ಸಲ್ಲಿ ಇ ಡಿ ಹೆಸರು ತಗೊಂಡ್ರೆ ಏನಾಗುತ್ತೆ? ಬೇರೆಯವ್ರದ್ದು ಭಯ ಬೀಳ್ತಾರೆ, ರಾಜಕೀಯದವ್ರ ಹೆಸರು ತಗೊಂಡ್ರೆ ಭಯ ಬೀಳ್ತಾರೆ. ನಾನು ಇರೋದು ಅದರಲ್ಲಿ ಮುಚ್ಚಿ ಹೇಳೋದೇನು? ಯಾಕೆ KGS ಬಾಬು ಅವ್ರು ಹೇಗಿದ್ದಾರೋ ಹಾಗೆ ಜನರ ಮುಂದೆ ಜಾಸ್ತಿ ಏನಾಗ್ಬೋದು? ಈ ಆಸ್ತಿ ಮೇಲೆ ತೊಂದರೆ ಕೊಡ್ಬೋದು. ಆಸ್ತಿ ಏನು ಮಾಡೋಕ್ಕಾಗೋದಿಲ್ಲ. ಈ ಆಸ್ತಿ ನನ್ನ ಹತ್ರ ಇದೆ, ಅದಕ್ಕೆ ಮೀನ್ ಟೈಮ್ ನನಗೆ ತೊಂದರೆ ಬರ್ಬೋದು ಹೊತ್ತು ಈ ಆಸ್ತಿಗೆ ಯಾರೂ ಅಪಾಯ ಮಾಡೋಕ್ಕಾಗಲ್ಲ. ಈ ಫ್ರಾಡ್ GM ಮುಸ್ತಫಾ ಅವನಿದ್ದಾನಲ್ಲ, ಅಂಥ ಸಂಬಂಧಿದ್ದಾನೆ. ನನ್ನ ಬ್ಲಡ್ಡು, ನನ್ನ ಕುಟುಂಬದವರೇ ಏನಾದರೂ ದಬ್ಬಾಳಿಕೆ ಮಾಡೋಕ್ಕೆ ಚಾನ್ಸಸ್ ಇದೆ. ಪಬ್ಲಿಕ್ಕಿಂದ ಏನೂ ತೊಂದರೆ ಇಲ್ಲ. ಈಗ ಇನ್ನೊಂದು, ಈಗ ಕುಟುಂಬದ್ದು ಹೇಳ್ತಾ ಇದ್ರಿ, ಮೊದಲಿಂದ ಸ್ವಲ್ಪ ಆಸ್ತಿ ವಿವಾದ ಅದು ಇದಿತ್ತು. ಸ್ವಂತ ಮಗನೇ ಈ ರೀತಿಯಾಗಿ ಮಾಡಿದ್ರೆ ಅದು ಕೇಳಲಿಲ್ಲ. ಒಂದು 10 ವರ್ಷ ಮುಂದೆ ತಿರ್ಗಾ ಇದು ಒಂದು ಬಂತು. ನನ್ನ ಹೆಂಡತಿ, ಫಸ್ಟ್ ಹೆಂಡತಿ, ನನ್ನ ಎರಡನೇ ಹೆಂಡತಿ, ನಾನು ಗೊತ್ತಿಲ್ದಂಗೆ ಇದೆಲ್ಲ ಆದಮೇಲೆ ನನ್ನ ಆಫೀಸಲ್ಲಿ ರಿಸೆಪ್ಷನ್ ಹತ್ಲಾಗೆ. ಯಾವಾಗ ನಿಮ್ಮ ಫಸ್ಟ್ ಮದುವೆ ಆಗಿದ್ದು? ಯಾವಾಗ? ಎರಡನೇ ಮದುವೆ ಆಗಿದ್ದು? 98ಅಲ್ಲಿ. ಎರಡನೇ ಮದುವೆ ಯಾವಾಗಾಯಿತು? 2013 ಎರಡನೇ ಮದುವೆ ಆಯಿತು. ಆವಾಗ ಏನಾಯಿತು? ಇದೇ ಥರ ಇವತ್ತು ಯಾವ ಥರ ಬ್ಲ್ಯಾಕ್ ಮೇಲ್ ಮಾಡಿದ. ಆವಾಗ ನಮ್ಮ ಅತ್ತೆ ಮನೆಯವರು, ನಮ್ಮ ಫಸ್ಟ್ ಹೆಂಡತಿ ಮಗ ಇವನು. ಏನು ಹೆಸರು? ಅಫ್ನಾನ್ ಶರೀಫ್. ಅಫ್ನಾನ್ ಶರೀಫ್. ನೆನ್ನೆ ಹೌದು. ಫಸ್ಟ್ ಹೆಂಡತಿ ಈ ಎರಡನೇ ಮದುವೆ ಮಾಡಿದ್ದೀನಿ ಗೊತ್ತಾಗಿ ಅವ್ರು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಆದರು. ದುಡ್ಡಿದ್ರೆ ಹೆಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನೋಡಿ. ಯಾರು ಮಾಡೋದು? ಆಚೆದವ್ರು ಯಾರು ಮಾಡಲ್ಲ, ಕುಟುಂಬದವರು ಮಾಡೋದು. ನಮ್ಮ ದೊಡ್ಡ ಹೆಂಡತಿ ಕುಟುಂಬದವರು, ಅವ್ರ ಅಕ್ಕ ಮಕ್ಕಳು, ಅಕ್ಕಂದ್ರ ಮಕ್ಕಳು, ತಮ್ಮಂದ್ರ ಮಕ್ಕಳು, ಅಕ್ಕಗಳು, ಮಾವನ್ಗಳು ಎಲ್ಲ ಒಂದು ಟೀಮ್, 15-20 ಜನ ಟೀಮ್. ನನ್ನ ಹೆಂಡತಿಗೆ ಬೆಂಕಿ ಹಾಕಿ ಅದಕ್ಕೆ ಹೇಳ್ಕೊಟ್ಟು ಬ್ರೈನ್ ವಾಶಿ ಬೆಂಕಿ ಹಾಕಿ ಅದಕ್ಕೆ ನೀನು ಇವಾಗ ಕಂಟ್ರೋಲಲ್ಲಿ ಇರಬೇಕು ಅಂಥೇಳಿ ಆ ಎಮ್ಮನ್ನು ಕರ್ಕೊಂಡೋಗಿ ಅವ್ರ ಮನೆಯಲ್ಲಿ ಇಟ್ಕೊಂಡು ಕಿಡ್ನ್ಯಾಪ್ ಮಾಡಿ ಇಟ್ಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕಿ 700 ಕೋಟಿ ಕೇಳಿದ್ರು. 2013-14 700 ಕೋಟಿ ಕೇಳಿದ್ರು. ಆಮೇಲೆ ನಾನು ಏನು ಹೇಳಿದೆ ನನ್ನ ಹೆಂಡತಿಗೆ, ನೀನು ಒಂದು ದಿವಸ ಕೋರ್ಟಲ್ಲಿ ಸಿಕ್ತು. ಇದೆಲ್ಲ ಏನಕ್ಕೆ ಹೇಳ್ತೀನಿ ಅಂದರೆ ಜನಗಳಿಗೆ ಗೊತ್ತಾಗಬೇಕು. ದುಡ್ಡಿರೋವನ ಮೇಲೆ, ದುಡ್ಡಿಲ್ಲ ಅಂದರೆ ಸುಖವಾಗಿ ಆರಾಮಾಗಿ ನೀವು 1 ಲಕ್ಷ 2 ಲಕ್ಷ ಸಂಪಾದನೆ ಮಾಡ್ಕೊಂಡು ಆರಾಮಾಗಿ ಮಕ್ಕಳ ಜೊತೆಗೆ ಆರಾಮಾಗಿದ್ದೀರ. ನಾನಿಲ್ಲ. ದುಡ್ಡು ಕೊಟ್ಟು ಮನಸ್ಸಿಗೆ ಶಾಂತಿ ಇಲ್ಲ. ಈ ಆಸ್ತಿ ಕಾಪಾಡೋಕ್ಕೆ ಡೈಲಿ ಒಂದೊಂದು ಪ್ರಾಬ್ಲಮ್, ಒಂದು ಹೋದ್ರೆ ಒಂದು ಡೈಲಿ ರಾತ್ರಿ ಮಲಗಿ ಬೆಳಗ್ಗೆ ಎದ್ದರೆ ಏನಾದರೂ ಒಂದು ಟೆನ್ಷನ್ ನಿಂತಿರುತ್ತೆ. ಅದರಲ್ಲೂ ಸ್ವಂತದವರೇ, ಕುಟುಂಬಸ್ಥರೇ. ಆಮೇಲೆ ಇವಾಗ ಅದಕ್ಕೆ ಕೇಸ್ಗಳು ಹಾಕಿ ಯಾರ್ಯಾರು ಇವಾಗ ಲ್ಯಾಂಡ್ ತಗೊಂಡಿದ್ದೀವಿ, ಗೌರ್ಮೆಂಟ್ ಲ್ಯಾಂಡ್ ತಗೊಂಡಿದ್ದೀವಿ, ಅದರಲ್ಲಿ ಕೇಸ್ಗಳು, ಯಾರಾದರೂ ಏನಾದರೂ ಒಂದು ಲಿಟಿಗೇಷನ್ ಹಾಕಿ ಅದು ಡೈಲಿ ಕೇಸ್ಗಳು, ಡೈಲಿ ಕಂಪ್ಲೇಂಟ್ಗಳು ಎಲ್ಲ. ಭಯ ಆಗ್ತಾಯಿದೆ ಮನೆಯಲ್ಲಿ ಇರೋಕ್ಕೆ. ನೀವು ಸುಖವಾಗಿದ್ದೀರಾ, ಆರಾಮಾಗಿರಿ, ನನ್ನಂಥ ದೊಡ್ಡ ಶ್ರೀಮಂತ ಆಗಬೇಡಿ. ಶ್ರೀಮಂತ ಆದರೆ ನಿಮ್ಮ ಬದುಕು ಹಾಳಾಗುತ್ತೆ. ಒಂದು ಕಡೆ ಇನ್ಕಮ್ ಟ್ಯಾಕ್ಸು, ಒಂದು ಕಡೆ ಪಬ್ಲಿಕ್ಕು, ಒಂದು ಕಡೆ ರೌಡಿಗಳು. ಇದೆಲ್ಲ ನಿಮ್ಮ ಲೈಫೇ ಹಾಳು ಮಾಡಿಬಿಟ್ಬಿಡುತ್ತೆ. ಯಾವ ಲ್ಯಾಂಡ್ ತಗೊಳ್ತೀವಿ ಅಲ್ಲಿ ಯಾರಾದರೂ ಒಂದು ಲಿಟಿಗೇಷನ್ ಆಗ್ತಾನೆ. ಈಗ ಅನಿಲ್ ಅಂಬಾನಿನೂ ಇದ್ದಾರೆ, ಅವ್ರಿಗೂ ಹಿಂಗೆ ಟೆನ್ಷನ್ ಇರುತ್ತಾ? ಅನಿಲ್ ಅಂಬಾನಿ ಎಲ್ಲ ಏನು ದೇಶಕ್ಕೆ ಮೋಸ ಮಾಡೋರು, ಬ್ಯಾಂಕ್ಗಳಿಗೆ ಮೋಸ ಮಾಡೋರು. ಏನು ತಪ್ಪು ತಿಳ್ಕೊಬೇಡಿ, ನಾಳೆ ಅವರು ನನ್ನ ಮೇಲೆ ಡೆಫರ್ಮೇಷನ್ ಕೇಸ್ ಆಗ್ಬೋದು. ಆದರೆ ನನಗೆ ಅದಕ್ಕೆಲ್ಲ ನಾನು ಎದುರವನಲ್ಲ. ಏನಂದರೆ ಬ್ಯಾಂಕ್ಗಳಿಗೆ ಮೋಸ ಮಾಡ್ತಾರೆ. ಒಂದು ಕಂಪನಿ ನಿಮಗೆ ಹೇಳ್ತೀನಿ, ಇದು
ಇದೆಲ್ಲ ಇಂಪಾರ್ಟೆಂಟ್, ಇದು ವ್ಯಾಲಿಡ್ ಪಾಯಿಂಟ್. ಇದು ಒಂದು ಕಂಪನಿ ಓಪನ್ ಮಾಡ್ತಾರೆ, ಅದಕ್ಕೆ SEZ ಪರ್ಮಿಷನು, ಇಂಡಸ್ಟ್ರಿ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಲ್ಯಾಂಡ್ ಅಲಾಟ್ ಮಾಡ್ತಾರೆ. ಒಂದು ಇಂಡಸ್ಟ್ರಿಯಲ್ಸ್ಗೆ ಏನು ಮಾಡ್ತಾರೆ, ಒಂದು ಲ್ಯಾಂಡ್ ಅಲಾಟ್ ಮಾಡ್ತಾರೆ. ಯಾವುದೇ ಸರ್ಕಾರ ಆಗಲಿ, ಸ್ಟೇಟ್ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ಆಗಲಿ, ಆಂಧ್ರ ಸರ್ಕಾರ ಆಗಲಿ, ಇಲ್ಲ ಮಹಾರಾಷ್ಟ್ರ ಸರ್ಕಾರ ಆಗಲಿ, ಅವರು ಒಂದು ಲ್ಯಾಂಡ್ ಅಲಾಟ್ಮೆಂಟ್ ಇಂಡಸ್ಟ್ರಿಯಲ್ಸ್ಗೆ. ಯಾಕೆ? ಬಡವ್ರಿಗೆ ಅವರು ಕೆಲಸ ಕೊಡಲಿ, ಕೆಲಸ ಇಲ್ದಿರೋರಿಗೆ ಕೆಲಸ ಕೊಡಲಿ ಅಂತ ಒಂದು 100 ಎಕರೆ ಲ್ಯಾಂಡ್, ಎಕ್ಸಾಂಪಲ್ 100 ಎಕರೆ ಲ್ಯಾಂಡ್ ಅಲಾಟ್ ಮಾಡ್ತಾರೆ. ಆ ಲ್ಯಾಂಡ್ ವ್ಯಾಲ್ಯೂ ಎಷ್ಟಿರುತ್ತೆ? 100 ಎಕರೆ 1000 ಕೋಟಿ ಲ್ಯಾಂಡು, 10 ಕೋಟಿ ಎಕರೆ. ಅದು 1 ಕೋಟಿ, ಅಲ್ಲಿ ಗೈಡ್ಲೈನ್ಸಲ್ಲಿ ಇದೆ. ಗೈಡ್ಲೈನ್ಸಲ್ಲಿ 1 ಕೋಟಿಗೆ ಅಲಾಟ್ ಮಾಡ್ತಾರೆ. ಅಲಾಟ್ ಮಾಡಿದ್ಮೇಲೆ ಆ ಲ್ಯಾಂಡ್ ಏನಾಗುತ್ತೆ, ಅದು ಲ್ಯಾಂಡ್ ತಗೊಳ್ಳೋಕ್ಕೆ ಕೂಲನ್ನು ಕೊಡ್ತಾರೆ. ಅದಕ್ಕೇನು ಆಡಿಟ್ರ್ಗಳು, ಚಾರ್ಟರ್ಡ್ ಅಕೌಂಟ್ಗಳು ಅದಕ್ಕೆ ಇದ್ದಾರೆ. ಗೌರ್ಮೆಂಟ್ ರೂಲ್ ಮಾಡ್ತಾರೆ ಅಂದರೆ ಅದನ್ನು ವೈಲೇಟ್ ಮಾಡೋಕ್ಕೆ, ಅದು ವೀಕ್ ಪಾಯಿಂಟ್ ತಗೊಳ್ಳೋಕ್ಕೆ ಈ ಸಿಸ್ಟಮ್ ನಮ್ಮ ಹತ್ರ ಇದೆ. ಆಡಿಟ್ರ್ಗಳು, ಚಾರ್ಟರ್ಡ್ ಅಕೌಂಟ್ಗಳು ಅವರೊಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಮಾಡ್ತಾರೆ. ಪ್ರಾಜೆಕ್ಟ್ ರಿಪೋರ್ಟ್ ಲೋನ್ ಅಂತ ಹೇಳ್ಬಿಟ್ಟು ಲ್ಯಾಂಡ್ ತಗೊಳ್ಳೋಕ್ಕೆ ಕೊಡ್ತಾರೆ. ಅದಾದಮೇಲೆ ಅದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಅದಕ್ಕೊಂದು ಲೋನ್ ತಗೊಳ್ತಾರೆ. ಅದಕ್ಕೊಂದು ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ಬಿಟ್ಟು ಬ್ಯಾಲೆನ್ಸ್ ಶೀಟ್ ತೋರಿಸ್ತಾರೆ. ಬರೀ ನಂಬರ್ಸೇ ಇದು, ಈ ನಂಬರ್ಸ್ ಬ್ಯಾಲೆನ್ಸ್ ಶೀಟ್ ಅಂತ ಅದು ತೋರಿಸ್ತಾರೆ. ಅದಕ್ಕೆ ಇಂಡಸ್ಟ್ರಿ ಡೆವಲಪ್ ಮಾಡೋಕ್ಕೆ, ರಾ ಮೆಟೀರಿಯಲ್ ತಗೊಳ್ಳೋಕ್ಕಂತ ಎಲ್ಲ ಲೋನ್ಗಳು ಸ್ಯಾಂಕ್ಷನ್ ಆಗುತ್ತೆ. ಇದಕ್ಕೆ ಸಬ್ಸಿಡಿ ಅಂತ 30% ಸಬ್ಸಿಡಿ ಮಾಡ್ತಾರೆ. 1,00,000 ಕೋಟಿ ಲೋನ್ ಕೊಟ್ಟರೆ ಅದಕ್ಕೆ 30,000 ಕೋಟಿ ಸಬ್ಸಿಡಿ ತಗೊಳ್ತಾರೆ. ಇದೆಲ್ಲ 15 ವರ್ಷ, ಇದಕ್ಕೆ ಸಬ್ಸಿಡಿ ಪೀರಿಯಡ್ 15 ವರ್ಷ ಇರುತ್ತೆ. 15 ವರ್ಷ ಆದಮೇಲೆ ಏನಾಗುತ್ತೆ, ಆ ಸಬ್ಸಿಡಿ ಪೀರಿಯಡ್ ಹೋಗುತ್ತೆ, ಆ ಕಂಪ್ನಿ ಲಿಕ್ವಿಡೇಷನ್ಗೆ ಹೋಗುತ್ತೆ. ಲಿಕ್ವಿಡೇಷನಿಂದ ನಮ್ಮಂಥವ್ರು ಹೋಗಿ ಪಬ್ಲಿಕ್ ಆ್ಯಕ್ಷನ್, ಹೈಕೋರ್ಟಲ್ಲಿ ಹೋಗ್ತಾನೆ, ಪಬ್ಲಿಕ್ ಆ್ಯಕ್ಷನಲ್ಲಿ ಪ್ರಾಪರ್ಟಿ ತಗೊಳ್ತಾನೆ. ಅದು ಅಲ್ಲಿ 1,00,000 ಕೋಟಿ ಇರೋ ಪ್ರಾಪರ್ಟಿ ಅಲ್ಲಿ ಹೋಗಿದ್ರೆ 1,200 ಕೋಟಿ 3,000 ಕೋಟಿಗೆ ಹೋಗುತ್ತೆ. ಬ್ಯಾಂಕ್ನವ್ರಿಗೂ ನಾಮ ಹಾಕ್ತಾರೆ, ಕೆಲಸದವ್ರಿಗೂ ನಾಮ ಹಾಕ್ತಾರೆ, ಸಮಾಜಕ್ಕೂ ನಾಮ ಹಾಕ್ತಾರೆ. ಈ ದುಡ್ಡೆಲ್ಲ ಯಾರ್ದು? ಪಬ್ಲಿಕ್ ದುಡ್ಡು. ಅದು ಲಾಸ್ಟಲ್ಲಿ ಏನಾಗುತ್ತೆ, ಅಲ್ಲಿ ಸಾಲ ಮನ್ನಾ ಆಗುತ್ತೆ. ಅದೇ ಕಂಪನಿ, ಅದೇ ಓನರು ಇವಾಗ ನನ್ನ ಹೆಸರಲ್ಲಿ ತಗೊಳ್ತೀನಿ, ನಾಳೆ ನನ್ನ ಮಗನ ಹೆಸರಲ್ಲಿ ಇನ್ನೊಂದು ಕಂಪನಿ ಓಪನ್ ಮಾಡಿ, ಆ ಸಬ್ಸಿಡಿ ಪೀರಿಯಡ್ ಹೋದ್ಮೇಲೆ ಇದೊಂದು ಓಪನ್ ಆಗುತ್ತೆ. ಸಬ್ಸಿಡಿ ದುಡ್ಡಲ್ಲೇ ಇವ್ರು ಹಿಂಗೆಲ್ಲ ಇಂಥದ್ದು ಅದೆಲ್ಲ ದೊಡ್ಡ ಕಥೆ ಇದೆ. ನಾನು ಯಾರ ಬಗ್ಗೆನೂ ಏನಕ್ಕೆ ಹೇಳಕ್ಕೆ ಹೋಗಲ್ಲ. ನನಗೆ ಗೊತ್ತಿರೋದು ನಾನು ಹೇಳಿದೆ. ಅದೇ ಇವತ್ತು ಬಡವರು ಮಿಡಲ್ ಕ್ಲಾಸ್ ಪ್ರಾಪರ್ಟಿಗಳು ನಾನು ತಗೊಳ್ಳೋದು, ಅಂಥ ಪ್ರಾಪರ್ಟಿನೇ ನಾನು ಪಬ್ಲಿಕ್ ಆ್ಯಕ್ಷನ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡೋದು, ಬ್ಯಾಂಕಲ್ಲಿ ಅಂಥ ಪ್ರಾಪರ್ಟಿಗಳೇ ಪರ್ಚೇಸ್ ಮಾಡೋದು. ಅದರಲ್ಲಿ ಸ್ವಲ್ಪ ನನಗೆ ಅದು ಗೊತ್ತಿದೆ, ಅದನ್ನು ಹೇಳಿದೆ. ಅದು ನಾನು ಜಾಸ್ತಿ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ನಾವು ಇಲ್ಲಿದ್ದೀವಿ, ನಮ್ಮವರೆಗೂ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗೋಣ. ಎಲ್ಲ ಒಂದು ರೀತಿಯಲ್ಲಿ ಎಲ್ಲ ಸಿಸ್ಟಮಲ್ಲಿ ಕರಪ್ಷನ್ ಇದೆ. ಆದರೆ ಸಾಯೋದು ಯಾರಂದರೆ ನಿಮ್ಮಂಥ ಬಡವರು, ಈ ನಮ್ಮಂಥ ಸ್ಲಮ್ಮಲ್ಲಿ ಇರೋವರು, ನಮ್ಮಂಥವರು ಚಿಕ್ಕ ಚಿಕ್ಕ ವ್ಯಾಪಾರಸ್ಥರು, ಎಂಪ್ಲಾಯೀಸು, ಈ ಗೌರ್ಮೆಂಟ್ ಎಂಪ್ಲಾಯೀಸು, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸು, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸು, ಅದಕ್ಕೆ ಅವ್ರಿಗೆ GST, ಅದಕ್ಕೆ ಅವ್ರಿಗೆ ಇನ್ಕಮ್ ಟ್ಯಾಕ್ಸು ಎಲ್ಲ ಸಾಯೋದೆಲ್ಲ ನಾವು. ಬೇರೆ ದೊಡ್ಡವರೆಲ್ಲ ಹೊಡ್ಕೊಂಡು ಹೋಗ್ತಾರೆ. ಅದ್ರ ಬಗ್ಗೆ ನಾವು ಮಾತಾಡಿ ಪ್ರಯೋಜನ ಇಲ್ಲ. ನಾವು ಇಷ್ಟಲ್ಲಿ ಚಿಕ್ಕವರು ಇರೋದು, ನಾವು ಅಷ್ಟು ದೊಡ್ಡ ಮಾತುಗಳು ನಮ್ಗೆ ಬೇಕಾಗಿಲ್ಲ. ಅದರಲ್ಲಿ ಏನಾದರೂ ನಾನು ತಪ್ಪಾಗಿ ಏನಾದರೂ ರಾಂಗಾಗಿ ಏನಾದರೂ ಹೇಳ್ಬಿಟ್ಟಿದ್ದು ದಯವಿಟ್ಟು ಕ್ಷಮೆ ಕೇಳ್ತೀನಿ. ಈಗ ಇನ್ನೊಂದು KGF ಬಾಬು ಅವರ ರಾಜಕೀಯ ನನ್ನ ಬಾಸ್ ಅಂತ DK ಶಿವಕುಮಾರ್ ಅವರು ಅಂತ ಹೇಳ್ತಿದ್ರಿ. ಇವತ್ತು DK ಶಿವಕುಮಾರ್ ಅವರು ನಿಮ್ಮನ್ನು ಕೈ ಬಿಟ್ಬಿಟ್ರ ಅಂತ ರಾಜಕೀಯವಾಗಿ? ಸರ್, ನನ್ನ DK ಶಿವಕುಮಾರು ನನಗೆ ದೇವರು ಆದಮೇಲೆ, DK ಶಿವಕುಮಾರೇ ನನಗೆ ದೇವರು ಅಂತ ನಾನು ಮಧ್ಯದಲ್ಲಿನೂ ಹೇಳಿದ್ದೀನಿ, ಇವತ್ತು ಹೇಳ್ತಾಯಿದ್ದೀನಿ, ನಾಳೆ ಸಾಯೋವರೆಗೂ ಹೇಳ್ತೀನಿ. ಯಾಕಂದರೆ ನಮ್ಮ ಕೈ ಹಿಡ್ದು ಇವತ್ತು KGF ಬಾಬು ಯಾರಂತ ಕೈ ಹಿಡ್ದಿದ್ದವರು ನನಗೆ 100 ರೂಪಾಯಿ ನಮ್ಮಿ ಯಾರೂ ಮಾರ್ಕೆಟಲ್ಲಿ ಕೊಡ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ನನಗೆ ಜೊತೆಗಿತ್ಕೊಂಡು ಊಟ ಕೊಟ್ಟಿರೋ ದೇವರು, ದನಿಗಳು ಅವ್ರ ಋಣ ನಾವು ತೀರ್ಸೋಕ್ಕಾಗಲ್ಲ. ನಾವು ಸತ್ತರೂ ಅವ್ರ ಋಣ ತೀರ್ಸೋಕ್ಕಾಗಲ್ಲ. ಇವತ್ತು ಏನೇ ಇದ್ದೀನಂದ್ರೂ DK ಸಾಹೇಬರು ಹಾಕಿರೋ ಭಿಕ್ಷೆ, DK ಸಾಹೇಬರು ನಮ್ಮ ಕೈ ಹಿಡಿದು ನನಗೆ ಸಂಪಾದನೆ ಕೊಟ್ಟು ಭಿಕ್ಷೆ ಹಾಕಿದಾರಲ್ಲ, ಆ ಭಿಕ್ಷೆ ತಿನ್ನೋವನು ನಾನು. DK ಶಿವಕುಮಾರ್ ನನಗೆ ದೇವರು. ಆದರೆ ನನಗೆ ಅವ್ರಿಗೆ ಬಿಸ್ನೆಸ್ ಕನೆಕ್ಷನ್ನು, ಪೊಲಿಟಿಕಲ್ ಕನೆಕ್ಷನ್ ಏನಿಲ್ಲ. DK ಶಿವಕುಮಾರ್ ನನ್ನ ಮನಸ್ಸಲ್ಲಿದ್ದಾರೆ.
ಅವ್ರಿಗೆ ಒಂದು ಕೆಟ್ಟ ಹೆಸರು ತರೋಕ್ಕೆ ನನಗೆ ಇಷ್ಟ ಇಲ್ಲ. ಈ ಮಾಧ್ಯಮದಲ್ಲಿನೂ ಅವ್ರ ಬಗ್ಗೆ ನಾನು ಏನು ಹೇಳೋಕ್ಕೂ ಇಷ್ಟ ಇಲ್ಲ. ಅವ್ರಿಗೆ ನಾನು ಪೊಲಿಟಿಕಲ್ಲು ನಾನು ಅವ್ರ ಹತ್ರ ಹೆಲ್ಪ್ ಕೇಳ್ತಾ ಇಲ್ಲ, ಬಿಸ್ನೆಸ್ಸಲ್ಲಿನೂ ಅವ್ರಿಗೆ ಹೆಲ್ಪ್ ಕೇಳ್ತಾ ಇಲ್ಲ. ಅವ್ರು ನನಗೆ ದೇವ್ರಿಗೆ ಎಲ್ಲಿರ್ತಾರೆ ಮನಸ್ಸಲ್ಲಿ. ಹಾಗಾದ್ರೆ ಆ ದೇವ್ರ ಹತ್ರ ನೀವೇನು ಕೇಳ್ತಾ ಇಲ್ವಾ? ನಿಮ್ಮ ರಾಜಕೀಯವಾಗಿ ನೀವು ಕೂಡ ಬೆಳಿಬೇಕು, ಅದು ಅವ್ರು ಮಾಡಬೇಕು, ನಮ್ಮ ದೇವರು. ನಾನು ಒಂದು ತಪ್ಪು ಮಾಡಿದೆ. ಏನು ತಪ್ಪು ಮಾಡಿದೆ? ಈ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ನಾನು ನಾಮಿನೇಷನ್ ಆಗಿದೆ. ನಾಮಿನೇಷನ್ ಆಗಿದಾಗ ಕರೆದು ನನಗೆ ಹೇಳ್ದು, ನೀನು ನಾಮಿನೇಷನ್ ಆಗಬೇಡ, ಅವ್ನು ಸೀನಿಯರ್ ಲೀಡ್ರು RV ದೇವರಾಜ್, ಅವನಿಗೊಂದು ಅವಕಾಶ ಕೊಡು, ಒಂದು ಸಲ ಅವನಿಗೆ ಅವಕಾಶ ಕೊಡು, ನಾನು ನಿನಗೆ MLC ಕೊಡ್ತೀನಿ ಅಂತ ನನಗೆ ಕೇಳಿದ್ರು. ನನಗೆ ಏನೋ ನನ್ನ ತಲೆಯಲ್ಲಿ ಒಂದು ಲೈಫಲ್ಲಿ ಅವ್ರ ಮಾತನ್ನ ರೆಫ್ಯೂಸ್ ಮಾಡಿ ನಾನು ಮಿಸ್ ಮಾಡಿದ್ದು, ಅದು ಒಂದೇ ತಪ್ಪು ನನ್ನ ಲೈಫಲ್ಲಿ ಮಾಡಿದ್ದು. ಆ ತಪ್ಪು ಮಾಡಿದೆ ಅಂತೇಳ್ಬಿಟ್ರು ಅವ್ರಿಗೆ ಮುಖ ತೋರ್ಸೋಕ್ಕೆ ನನಗೆ ಭಯ ಆಗತ್ತೆ. ಯಾಕಂದರೆ ನನಗೆ ತಂದೆ ತಾಯಿ ಆದಮೇಲೆ ಅವರೇ ನನಗೆ ತಂದೆ ತಾಯಿ, ದೇವ್ರು ನನಗೆ. ಅವ್ರ ಬಗ್ಗೆ ನಾನು ಅವ್ರ ಮಾತು ಕೇಳಲಿಲ್ಲಲ್ಲ ಅಂತ ಆ ಫೀಲಿಂಗ್ ಇವತ್ತು ಇದೆ ನನಗೆ. ಅವ್ರು ಮುಂದೆ ಹೋದರೆ ನನಗೆ ಎಲ್ಲಿ ನನಗೆ ಒಂದು ಬೈತಾರೋ ಅಂತೇಳ್ಬಿಟ್ಟು ನಾನು ಅವ್ರಿಗೆ ಮುಂದೆನೂ ಹೋಗಲ್ಲ. ಯಾಕಂದರೆ ನನಗೆ ಧನಿಗಳು, ನನಗೆ ದೇವರು ಅವರು. ನಮ್ಮ DK ಶಿವಕುಮಾರ್ ಸರ್ ನಮಗೆ ದೇವರು. ಆ ದೇವ್ರಿಗೆ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ವಿ. ನಾನು ಅವ್ರ ಮಾತು ಕೇಳಲಿಲ್ಲ ಅಂದರೆ ಯಾವುದಂದರೆ ಈ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಬೇಡ ಅಂತ ಒಂದು ಮಾತು ಹೇಳಿದ್ರು ನಾನು ಕೇಳಲಿಲ್ಲ. ನನಗೆ MLC ಕೊಡ್ತೀನಿ ಅಂತ ಹೇಳಿದ್ರು, ನಾನು ಕೇಳಲಿಲ್ಲ. ನನಗೆ MLC ಕೊಟ್ಟರು, ಬ್ಯಾಂಗ್ಳೂರು ಅರ್ಬನಲ್ಲಿ ನನಗೆ MLC ಕೊಟ್ಟರು. ನನ್ನ ಇದು ಅದೃಷ್ಟ ಸರಿ ಇಲ್ಲ, ನಾನು ಅಲ್ಲಿ ಸೋತೋಗ್ಬಿಟ್ಟೆ. ಬರೀ ಒಂದು 90 ಟೋಟಲ್ಲೋ 80 ಟೋಟಲ್ಲೋ ನಾನು ಸೋತೋಗ್ಬಿಟ್ಟೆ. ಆಯಿತು. ಈಗ ಏನಿದೆ ಅಂದರೆ ನಾನು ಕೇಳ್ಕೊಳ್ಳೋದು, ನಾನು ಇವತ್ತು ಆಗಲಿ ನಾಳೆನೂ ಆಗಲಿ ಸಾಯೋವರೆಗಾಗಲಿ DK ಶಿವಕುಮಾರ್ ಸಾಯೋ ಋಣನ ತೀರ್ಸೋಕ್ಕಾಗಲ್ಲ. ನಾನು ಅವ್ರ ಹತ್ರ ಇವತ್ತೂ ಯಾವುದೇ ಹೆಲ್ಪ್ ಕೇಳೋಕ್ಕೂ ಹೋಗಲ್ಲ. ನಾನು ಯಾವುದೇ ವ್ಯಾಪಾರ ಮಾಡೋಕ್ಕೂ ಹೋಗಲ್ಲ. ಯಾರು ಪೊಲಿಟಿಕಲ್ಲು ಏನಾದರೂ ಮಾಡಿ ಅಂತಲೂ ನಾನು ಕೇಳೋಕ್ಕೆ ಹೋಗಿಲ್ಲ. ಯಾಕೆ? ಅದೊಂದು ಭಯ. ಯಾಕಂದರೆ ನನ್ನ ಕಷ್ಟದಲ್ಲಿ ನನಗೆ ಊಟ ಇರಲಿಲ್ಲ ಅಂಥ ಟೈಮಲ್ಲಿ, ನನಗೆ 100 ರೂಪಾಯಿ ನಮ್ಮಿ ಯಾರೂ ಕೊಡ್ತಾ ಇಲ್ಲ ಅಂಥ ಟೈಮಲ್ಲಿ ನನಗೆ ಆಶೀರ್ವಾದ ಮಾಡಿ ನನಗೆ ಕೈ ಹಿಡ್ದಿರೋ ದೇವ್ರ ಮಾತನ್ನ ಏನಾಯಿತು ನನಗೆ, ಏನಾಯಿತು ಅದು ಮೆಂಟಲಿ ನನಗೆ ಗೊತ್ತಿಲ್ಲ. ನಾನು ಯಾಕೆ ಈ ಥರ ತಪ್ಪು ಮಾಡ್ದಂತ ಇವತ್ತರೆಗೂ ನನಗೆ ಅರ್ಥ ಆಗಿಲ್ಲ. ಈಗ ಅದ್ರ ಪಶ್ಚಾತ್ತಾಪ ಆಗ್ತಿದೆ. ಅವ್ರ ದೇವ್ರ ಪಶ್ಚಾತ್ತಾಪ ಆಗ್ತಾ ಇದೆ ಅಂತಾನೆ ಅವ್ರಿಗೆ ಮುಖ ತೋರಿಸ್ತಾ ಇಲ್ಲ. ನನ್ನ ಮುಖ ತೋರಿಸ್ತಾ ಇಲ್ಲ. ಏನು ಲೈಫಲ್ಲಿ ನಾನು ಆ ದೇವ್ರಿಗೆ ನಾನು ಅವ್ರ ಮಾತು ಕೇಳಲಿಲ್ಲ ಅಂತ ಆ ಫೀಲಿಂಗ್ ನನಗೆ ಇದೆ. ಅದರಿಂದ ನಾನು ಅವ್ರಿಗೆ ಮುಖ ತೋರ್ಸೋಕ್ಕೂ ನನಗೆ ಭಯ ಆಗತ್ತೆ. ನಾನು ಅಲ್ಲಿ ಹೋಗೋದಿಲ್ಲ. ಅವರು ಯಾವತ್ತೂ ಫೋನ್ ಮಾಡಿಲ್ವಾ? ಇದು ಎಲೆಕ್ಷನ್ ಎಲ್ಲ ಆದಮೇಲೆ, ಅವ್ರು DCM ಆದಮೇಲೆ ಫೋನ್ ಮಾಡಿದ್ರು, ಒಂದು ಸಲ ಫೋನ್ ಮಾಡಿದ್ರು, ಎಲ್ಲೋ ಇದೆಯಾ ಅಂತ. ಮನೆಗಿದ್ದೀನಿ ಅಂದ್ರೆ ಏನೇನು ಹಿಂಗೆ ನಿನ್ನ ಕಂಪ್ಲೇಂಟ್ ಎಲ್ಲ ಬರ್ತಾ ಇದೆ ಅಲ್ಲಿ ಏನನ್ನ ಅಂದರೆ, ಯಾರ ಹತ್ರ ಲ್ಯಾಂಡ್ ಕೊಟ್ಬಿಟ್ಟು ಅವನಿಗೆ ರಿಜಿಸ್ಟರ್ ಮಾಡಿಕೊಡ್ತಾ ಇಲ್ಲ ಅಂತಂದರೆ ಅಂತ ಕೇಳಿದ್ರು. ಅದು ಕೊಂಡ್ಶೆಟ್ಟಲ್ಲಿ ಅಂತ ಒಂದು ಪ್ರಾಪರ್ಟಿ ಒಬ್ಬರಿಗೆ ಎಷ್ಟು 52 ಕೋಟಿಗೇನೋ ಮಾರಿದೆ. 2 ಕೋಟಿ ತಗೊಂಡು 50 ಕೋಟಿ ಅವ್ನು ಬಾಕಿ ಇದ್ದಾನೆ, ಕೊಡ್ತಾ ಇಲ್ಲ. ಕೊಟ್ಟರೆ ಲ್ಯಾಂಡ್ ಕೊಡ್ತೀನಿ ಅಂದರೆ ನಾನು ಹೇಳ್ತಾ ಇದ್ದೀನಲ್ಲ, ಕೊಟ್ಬಿಡು, ಅವ್ನು ಗ್ಯಾರಂಟಿ ನಾನು ಕೊಡು ಅವ್ರಿಗೆ ಅಂತ ಹೇಳಿದ್ರು. ಆಯ್ತು, ಆರ್ಡರ್. ಅವ್ರ ಮುಖನೂ ನೋಡಿಲ್ಲ, ಫೋನಲ್ಲಿ ಹೇಳಿದ್ರು ಅವ್ನು ಲ್ಯಾಂಡ್ ಕೊಟ್ಟು ಅವ್ನು ದುಡ್ಡುಗಳು ಕರೆಕ್ಟಾಗಿ ಕೊಡ್ತಾ ಇದ್ದಾನೆ. ಈಗ ದುಡ್ಡು ಬರ್ತಾ ಇದೆಯಾ? ಬರ್ತಾ ಇದೆ, ಈಗ ಬರ್ತಾ ಇದೆ. 50 ಕೋಟಿ ಬರ್ತಾ ಇದೆ. ಹಾಂ, ಬರ್ತಾ ಇದೆ. 50 ಕೋಟಿಯಲ್ಲಿ ಒಂದು 25 ಕೋಟಿ ಕೊಟ್ಟಿದ್ದಾನೆ, ಇನ್ನೊಂದು 25 ಕೋಟಿ ಕೊಡಬೇಕು ನನಗೆ. ಅದು ಕರೆಕ್ಟಾಗಿ ಬರ್ತಾ ಇದೆ. ಯಾಕಂದರೆ ಸಾಹೇಬರು ಆರ್ಡರ್ ಅದು, ನೋ ರಿಕ್ವೆಸ್ಟ್. ಅವ್ರು ಒಂದು ಮಾತು ಹೇಳ್ಬಿಟ್ರೆ ಅದು ಆರ್ಡರ್ ನಮಗೆ. ಇದೆಲ್ಲ ಈಗಲೂ DK ಶಿವಕುಮಾರ್ ಅವ್ರ ಮಾತು, ಬಾಬು ಎಲ್ಲಿದೆಯಾ ಬಂದ್ಬಿಡು ಅಂದರೆ ಹೋಗ್ಬಿಡ್ತೀರಾ? ಎಲ್ಲೆಲ್ಲ ಬಂದ್ಬಿಡಿಲ್ಲ. ಈ ಕತ್ತೆ ಕೂತ್ಕೊಳ್ಳೋ ಅಂದರೆ ಕೂತ್ಕೊಂಡ್ಬಿಡ್ತೀನಿ. DK ಶಿವಕುಮಾರ್ ಸಾಹೇಬರು ಒಂದು ಮಾತು, ಅವ್ರು ಅಲ್ಲಿಂದ ಫೋನ್ ಮಾಡಿದೆ, ಇಲ್ಲಿಂದ ಹೆಂಗೆ ಕಾಲಲ್ಲೇ ಹೋಗ್ತೀನಿ, ಇಲ್ಲಿಂದ ತಲೆಯಿಂದ ಹೋಗ್ತೀನಿ. ಎಲ್ಲ ಕಾಲಿಂದ ಹೋಗ್ತಾರೆ, ನಾನು ತಲೆಯಿಂದ ಹೋಗ್ತೀನಿ. DK ಶಿವಕುಮಾರ್ ಸಾಹೇಬರು ಅಂದರೆ ಅಷ್ಟು ನನಗೆ ಗೌರವ. ನನಗೆ ದೇವ್ರು, ನನಗೆ ನಮ್ಮವ್ರು ಯಾರೂ ಕೈ ಹಿಡ್ದಿಲ್ಲ. ನನ್ನ ಕಷ್ಟದಲ್ಲಿ ನಾನಿಲ್ಲಿ KGFಯಿಂದ ಇಲ್ಲಿ ಬಂದಾಗ ನನಗೆ ಕೈ ಹಿಡಿಯೋರು ಯಾರು ಇರಲಿಲ್ಲ. ಒಂದೇ ಒಂದು ದೇವರು, ಅದು DK ಶಿವಕುಮಾರ್.
ನಾನು ಇವತ್ತೆಲ್ಲ ಎಲ್ಲ ಎಲೆಕ್ಷನಲ್ಲಿ ನೋಡಿ, ಎಲ್ಲ ಎಲೆಕ್ಷನಲ್ಲಿ ಡಿ ಕೆ ಸಾಹೇಬರು ಏನು ಭಿಕ್ಷೆ ಹಾಕಿದ್ದಾರೆ ಅದೇ ನಾವು ತಿಂತಾಯಿದ್ದೀವಿ. ಇವತ್ತು ಡಿ ಕೆ ಶಿವಕುಮಾರಿಂದಾನೇ ನಾನು ಇವತ್ತು ಈ ಮಟ್ಟಕ್ಕೆ ಇದ್ದೀನಿ. ನನಗೆ ಕೋಟಿಗಳು ತೋರಿಸಿ ದಾರಿ ತೋರಿಸಿದ್ದು ದೇವರು ಅಂದರೆ ಅದು ಡಿ ಕೆ ಶಿವಕುಮಾರ್ ಅಂತ ನಾನು ಹೇಳ್ತೀನಿ. ಈಗ ನಿಮ್ಮ ದೇವರು ಅಂತ ಕರೀತಾರೆ ಡಿ ಕೆ ಶಿವಕುಮಾರ್ ಅವರು, CM ಆಗಬೇಕು ಅಂತ ಕೇಳಿ. CM ಆಗಬೇಕು, ನಮ್ಮ ರಾಜ್ಯದಲ್ಲಿ ಅವ್ರು CM ಆಗಿ ಬರಬೇಕು, ಅದೇ ಆಸೆ. ಈ ಬಡವ್ರಿಗೆಲ್ಲ ಅವ್ರು ಸಹಾಯ ಮಾಡಬೇಕು, ಅವ್ರು ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕಂತ ನನ್ನ ಆಸೆ. ಕೊನೆ ನಾನು ಸಾಯೋವರೆಗೂ ಅದೇ ಆಸೆ. ಈಗ ಸಿದ್ದರಾಮಯ್ಯ ಏನು ಬೇಕಾದ್ರೂ ಮಾಡ್ತೀನಿ. ಅಂದರೆ ಸಿದ್ದರಾಮಯ್ಯ ಅವ್ರು ತ್ಯಾಗ ಮಾಡಬೇಕು, ಸಿದ್ದರಾಮಯ್ಯ ಅವ್ರು ಬಿಟ್ಕೊಡ್ಬೇಕು ಅಂತ ಹೇಳ್ತೀರಾ? ಸಿದ್ದರಾಮಯ್ಯ ಅವ್ರ ಬಗ್ಗೆ ನಾನು ಅಷ್ಟು ಹೇಳೋ ಅಷ್ಟು ದೊಡ್ಡ ಮನುಷ್ಯ ಅಲ್ಲ. ಅಂದರೆ ಈಗ CM ಆಗ್ಬೇಕಂದ್ರೆ ಸಿದ್ದರಾಮಯ್ಯ ಅವ್ರ ದೊಡ್ಡವ್ರ ಡಿಸಿಷನ್ ಅದು. ನಾನೇನು ದೇವ್ರ ಹತ್ರ ಬೇಡ್ಕೊಳ್ಳೋದೇನು, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು CM ಆಗಲಿ, ಅವ್ರಿಗೂ ಒಂದು ಅವಕಾಶ ಸಿಗಲಿ ಅಂತ ಕೇಳ್ಕೊಳ್ತೀನಿ ಹೊತ್ತು. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆನೂ ನಾನು ಏನು ಕಮೆಂಟ್ಸ್ ಮಾಡೋಕ್ಕೆ ನನಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲ, ಅವ್ರು ಬಿಟ್ಟರೆ ತಾನೇ ಅವ್ರು CM ಆಗೋದು. ಅದು ಅವ್ರದ್ದು. ಅದು ಅವರು ಜನ ಇದ್ದಾರೆ, MLAಗಳು ಇದ್ದಾರೆ, ಮಿನಿಸ್ಟರ್ಸ್ಗಳು ಇದ್ದಾರೆ. ಅವರೆಲ್ಲ ತೀರ್ಮಾನ ಮಾಡಿ ಅವ್ರು ಏನು ಡಿಸಿಷನ್ ತಗೊಂಡು, ಒಳ್ಳೆ ಡಿಸಿಷನ್ ತಗೊಂಡು ಸಾಹೇಬ್ರಿಗೂ ಒಂದು ಅವಕಾಶ, ಡಿ ಕೆ ಸಾಹೇಬ್ರಿಗೂ ಒಂದು ಅವಕಾಶ ಕೊಡಬೇಕಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತಾ ಇರೋದು ಏನಂದರೆ ನಮ್ಮ ಸಾಹೇಬ್ರಿಗೊಂದು ಅವಕಾಶ ಕೊಡಲಿ ಅಂತ. ಅದು ಅವಕಾಶ ಕೊಡಬೇಕಂತ ಹೇಳ್ಬಿಟ್ಟು ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೂ ನಾನು ಬಿಟ್ಕೊಡೋಕ್ಕಾಗಲ್ಲ. ಅವರು ದೇವ್ರಂಥ ಮನುಷ್ಯ, ಅವರು ಜನಕ್ಕೆ ಎಲ್ಲದಕ್ಕೆ ಈ ಸಮಾಜ ಸೇವಕ್ಕೆ ಮಾಡ್ತಾ ಇದ್ದಾರೆ. ಅವ್ರಿಗೂ ನಾವು ಬಿಟ್ಕೊಡೋಕ್ಕಾಗೋದಿಲ್ಲ. ಅವ್ರವ್ರು ದೊಡ್ಡವರು ಇದರಲ್ಲಿ ನಾವು ಡಿಸಿಷನ್ ತಗೊಳ್ಳೋ ಅಂಥ ಇದು ನಮಗೆ ರೈಟ್ ಹೋಗಿತ್ತು ನಮಗಿಲ್ಲ. ಹೆಂಗಾಯ್ತು ಅಂದರೆ ಇದು ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು. ಇದು ಪಾಲಿಟಿಷಿಯನ್ ಅಲ್ಲ, ಅದು ನನ್ನ ಸತ್ಯ. ಅದು ಇದರಲ್ಲಿ ಇನ್ನೂ ಮಿಸ್ಟೇಕ್ ಆಗಿರ್ಬೋದು ಮಾತುಗಳಲ್ಲಿ. ನಾನು ಒಂದು ಸಲ ಪಾದಯಾತ್ರದಲ್ಲಿ ಏನು ಮಾಡಿಬಿಟ್ಟೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಕೆ ಜಯ ಎಂದೆ. ಅವತ್ತು ನಾನೇ ಇದ್ದೆ. ಹೌದಾ? ಅಲ್ಲಿ ಜನ ಏನು ಹೇಳ್ತಾ ಇದ್ದಾರೆ, ಮೆಂಟಲ್ ಮಗ ಏನು ಅಂತ ಹೇಳ್ತು. ನೀವೇ ಕೂಗಿದ್ರಿ, ನಾವು ಅವ್ರ ಜೊತೆ ನಿಂತಿದ್ವಿ, ನೀವು ಕೂಗಿದ್ರಿ. ಹಾಂ ಸರ್, ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಅಂತ ಹೇಳ್ಬಿಟ್ಟೆ. ಅದು ನನಗೇನು ಗೊತ್ತಿಲ್ಲ, ಅದು ದೇವರಾಣೆಗೆ ನನಗೇನು ಗಾಡ್ ಪ್ರಾಮಿಸ್ ಗೊತ್ತಿಲ್ಲ. ಅದು ಯಾವ್ದು ಮಾತು ಹೇಳಬೇಕು, ಯಾವುದು ಮಾತು ಹೇಳ್ಬಾರ್ದು ಅಂತ ನಾನು ಹೇಳ್ಬಿಟ್ಟೆ. ಎಲ್ಲ ನನಗೆ ಹಿಂಗೆ ನೋಡ್ತಾ ಇದ್ದಾರೆ. ಅಲ್ಲಿ ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ, ಅವ್ರ ಮುಂದೆ ಇದೇ ಮಾತು ಹೇಳ್ಬಿಟ್ಟೆ. ಅದು ನಾನು ಇನ್ನೋಸೆಂಟು, ನನಗೆ ರಾಜಕೀಯ ಗೊತ್ತಿಲ್ಲ. ನಾನೊಂದು ವ್ಯಾಪಾರಸ್ಥ, ನನಗೆ ರಾಜಕೀಯದವನಲ್ಲ ನಾನು. ನನಗೇನು ಯಾವ್ದು ಚೆನ್ನಾಗಿ ಕಾಣುತ್ತದೆ, ಯಾವುದು ಚೆನ್ನಾಗಿದೆ, ಯಾವುದು ಒಳ್ಳೇದಿದೆ ಅದು ನಾನು ಹೇಳ್ಬಿಡ್ತೀನಿ. ಅದು ಮುಂದೆ ಏನು ಬರುತ್ತೆ ನನಗೇನೋ ಅದರ ಬೆಲೆ, ಅದಕ್ಕೆ ಏನು ಎಫೆಕ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಆ ಎಫೆಕ್ಟ್ನ ಹೊಡೆತಗಳಿಗೆ ತಿಂತಾ ಇದ್ದೀರಾ, ಅನುಭವಿಸಿದ್ದೀರಾ ಏನನ್ನ? ಇಲ್ಲ, ನನಗೆ ಯಾರಿಂದನೂ ತೊಂದರೆ ಇಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬರಿಂದನೂ ತೊಂದರೆ ಇಲ್ಲ, ಸಿದ್ದರಾಮಯ್ಯ ಸಾಹೇಬರಿಂದನೂ ತೊಂದರೆ ಇಲ್ಲ, ಬೈರತಿ ಸುರೇಶ್ ಅವರಿಂದನೂ ತೊಂದರೆ ಇಲ್ಲ, ಯಾವ ಮಿನಿಸ್ಟ್ರಿಗಿಂದನೂ ತೊಂದರೆ ಇಲ್ಲ. ನನಗೆ ಎಲ್ಲರೂ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ. ನಾನು ಯಾರ ಹತ್ರನೂ ಇಷ್ಟಿದ್ರೇನು ಯಾರ ಹತ್ರನೂ ಹೋಗಿ ನಾನು ಒಂದು ಕೆಲಸ ನಾನು ಮಾಡ್ಕೊಂಡು ಬರಲ್ಲ. ಯಾರ ಹತ್ರ ಬಿಸ್ನೆಸ್ ಒಡನಾಟನೂ ಇಟ್ಟಿಲ್ವಾ? ಇಷ್ಟು ಇಲ್ಲ. ಅದು ಏನಂದರೆ, ನಾನು ಯಾವತ್ತು ಇವಾಗ ಚಿಕ್ಕಪೇಟಲ್ಲಿ ನಾನು ಸೋತೋಗಿದ್ನು, ಆವತ್ತಿಂದ ಕಾಂಗ್ರೆಸ್ ಮಿನಿಸ್ಟ್ರುಗಳು, ಕಾಂಗ್ರೆಸ್ MLAಗಳು ಸಂಪರ್ಕದಲ್ಲಿ ನಾನಿಲ್ಲ. ಯಾಕಂದರೆ ನಾನು ಅಲ್ಲಿ ಹೋದರೆ ನನಗೆಲ್ಲಿ ನನ್ನ ಅವಮಾನ ಆಗಿಬಿಡುತ್ತೋ ಅಂತ ಒಂದು ಭಯ. ಎರಡನೇದು, ನಾನು ಹೋದರೆ ಅವ್ರು ಏನು ತಿಳ್ಕೊಳ್ತಾರೋ ಅಂತ ಎರಡನೇ ಭಯ. ಆದ್ದರಿಂದ ನಾನೊಂದು ಬಿಸ್ನೆಸ್ಮ್ಯಾನು, ನಾನು ಬಿಸ್ನೆಸ್ ಮಾಡಿಕೊಂಡು ಇನ್ನೊಂದು ಸತ್ಯಾಂಶ ಹೇಳ್ತೀನಿ ನಿಮಗೆ. ನಾನು ಎಲೆಕ್ಷನಲ್ಲಿ ಒಂದು 230 ಕೋಟಿವರೆಗೂ 2 ಎಲೆಕ್ಷನಲ್ಲಿ ನಾನು ಹಾಳು ಮಾಡ್ಕೊಂಡಿರ್ತೀನಿ, ಖರ್ಚು ಮಾಡ್ಕೊಂಡಿರ್ತೀನಿ. ಆ ದುಡ್ಡೆಲ್ಲ ಯಾರಿಗೆ? ನನ್ನ ಬಡವ್ರಿಗಿಡೋರ್ಗೆ ಕೊಟ್ಟಿರ್ತೀನಿ. ನನಗೆ ಅದ್ರ ಬಗ್ಗೆ ಏನೂ ನೋವಿಲ್ಲ. ಸೋತೋಗಿದೆ ಅಂತ ನೋಯಿತ್ತು, ಆದರೆ ನಾನು ಡಿಪ್ರೆಷನಲ್ಲಿ ಹೋಗ್ಬಿಟ್ಟಿದೆ. ಯಾರೋ ಇವಾಗ ಇದು ನೋಟ್ ಮಾಡ್ಕೊಳ್ಳಿ, ಇದು ಪಾಯಿಂಟು. ಯಾರೋ ಒಂದು 15-20 ವರ್ಷ ಮುಂದೆ ಯೂನಿಯನ್ ಬ್ಯಾಂಕಲ್ಲಿ GM ಆಗಿ ಇದ್ದರು. ಅವ್ರ ಹೆಸರು ಬೇಕಾಗಿಲ್ಲ. ಅವರು ಎಲೆಕ್ಷನಲ್ಲಿ ಸೋತೋಗ್ಬಿಟ್ಟು ನಾನು ನಮ್ಮ ಸಂಬಂಧಿ ಮೈಸೂರಿನವರು ರೆಹಮಾನ್ ಶರೀಫ್ ಅಂತ ಅವ್ರು ಕರ್ಕೊಂಡು ನನಗೆ ಇಲ್ಲಿಂದ ಹೋಗ್ತಾರೆ. ಇಲ್ಲಿ ಇದ್ದರೆ ನೀನು ಸುಮ್ಮನೆ ಮೈಂಡ್ ಕೆಟ್ಟದಾಗತ್ತೆ. ಇಲ್ಲಿ ನಮ್ಮ ಚಿಕ್ಕಪೇಟೆ ಜನ ಎಲ್ಲ ಇಲ್ಲಿ ಬಂದು ಸೀಮೆಣ್ಣೆ ಹಾಕ್ಕೊಂಡು, ನನ್ನ ಮನೆ ಮುಂದೆ ಒಂದು 2-3 ಸಾವಿರ ಜನ ಸೀಮೆಣ್ಣೆ ಹಾಕ್ಕೊಂಡು ನಾನು ಬೆಂಕಿ ಹಾಕ್ಕೊಳ್ತೀನಿ, ಹಿಂಗೆ ಹಾಕ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನೀವು ಶೂಟ್ ಮಾಡಿರ್ಬೋದು. ಲಾಠಿ ಚಾರ್ಜು ಆಯ್ತದು. ಅದು ನಾನು ಬ್ಯಾಕ್ ಡೋರಿಂದ ನನಗೆ ಅವ್ರು ಕರ್ಕೊಂಡು ಹೋಗ್ಬಿಟ್ರು. ಇಲ್ಲಿದ್ದರೆ ನಿಮ್ಗೆ ಇದಾಗಲ್ಲ. ಸೋತೋದ್ಮೇಲೆ ಕರ್ಕೊಂಡು ಹೋದ್ಮೇಲೆ ನಾನು ಅಲ್ಲಿ ಹೋದೆ, ಡಿಪ್ರೆಷನ್ನಲ್ಲಿದ್ದೆ. ಆಮೇಲೆ ಏನಪ್ಪ ಈ ಥರ ಸೋತೋಗ್ಬಿಟ್ಟಲ್ಲ, ಏನು ಮುಖ ತೋರಿಸೋದು ಹಿಂಗೆ ಅಂತೇಳ್ಬಿಟ್ಟು ಡಿಪ್ರೆಷನ್ನಲ್ಲಿದ್ದೆ. ಆದರೆ
ಆವಾಗ ಆ ಯೂನಿಯನ್ ಬ್ಯಾಂಕಲ್ಲಿ ಒಂದು 15-20 ವರ್ಷ ಮುಂದೆ ಒಂದು GM ಆಗಿದ್ದರು. ಅವ್ರ ಹೆಸರೆಲ್ಲ ನಾನು ಹೇಳ್ಬಾರ್ದು ಇಲ್ಲಿ. ಅವ್ರು ನನಗೆ ಫೋನ್ ಮಾಡಿ, ಮೈಸೂರಲ್ಲಿ ಇರ್ತೀನಿ, ಫೋನ್ ಮಾಡಿ ನನಗೆ, ನಿನ್ನ ಪೇಪರಲ್ಲೆಲ್ಲ ನೋಡಿದೆ, ಭಾಳ ಸಹಾಯ ಮಾಡಿದ್ದೆ, ಬಡವ್ರಿಗೆಲ್ಲ ಸಹಾಯ ಮಾಡಿದ್ಯಾ, ನಿಮ್ಗೆ ಹಿಂಗೆ ಆಗಬಾರ್ದಾಗಿತ್ತು, ನೀನು ಆಯಿತು ಅದೆಲ್ಲ ಹಿಂಗೆ ತಿಳ್ಕೊಬೇಡ. ಅವ್ರ ನಂಬರೂ ಇರಲಿಲ್ಲ ನನ್ನ ಹತ್ರ. ಅವ್ರು ಒಂದು 100 ಕಾಲ್ ಮೇಲೆ ಬರ್ತಾಯಿದೆ. ಏನಪ್ಪ ಇದು ಮೇಲೆ ಬರ್ತಾಯಿದೆ, ಏನೋ ಇಂಪಾರ್ಟೆಂಟ್ ಇರ್ಬೋದು ಅಂತ ತೆಗೆದೆ ನಾನು. ಆವಾಗ ಅವರು ಅವರಂತ ಹೇಳಿದ್ರು. ಹೇಳಿ ನನಗೆ ಸೋತೋದೆ ಎಲ್ಲ ಆಯ್ತು ಅಂತೇಳ್ಬಿಟ್ಟು ಸ್ವಲ್ಪ ನೋವಿಂದ ಹೇಳಿದ್ರು. ಆಮೇಲೆ ಇವತ್ತು ಒಳ್ಳೆ ಪೊಸಿಷನಲ್ಲಿ ಯೂನಿಯನ್ ಬ್ಯಾಂಕಲ್ಲಿ ಟಾಪ್ ಪೊಸಿಷನಲ್ಲಿ ನಾನು ಇದ್ದೀನಿ, ಬಾಂಬೆಗೆ ಇಮಿಡಿಯೇಟಾಗಿ ಬಾ, ನೀನು ಲಾಸ್ ಮಾಡಿಕಿರೋದೆಲ್ಲ ನಾನು ಕವರ್ ಮಾಡಿಕೊಡ್ತೀನಿ ಕೊಟ್ಟು. ಈ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರೋ ಮಾಲ್ 2,000 ಕೋಟಿ ರೂಪಾಯಿ ಮಾಲು ಬರೀ 325 ಕೋಟಿ ಕೊಟ್ಟರು. ಓಹೋ, ಅದಕ್ಕೆ DC ಆಫೀಸಲ್ಲಿ ಮೊನ್ನೆ ಇಲ್ಲ, ಅದು ಬೇರೆ. ಆಮೇಲೆ ನೋಡಿ, ದೇವರು ಇದಾರಂತ ಹೇಳ್ತಾರೆ. ನಮ್ಮ ಕುರಾನಲ್ಲಿ ಹೇಳ್ತಾರೆ 40 ಜನದಲ್ಲಿ ಒಬ್ಬರು ದೇವರು ಇರ್ತಾರಂತೆ. ಅದರಲ್ಲೇ ನಮ್ಮ ಮಕ್ಕಾದಲ್ಲಿ ಹಜ್ ಆಗತ್ತೆ. 40 ದಿವಸದಲ್ಲಿ 40 ಜನದಲ್ಲಿ ಒಬ್ಬರು ದೇವರು ಇರ್ತಾರಂತೆ ಅಂತ. ಇದು ನನಗೆ ರಿಯಾಲಿಟಿ ಬಂದಿದೆ. ಅವರು ದೇವ್ರ ಥರ ಬಂದು ಆ ಪ್ರಾಪರ್ಟಿ ಕೊಟ್ಟರು. ಇವತ್ತು ಆ ಮಾಲ್ ರೆಡಿ ಆಗ್ತಾಯಿದೆ. ಮಿನಿಮಮ್ 10-12 ಕೋಟಿ ರೂಪಾಯಿ ತಿಂಗಳಿಗೆ ಬಾಡಿಗೆ ಬರುತ್ತೆ ರೆಡಿ ಆದರೆ. ಇನ್ನೊಂದು 6-7 ತಿಂಗಳಲ್ಲಿ ರೆಡಿ ಆಗಿಬಿಡುತ್ತೆ. ಒಂದು 10 ಕೋಟಿ ಮೇಲೆ ರೆಂಟರ್ ಬರೋದು ಸ್ಟಾರ್ಟ್ ಆಗಿಬಿಡುತ್ತೆ. ನೋಡಿದ್ರಾ ನಾನು ಎಲ್ಲಿ ಕಲ್ಕೊಂಡೆ ದುಡ್ಡು? ಜನರಿಗೋಸ್ಕರ ಕಳ್ಕೊಂಡ್ರೆ ದೇವ್ರು ಕೊಟ್ಟ ಅಲ್ಲ, ಜನರಿಗೆ ಇಲ್ಲಿ 100 ಕೋಟಿ 200 ಕೋಟಿ ಹೋಗಿರೋದು. ಇಲ್ಲಿ ದೇವ್ರು ನನಗೆ 2,000 ಕೋಟಿ ಕೊಟ್ಟಿದ್ದಾನೆ. ಅದೇ ನಾನು ಉದಾಹರಣೆ ಹೇಳೋದು. ದೇವ್ರು ಇದ್ದಾರೆ, ದೇವ್ರಿಗೆ ನಂಬಬೇಕು. ಈಗ ನೀವು ಬಡವ್ರಿಗೆ ಸಹಾಯ ಮಾಡಿದ್ರೆ ದೇವ್ರು ಯಾವುದೇ ಮುಖಾಂತರ, ಯಾವುದೇ ಮೂಲಕ, ಯಾರ್ದೋ ಮುಖಾಂತರ ದೇವ್ರು ನಮಗೆ ಯಾವುದೇ ಕಾರಣದಿಂದ ಯಾವುದೇ ಮುಖಾಂತರ ಕೊಟ್ಬಿಡ್ತಾನಂತ. ಇದು ನನ್ನ ಉದಾಹರಣೆ. ಈಗ ಇನ್ನೊಂದು, ಈಗ KGF ಬಾಬು ಅವರು ಬೆಳವಣಿಗೆ ಕೊಂಡು ಸಮುದಾಯದವರೇ ದೊಡ್ಡ ಲೀಡ್ ಇದ್ದಾರೆ, ಜಮೀರ್ ಅಹ್ಮದ್ ಇದ್ದಾರೆ, ಯಾರು ಬೆಂಬಲ ಕೊಟ್ಟಿಲ್ಲ, ಸಪೋರ್ಟ್ ಮಾಡಿಲ್ಲ ಅಂತ. ಅದು ನನಗೆ ನಾನು ಹೇಳ್ದಲ್ಲ ನಿಮಗೆ, ನಮ್ಮ ಇವಾಗ 22,000 ಓಟುಗಳು ಕೊಟ್ಟಿರೋ ಧನಿಗಳು, ತಾಯಿ ತಂದೆಗಳು, ಅಕ್ಕ ತಂಗಿಗಳು ಯಾರು? 19,000 ಜನ ನಮ್ಮ ತಮಿಳಿನ್ಸು, ಕನ್ನಡಿಗರು. ನನಗೆ ನಮ್ಮ ಮುಸಲ್ಮಾನ್ ರೋಟು ಎಷ್ಟು ಬಂತು? ಬರೀ 2,000 ಬಂತು. ಜಾತಿ ಅಂತೀರಾ, ಎಲ್ಲಿದೆ ಜಾತಿ? ನನಗೆ ಅನ್ನ ಹಾಕೋ ದೇವರು ಯಾರಂದರೆ ಆ ಕನ್ನಡಿಗರು ಮತ್ತು ತಮಿಳಿನ್ಸ್. ನನಗೆ ಅನ್ನ ಹಾಕೋ ದೇವರು ಅಂತ ತಿಳ್ಕೊಳ್ತೀನಿ ನಾನು. ಅವ್ರಿಗೆ ಡಿಗ್ರೇಡ್ ಮಾಡಬೇಕಂತಿಲ್ಲ. ಆದರೆ ನನಗೆ ಒಂದು ಫತ್ವಾ ಬಂತು, ದಾರುಲ್ ಸಾಲ್ ಇಸ್ಲಾಂ ಅಂತೇಳ್ಬಿಟ್ಟು ನಮ್ಮ ಮುಸ್ಲಿಂ ಸಮಾಜದ ಕೋರ್ಟ್. ಅದು ಅಲ್ಲಿ ಫತ್ವಾ ಅಂದರೆ ಕೋರ್ಟ್ ಆರ್ಡ್ರ್ ಥರ. ಆ ಕೋರ್ಟ್ ಆರ್ಡ್ರ್ ಏನು ಬಂತು, ಮಸೀದಿಗೆ 20-25 ಲಕ್ಷ ಒಂದೊಂದು ಮಸೀದಿಗೆ ಕೊಟ್ಟೆ ನಾನು. ಆನ್ ಚೆಕ್ಕಲ್ಲಿ 19,75,00,000 ನಾನು ಮಸೀದಿಗಳು ಕೊಟ್ಟೆ. ಆದರೆ ಇದು ಹೇಳ್ತಿರಲ್ಲ ನಮ್ಮವರು ಅಂತೇಳಿ, ನಮ್ಮವರು ನಾನು ಹೆಸರು ಹೇಳೋದಿಲ್ಲ, ಕಾಂಗ್ರೆಸ್ ಲೀಡ್ರುಗಳು, ನಮ್ಮ ಮುಸಲ್ಮಾನರು ಎಲ್ಲ ಸೇರಿ ಇದರಲ್ಲಿ ದೊಡ್ಡವರು ಇದ್ದಾರೆ. ನಮ್ಮ ಕನ್ನಡಿಗರು ಅವರಲ್ಲ, ನಮ್ಮ ಮುಸಲ್ಮಾನರುಗಳೇ. ನಾನು ನಿಮ್ಗೆ ಗೊತ್ತು, ನಾನು ಸುಳ್ಳು ಹೇಳಲ್ಲ ಅಂತ. ಆದರೆ ಇದರಲ್ಲಿ ಇವತ್ತು ಒಳ್ಳೆ ಪೊಸಿಷನಲ್ಲಿ ಎಲ್ಲರೂ ಒಳ್ಳೆ ಪೊಸಿಷನ್ಗಳಿದ್ದಾರೆ. ನಾನು ಅವ್ರಿಗೆ ಒಂದು ಕೆಟ್ಟ ಹೆಸರು ನನ್ನ ಸಮಾಜದಲ್ಲಿ ತರಬಾರ್ದು. ಅವರೆಲ್ಲ ಸೇರಿ ಒಂದು ಮೌಲಾನ ಮಸೂದ್ ಅಂತ ಹೇಳ್ಬಿಟ್ಟು ಅವನ ಹೆಸರು, ಅವನ ಹಿಂದೆ ನಾವು ನಮಾಜ್ ಮಾಡ್ತೀವಿ. ಒಂದು ಮೌಲಾನ ಮುಂದೆ ಇಮಾಮ್ ಅಂತಾರೆ ನಮ್ಮಲ್ಲಿ, ಇಮಾಮ್ ಹಿಂದ್ಗಡೆ ನಾವು ನಮಾಜ್ ಮಾಡ್ತೀವಿ. ಕಾಬೆ ರಕಾತ್ ಮಾಡ್ತೀವಿ, ರಕಾತ್ ಮಾಡಿ ಕಾಬೆ ಇಮಾಮ್ಕೆ ಅಂತೇಳ್ಬಿಟ್ಟು ರಕಾತ್ ಮಾಡ್ತೀವಿ. ಅಂದರೆ
ನಮ್ಮಲ್ಲ ಆದಮೇಲೆ ನೀನೇ ನಮ್ಮಲ್ಲ, ನಿನ್ನ ಹಿಂಭಾಗ ನಾವು ನಮಾಜ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಾವು ರಕಾತ್ ಕಟ್ತೀವಿ, ತಾಬೆ ಇಮಾಮ್ಕೆ ಅಂತ ಕಟ್ತೀವಿ. ಆದರೆ ಅರ್ಥ ಏನು? ನಮ್ಮ ಅಲ್ಲಾಗೆ ಸಾಕ್ಷಿ ಇಟ್ಕೊಂಡು ನಿನ್ನಿಂದ ಹಿಂಬಾಗೆ ನಾವು ಇದು ನಮಾಜ್ ಮಾಡ್ತಾ ಇದು ಕುಬೂಲ್ ಮಾಡು ಅಂದರೆ, ಇದು ಕುಬೂಲ್ ಮಾಡು ಅಂದರೆ ಏನಂದರೆ ಇದು ಒಪ್ಕೋಬೇಕು, ನೀವು ನಾನು ನಮಾಜ್ ಮಾಡೋದು ದೇವ್ರಿಗೆ ಒಪ್ಕೋಬೇಕಂತ ಮಾಡ್ತೀವಿ ನಾವು. ಅದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ಗಳು ಆಗ್ಬೋದು, ದಯವಿಟ್ಟು ಇದು ಕ್ಷಮಿಸಬೇಕು. ಸ್ವಲ್ಪ ಈ ಮಾತಲ್ಲಿ ನನಗೆ ಲ್ಯಾಂಗ್ವೇಜಲ್ಲಿ ಮಿಸ್ಟೇಕ್ ಆದರೆ ಅಂತ ಅವರು ಒಂದು ಸುಳ್ಳು ಹೇಳ್ತಾನೆ. ಈ 20-25 ಲಕ್ಷ ಯಾರು ತಗೊಂಡಿದ್ದಾರೆ ಮತ್ತು 5,000 ರೂಪಾಯಿ ಯಾರು ಓಟಕ್ಕೋಸ್ಕರ ತಗೊಂಡಿದ್ದಾರೆ ಮತ್ತು 20-25 ಲಕ್ಷ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಇರೋ ಜನ ಮಸೀದಿನವರು 67 ಮಸೀದಿಯವರು ತಗೊಂಡಿದ್ದಾರೆ. ನಂದು ಈ ಫತ್ವಾ, ನನ್ನ ಆರ್ಡರ್ ಇದೆಲ್ಲ ಇಮ್ಮಿಡಿಯೇಟಾಗಿ ಅವ್ರು ವಾಪಸ್ ಕೊಡಬೇಕು, ಇಲ್ಲ ಅಂದರೆ ಇದು ಹರಾಮ್ ಅಂತಾರೆ. ನಿಮ್ಮ ದುಡ್ಡು ವಾಪಸ್ ಎಸ್. ಯಾಕೆ ಆ ರೀತಿ? ಎಂಥ ಜಾತಿ ಇದೆ, ಎಂಥ ನಾನು ಏನು ತಪ್ಪು ಮಾಡಿದ್ದೀನಿ? ನಾನು ಎಲ್ಲ ಮುಸಲ್ಮಾನರಿಗೆ ಒಗ್ಗಟ್ಟು ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ, ನೋಟ್ ಮೈ ಪಾಯಿಂಟ್. ಎಲ್ಲ ಜಾತಿ ಮುಸಲ್ಮಾನರಿಗೆ ಒಗ್ಗಟ್ಟು ಮಾಡಬೇಕು. ಎಲ್ಲ ಮಸೀದಿಗೆ 20-25 ಲಕ್ಷ ಇಂಡಿಯಾದಲ್ಲಿ ಯಾರೂ ಕೊಟ್ಟಿರಲ್ಲ, ನಾನು ಕೊಟ್ಟಿದ್ದೀನಿ. ಅದನ್ನು ಒಂದೇ ರಾತ್ರಿ ಅದನ್ನು ಹೋಗಿ ನಮ್ಮ ಇಸ್ಲಾಮಿಕ್ ಕೋರ್ಟಲ್ಲಿ ಫತ್ವಾ ತಗೊಂಡು ಬಂದು ನಾನು ಎರಡೆರಡು ಕೈಯಿಂದ ಆ ದುಡ್ಡನ್ನು ಹಂಚ್ತಾ ಇದ್ದೀನಿ, ಬಡವರಿಗೆ ಓಟಕ್ಕೋಸ್ಕರ ಕೊಡ್ತಾ ಇದ್ದೀನಿ, ಅದು ಇಮಿಡಿಯೇಟಾಗಿ ವಾಪಸ್ ಕೊಡಿ. ಯಾರ್ಯಾರು ಮಸೀದು ಅವರು 20-25 ಲಕ್ಷ ತಗೊಂಡಿದ್ದಾರೆ ಅದು ಇಮಿಡಿಯೇಟಾಗಿ ಅವ್ರಿಗೆ ವಾಪಸ್ ಕೊಡಿ ಅಂತ ಹೇಳೋರು ಯಾರು? ನಮ್ಮ ಕನ್ನಡಿಗರಲ್ಲ, ನಮ್ಮ ತಮಿಳಿಯನ್ಸ್ ಅಲ್ಲ, ನಮ್ಮವರೇ ಹೇಳೋದು. ಅಂದರೆ ನೀವು ಬೆಳೆದು ಬಿಡ್ತೀರಾ ಅಂತ ನಿಮ್ಮ ಸಮುದಾಯದ ದೊಡ್ಡ ದೊಡ್ಡ ನಾಯಕರು ನಿಮ್ಮ ಇದೇ ರೀತಿ ಮಾಡಿದ್ರು. ಎಕ್ಸಾಕ್ಟ್ಲಿ. ಇವಾಗ ಜಾತಿ ಅನ್ನೋದು ಎಲ್ಲಿದೆ? ಅವ್ರ ಪಾಪ ಓಟ್ ಕೊಡೋರು ಜನ ನಮ್ಮ ಅಕ್ಕ ತಂಗಿಗಳು, ನಮ್ಮ ಮುಸಲ್ಮಾನ್ ಅಕ್ಕ ತಂಗಿಗಳು, ಅಣ್ಣ ತಮ್ಮಂದರು, ಅವ್ರಿಗೇನಿದೆ? ಅವ್ರಿಗೇನಿಲ್ಲ, ಇನ್ನೋಸೆಂಟ್ಗಳು, ಅವ್ರಿಗೇನು ಪ್ರಪಂಚನ ಗೊತ್ತಿಲ್ಲ. ಲೀಡರ್ಗಳು ಏನು ಹೇಳ್ತಾರೆ ಅದನ್ನು ಮಾಡಿಬಿಟ್ಟಿದ್ದಾರೆ. ನಿಮ್ಮ ದೊಡ್ಡ ದೊಡ್ಡ ನಾಯಕರು ಅನ್ಸ್ಕೊಂಡವ್ರು ಇವತ್ತೆಲ್ಲ ದೊಡ್ಡ ದೊಡ್ಡ ಮಿನಿಸ್ಟ್ರುಗಳಾಗಿದ್ದಾರಾ? ಎಲ್ಲ ಮಿನಿಸ್ಟ್ರುಗಳು ಆಗಿದ್ದಾರೆ, ಹೆಸರು ಹೇಳೋದು ಬೇಡ, ಎಲ್ಲ ಟಾಪ್ ಪೊಸಿಷನಲ್ಲಿದ್ದಾರೆ. ಇವರೇ ನನಗೆ ಮೂಲೆ ಗುಂಪು ಮಾಡಿ ಸೋಲ್ಸಿದ ಕಾರಣ ಅವರೇ. ಒಂದು ರಾತ್ರಿ ಆ ಸ್ಟೇಟ್ಮೆಂಟ್ಗಳು ಚೇಂಜ್ ಮಾಡಿಬಿಟ್ರು. ಎಲ್ಲ ಮುಲ್ಲಾಗಳು ಸೇರಿಬಿಟ್ಟು ಅಲ್ಲಿ ಆ ಕಳ್ಳ ಅವನು ಹರಾಮ್ ಅಂತಾನೆ. ಎಲೆಕ್ಷನ್ಗೂ ಇದಕ್ಕೆ ಏನು ಸಂಬಂಧ? ನಾನು ಎಲೆಕ್ಷನ್ ಕೊಟ್ಟಿದ್ದೀನ, ಮಸೀದಿಗೆ ಕೊಟ್ಟಿದ್ದೀನಿ, ಮಸೀದಿಗೆ ಕಟ್ಟೋಕ್ಕೆ ಅವ್ರಿಗೆ ರಿನೋವೇಷನ್ ಮಾಡೋಕ್ಕೊಳ್ಳೋಕ್ಕೆ 20-25 ಲಕ್ಷ ಕೊಟ್ಟೆ. ಅದು ನನ್ನ ಫತ್ವಾ ತಗೊಂಡು ನನಗೆ ಎಲ್ಲ ಕಡೆ, ಬರೀ ಚಿಕ್ಕಪೇಟೆಗೆ ಅಷ್ಟೇ ಅಲ್ಲ, ಎಲ್ಲ ಕಡೆ ಕೊಟ್ಟಿದ್ರಿ? ನೋ ಎಲ್ಲ ಕಡೆ ಅಷ್ಟು ಯೋಗ್ಯತವನಲ್ಲ ನಾನು. ನನ್ನ ಕ್ಷೇತ್ರ ನೋಡ್ಕೊಳ್ಳೋ ಅಷ್ಟು ಯೋಗ್ಯತೆ ನನಗೆ ದೇವ್ರು ಕೊಟ್ಟಿದ್ದಾನೆ. ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಎಷ್ಟು 67 ಮಸೀದಿಗಳಿತ್ತು. ಆ 67 ಮಸೀದಿಗೆ ಕೊಟ್ಟಿದ್ದೀನಿ. ಒಂದು ಮುಸ್ಲಿಂ ಜಾಗ ಅದು ಕೃಷ್ಣಪ್ಪ ಗಾರ್ಡನಲ್ಲಿ ಒಂದು ಜಾಗ ತಗೊಳ್ಳೋಕೆ 60 ಲಕ್ಷ ಕೊಟ್ಟಿದ್ದೀನಿ. ಅದನ್ನೆಲ್ಲ ವಾಪಸ್ ಕೊಟ್ಬಿಟ್ರಾ? ಇಲ್ಲ, ಅದು ಹೋಗಿತ್ತು, ಪಾಸಾಯಿತು. ಯಾವುದು ಪಾಸಾಗಿಲ್ಲ ಅದನ್ನೇ ಸ್ಟಾಪ್ ಪೇಮೆಂಟ್ ಕೊಟ್ಟು. ಯಾಕಂತ ಅದು ಕೋರ್ಟ್ ಆರ್ಡರ್, ಅದಕ್ಕೆ ವಿರೋಧವಾಗಿ ನಾನು ಹೋಗೋಕ್ಕಾಗಲ್ಲ. ಅದು ಹೋದರೆ ನಾನು ಮುಸ್ಲಿಂ ಸಮಾಜದಲ್ಲಿ ಇರೋಕ್ಕಾಗೋದಿಲ್ಲ. ಆ ಆರ್ಡ್ರನ್ನ ರೆಫ್ಯೂಸ್ ಮಾಡಿದ್ರೆ ಮುಸ್ಲಿಂ ಸಮಾಜದಲ್ಲಿ ನಾನು ಇರೋಕ್ಕಾಗಲ್ಲ, ನಾನು ಮುಸಲ್ಮಾನೇ ಇಲ್ಲ. ನಿಮ್ಮ ಮುಸಲ್ಮಾನ್ ನಾಯಕರೇ ನಿಮ್ಮನ್ನ ವಿರುದ್ಧ ಅದು ನೀವು ಅರ್ಥ ಮಾಡ್ಕೋಬೇಕು. ಅದು ಆದರೆ KGF ಬಾಬು ದುಡ್ಡು ಸಂಪಾದನೆ ಮಾಡೋಕ್ಕೆ ಬಂದಿಲ್ಲಪ್ಪ. ನನಗೆ ರಾಜಕೀಯ ಬೇಕಾಗಿಲ್ಲ. ನಾನು ಬಂದೆ ಏನು, ನಮ್ಮ ಕ್ಷೇತ್ರದಲ್ಲಿರೋ ಜನಕ್ಕೆ ಸಹಾಯ ಆಗಲಿ, ನನಗೆ ಪವರ್ ಬಂದರೆ ಇವತ್ತು 200 ಕೋಟಿ ಖರ್ಚು ಮಾಡೋನು ನಾಳೆ 2,000 ಕೋಟಿ ಖರ್ಚು ಮಾಡ್ತೀನಿ. ನನಗೆ ಪವರ್ ಇದ್ದರೆ ಇವತ್ತು ಮನೆಗಳು ಕಟ್ಕೊಟ್ಟಿಲ್ಲ ಅಂತ ಜನ ನಿನ್ನೆ ಪ್ರತಿಭಟನೆ ಮಾಡಿದ್ರು. ಆದರೆ ನನಗೆ ಪವರ್ ಇದ್ದಿದ್ದ ಒಂದು ಚುಟ್ಕಿಯಲ್ಲಿ ಮಾಡ್ತಾಯಿದ್ದೆ. ನನಗೆ ಪವರ್ ಇಲ್ದಿರೋ ಕಾರಣ ನಾನು ಹೆಲ್ಪ್ಲೆಸ್ ಆಗಿಬಿಟ್ಟಿದ್ದೀನಿ. ನಾನು ಅಲ್ಲಿ ಕ್ಷೇತ್ರಕ್ಕೆ ಹೋದರೆ ನನಗೆ ಸುಳ್ಳು ಕೇಸುಗಳು ಹಾಕಿ ರೌಡಿಸಮ್ ಮಾಡಿ ನನಗೆ ಆಚೆ ಕಳಿಸ್ತಾರೆ. ಈಗ 2027 ವಿಧಾನಸಭಾ ಚುನಾವಣೆಯಲ್ಲಿ KGF ಬಾಬು ಅವರು ಸ್ಪರ್ಧಿಸಿದ್ರೆ ಯಾವ ಪಕ್ಷದಿಂದ? ನಾನು ಸಾಯೋವರೆಗೂ ಕಾಂಗ್ರೆಸ್ ಪಾರ್ಟಿನೇ. ನನ್ನ ಬ್ಲಡ್ಡಲ್ಲಿ ಕಾಂಗ್ರೆಸ್ ಬ್ಲಡ್ಡೇ ಇರೋದು. ನಮ್ಮ ತಾತ ಮುತ್ತಾತ
ತಾಯಿ ತಂದೆ ಎಲ್ಲ 3-4 ಜನರೇಷನ್ ಕಾಂಗ್ರೆಸ್ ಪಾರ್ಟಿಯಿಂದ ಬಂದಿದ್ದೀನಿ. ನನ್ನ ಬ್ಲಡ್ಡಲ್ಲಿ ಕಾಂಗ್ರೆಸ್ ಬ್ಲಡ್ಡೇ ಇದೆ. ಆದರೆ ನಾನು ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಹೋಗಿಲ್ಲ, ಇವತ್ತು ಬಿಟ್ಟು ಹೋಗಿಲ್ಲ, ನೆನ್ನೆನೂ ಬಿಟ್ಟು ಹೋಗಿಲ್ಲ. ಕೋಪ ಮಾಡಿಕೊಂಡು ನನಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಕೋಪ ಮಾಡಿಕೊಂಡು ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿದೆ. ಅದು DK ಸಾಹೇಬ್ರಿಗೆ ಆರ್ಡ್ರನ್ನ ರಫ್ಯೂಸ್ ಮಾಡಿದೆ. ಅವ್ರಿಗೆ ಮುಖ ತೋರ್ಸೋಕ್ಕೆ ನನಗೆ ಮುಖ ಇಲ್ಲ. ನಾನು ಅದನ್ನ ನಾಚಿಕೆ ಬೀಳ್ಕೊಂಡು ನಾನು ಒಳಗಡೆ ನಾನು ಸಾಯ್ತಾ ಇದ್ದೀನಿ. ಏನಪ್ಪ ನನ್ನ ದೇವ್ರಿಗೆ ನಾನು ದೇವ್ರ ಮಾತು ಕೇಳಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಒಳಗಡೆ ನೋವಿಂದ ಸಾಯ್ತಾ ಇದ್ದೀನಿ. ಹೊತ್ತು ನಾನು ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಇವತ್ತು ಹೋಗಿಲ್ಲ, ನಾಳೆಲ್ಲೂ ಹೋಗಲ್ಲ, ಮುಂದಿನ ದಿನದಲ್ಲಿನೂ ಹೋಗೋದಿಲ್ಲ. ಈಗ ಇನ್ನೊಂದು ಚಿಕ್ಕದಾಗಿ, ಈಗ ನಿನ್ನೆ ಎಲ್ಲನೂ ಮಾತಾಡಿದ್ದೀವಿ. ಈಗ ಸ್ವಂತ ಮಗ ಮತ್ತು ನಿಮ್ಮ ಬೀಗರು ಯಾಕೆ ನಿಮ್ಮ ಆಸ್ತಿ ಮೇಲೆ ಅವ್ರು ಕಣ್ಣು ಬಿತ್ತಾ ಏನು ಅಂತ? ನನ್ನ ಮಗ ಇನ್ನೋಸೆಂಟ್, ಅವನಿಗೆ ಪ್ರಪಂಚ ಗೊತ್ತಿಲ್ಲ. ಅವನು ಒಂದು ಇನ್ನೋಸೆಂಟ್. ಅವನೇನೋ ಸೆಂಟಿಮೆಂಟಲ್ಲಿ ಬಂದು ಅವನ ಮಾವನ ಮಾತು ಕೇಳ್ಕೊಂಬಿಟ್ಟು ನನ್ನ ಮೇಲೆ ಕೈ ಎತ್ತಿದ್ದಾನೆ. ಆದರೆ ಅದು ಅವ್ನು ನನಗೆ ಹುಟ್ಟಿರೋನು, ನಾನು ಅವನ ಮೇಲೆ ಇದು ಹೇಳಲ್ಲ. ಆದರೆ ಅವನಿಗೆ ಬೆಂಕಿ ಹಾಕಿ ಗಲಾಟೆ ಮಾಡೋಕ್ಕೆ ಕಳಿಸಿದವನು, ಅವನಿಗೆ ನಾನು ಕಾನೂನು ರೀತಿಯಲ್ಲಿ ಏನು ಅವನಿಗೆ ಇದು ಆ್ಯಕ್ಷನ್ ತಗೋಬೇಕು ಅದನ್ನು ನಾನು ತಗೊಳ್ತೀನಿ. ಆದರೆ ಅವನು ನನ್ನ ಮಗ ಇದಾನಲ್ಲ, ಅವ್ನು ನನಗೇನು ಹುಟ್ಟಿರೋದು. ಆದರೆ ಅವನು ಇನ್ನೋಸೆಂಟ್, ಅವನಿಗಿನ್ನೂ ಪ್ರಪಂಚ ಗೊತ್ತಿಲ್ಲ. ಇನ್ನು ಮುಂದಿನ ದಿನದಲ್ಲಿ ಅವನೇನಾಗ್ತಾನೆ ಏನಾಗತ್ತೆ ನೋಡೋಣ, ಅದು ಆಮೇಲೆ ತೀರ್ಮಾನ ತಗೊಳ್ಳೋಣ. ಈಗ KGF ಒಬ್ಬರ ಇನ್ನೊಂದು ಕ್ರೇಜಿ ಕಲೆಕ್ಷನ್ಸ್ ಅಂದರೆ ಕಾರ್ಸು, ಅದು ಅಮಿತಾಬ್ ಬಚ್ಚನ್ ಅವ್ರದ್ದೇ. ಹೆಂಗೆ ಎಷ್ಟು ಇಷ್ಟ ನಿಮ್ಗೆ ಅಮಿತಾಬ್ ಬಚ್ಚನ್ ಅವರು? ಅವ್ರ ಕಾರೇ ತೊಗೋಬೇಕು ಅಂದು ಯಾವಾಗಿಂದ ಕನಸಿತ್ತು? ಅದು ನೀಡ್ಯಾರ್ದಾಗ ಹೇಗೆ ಅನ್ನಿಸ್ತು ಸರ್? ಅದು ಏನಂದರೆ ಸರ್ ನೋಡಿ, ನಮಗೆ ಕೆಟ್ಟ ಅಭ್ಯಾಸ ಏನೂ ಇಲ್ಲ. ಕೆಟ್ಟ ಅಭ್ಯಾಸ ಏನಂದ್ರೆ ನನ್ನದು ಈ ಬಡವ್ರಿಗೆ ಸಹಾಯ ಮಾಡಬೇಕು, ಅವ್ರಿಗೆ ಖುಷಿಯಾಗಿ ನೋಡಬೇಕು, ಅದು ಒಂದೇ ಕೆಟ್ಟ ಅಭ್ಯಾಸ. ಕೆಟ್ಟ ಅಭ್ಯಾಸನ? ಕೆಟ್ಟ ಅಭ್ಯಾಸ ಅದು ಒಂದೇ ಸೆಂಟಿಮೆಂಟ್, ಬೇರೆ ಯಾವುದಿಲ್ಲ. ನಾನು ಯಾರ ಹತ್ರನೂ ಒಂದು ಅಕ್ಕ ತಂಗಿ ಥರನೂ ಮಾತಾಡ್ತೀನಿ. ನನಗೆ ಕೆಟ್ಟ ಅಭ್ಯಾಸ ಅಂದರೆ ಬಡವ್ರಿಗೆ ಸಹಾಯ ಮಾಡಬೇಕು. ಈ ಹಾರ್ಟ್ ಆಪ್ರೇಷನ್ಗಳಿಗೆ ಇವತ್ತರೆಗೂ ಯಾರೂ ಸಹಾಯ ಮಾಡಿಲ್ಲ. ನಾನು ಹಾರ್ಟ್ ಆಪ್ರೇಷನ್ 3,000 ಮಾಡಿರ್ತೀನಿ. 1,50,000, 1,30,000 ಒಂದು ಹಾರ್ಟ್ ಆಪ್ರೇಷನ್. ಯಾರ ಮುಂದೆನೂ ನಾನು ಹಿಂಗೆ ಬಂಡಲ್ ತೆಗೆದುಬಿಟ್ಟು ಯಾರಿಗೂ ₹1 ಇವತ್ತರೆಗೂ ₹50 ನಾನು ಕೊಟ್ಟಿಲ್ಲ. ಮತ್ತು ನಿಮ್ಮ ನಾಯಕರು ಒಂದಷ್ಟು ಜನ ಬಂಡಲ್ ತೆಗೆದು ಕೊಡ್ತಾರೆ, ಅದು ಅವ್ರಿದು. ನಾನು ಏನಿದೆ ಏನದು ಆ ರೀತಿ ಕೊಡೋದು ಅರ್ಥ ನನಗೆ ಗೊತ್ತಿಲ್ಲ. ನಾನು ನಮ್ಮ ಕುರಾನಲ್ಲಿ ಏನು ಹೇಳ್ತಾರೆ, ಹಿಂಗೆ ತೋರಿಸಿ ಕೊಡಬಾರ್ದು. ಬ್ಯಾಕ್ ಡೋರಿಂದ ಕೊಡು, ಅದಕ್ಕೆ ಪುಣ್ಯ ಸಿಗತ್ತೆ. ತೋರಿಸಿ ಕೊಟ್ಟರೆ ಅದಕ್ಕೆ ಪುಣ್ಯ ಸಿಗೋದಿಲ್ಲ. ನಾನು ಎಲ್ಲ ಬ್ಯಾಕ್ ಡೋರಿಂದನೇ ಕೊಟ್ಟಿದ್ದೀನಿ. ನನ್ನ ಹೆಂಡತಿಗೆ ಗೊತ್ತಾಗಲ್ಲ, ನನ್ನ ಮನೆ ಹತ್ರನೂ ಕರೆಯಲ್ಲ. ಅವ್ರಿಗೆಲ್ಲ ಯಾರಿಗೆ ಸಹಾಯ ಮಾಡ್ತೀನಿ ಅವ್ರಿಗೆ ನನ್ನ ಮನೆ ಹತ್ರನೂ ಕರೆಯಲ್ಲ. ಅಲ್ಲೇ ಹೋಗ್ತೀನಿ, ಹಾಸ್ಪಿಟಲಲ್ಲೇ ಬಿಲ್ ಕೊಡ್ತೀನಿ, ಬರ್ತಾ ಇರ್ತೀನಿ. ನನ್ನ ಕೆಲಸದನ್ನು ಗೊತ್ತಾಗಲ್ಲ. ಆಯ್ತು, ಈಗ ಅಮಿತಾಬ್ ಬಚ್ಚನ್ ಅವ್ರದ್ದು, KGF ಬಾಬು ಅವ್ರಿಗೆ ಅಮಿತಾಬ್ ಬಚ್ಚನ್ ಅಂದರೆ ಒಂಥರ ಡ್ರೀಮ್ ಹೀರೋ. ಹೌದು ಸರ್. ಅವ್ರದ್ದೇ ಕಾರ್ ಪರ್ಚೇಸ್ ಮಾಡಿದಾಗ ಅದು ರೋಲ್ಸ್ ರಾಯ್ ಅಂತ ಕಾರು, ಅದು ಸ್ವಲ್ಪ ಹೇಳ್ಬೋದಾ ಯಾವ ರೀತಿ ಹಂಗೆ? ನೋಡಿ ಸರ್, ಅಮಿತಾಬ್ ಬಚ್ಚನ್ ತ್ರಿಶೂಲ್ ಫಿಲ್ಮ್ ಒಂದು ನೋಡಿದ್ದು. ಅದರಲ್ಲಿ ಅಮಿತಾಬ್ ಬಚ್ಚನ್ನು ಒಂದು ಏನು ಒಂದು ಬಂಡೆದಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಅವನ ತಾಯಿಗೆ ಮೋಸ ಆಗಿರತ್ತಂತೇಳ್ಬಿಟ್ಟು ರಿವೆಂಜ್ ತಗೊಳ್ಳೋಕ್ಕೆ ಶಾಂತಿ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬಿಟ್ಟು ಇದು ಹಾಕ್ಕೊಂಡು ಆ ಫಿಲ್ಮ್ ನೋಡಿದ್ದೀನಿ. ಅದು ಎಲ್ಲ ಹಂಗೆ ಲೈಫಲ್ಲಿ ಹಂಗೆ ಕಾಪಿ ಮಾಡಿದ್ದೀನಿ ನಾನು. ಅವನು ಹೆಂಗೆ ಬೆಳೆದು ಬಂತಾರೆ ಆ ಫಿಲ್ಮಲ್ಲಿ, ಅದೇ ಥರ ಸ್ಟೋರಿ ಇವತ್ತು ಬೆಳೆದು ಬಂದಿದ್ದೀನಿ. ಅಮಿತಾಬ್ ಬಚ್ಚನ್ ಫ್ಯಾನ್ ನಾನು. ಆ ಹೈಟು ಹಂಗೆ ಮೊದಲು, ಇವಾಗೆಲ್ಲ ಕೂದಲೆಲ್ಲ ಹೋಗ್ಬಿಟ್ಟಿದೆ. ಅಮಿತಾಬ್ ಬಚ್ಚನ್ ಸ್ಟೈಲೇ ಇತ್ತು ನಂದು. ಇವಾಗ ನನ್ನ ಈ ಸೂಟ್ಗಳು ಇದೆಲ್ಲ ಇದೆಲ್ಲ ಅಮಿತಾಬ್ ಬಚ್ಚನ್ ಟೈಲರೇ ಸ್ಟಿಚ್ ಮಾಡ್ಕೊಳ್ಳೋದು, ಬಾಂಬೆಯಿಂದಾನೇ ಬರೋದು ಇದು. ಈ ಶೂಟು ಹೌದು, ಅಮಿತಾಬ್ ಬಚ್ಚನ್ ಟೈಲರೇ ಹೊಳೆದಿರೋದು. ಹೌದು, ಈ ಶೂಟ್. ಹೌದು ಸರ್. ಇದು ಒಂದೇ ಕ್ರೇಜ್ ಇರೋದು. ಅದು ಏನಕ್ಕೆ ಈ ಸೂಟ್ ಇಷ್ಟ ನಿಮ್ಗೆ ಕೇಳಲಿಲ್ಲಲ್ಲ, ಈ ಸೂಟ್ ಏನಂತ. ದೇವರು ನನಗೆ ಆ ಥರ ಹೀರೋ, ನಿಮ್ಮ ಥರ ಹೀರೋ ಮುಖ ಕೊಟ್ಟಿಲ್ಲ. ನೀವು ಹೀರೋ ಏನು ಕಮ್ಮಿ ಇದ್ದೀರಿ ಹೇಳಿ. ನೀವು ನಿಮ್ಮ ಕಲರು, ನಿಮ್ಮ ಹೀರೋ ಮುಖ ಕೊಟ್ಟಿಲ್ಲ. ನಾನು ದುಡ್ಡು ಅಂತೇಳ್ಬಿಟ್ಟು ಪಬ್ಲಿಕಲ್ಲಿ ತೋರಿಸ್ಕೊಳ್ಳೋಕ್ಕೆ, ಜನಗಳಿಗೆ ತೋರಿಸ್ಕೊಳ್ಳೋಕ್ಕೆ, ಆಫೀಸರ್ಸ್ಗಳಿಗೆ ತೋರಿಸ್ಕೊಳ್ಳೋಕ್ಕೆ ಈ ಸೂಟ್ ಹಾಕೋದು ಟ್ಯಾಗ್ ಏನಂದರೆ ನಾನು ದುಡ್ಡವನ್ ಅಂತ ಹೇಳ್ಬಿಟ್ಟು ಕುಬೇರ ಅಂತ ತೋರಿಸ್ಕೊಳ್ಳೋಕ್ಕೆ ಈ ಸೂಟ್. ಇದು KGF ಬಾಬು ಕುಬೇರ. ಇದು ಸೂಟ್ ಏನಂದರೆ ಅದಕ್ಕೆ ಸರ್ಟಿಫಿಕೇಟ್. ಇದು ನಾನು ದುಡ್ಡವನ್ ಅಂತ ಹೇಳ್ಬಿಟ್ಟು ಆಯಿತು. ಸರ್ಟಿಫಿಕೇಟ್ ಕಾರು ಅದು
ಕಾರ್ ಏನಂದರೆ ಕಾರ್ ಕ್ರೇಜಿ ಸರ್. ಇವಾಗೆಲ್ಲ ಚಿಕ್ಕ ವಯಸ್ಸಿಂದನೂ ಕ್ರೇಜಿ. ಕಾರ್ಗೆ ರಾತ್ರಿ 2-3 ಗಂಟೆವರೆಗೂ ಕೂತ್ಕೊಂಡು ರೆಡಿ ಮಾಡಿ, ಮಾಡಿಫೈ ಮಾಡಿ, ಕಲರ್ಗಳು ಮಾಡಿ, ಸ್ವಲ್ಪ ಕ್ರೇಜಿ. ಬೇರೆ ಏನಿಲ್ಲ. ವಾಚು, ಸೂಟು, ಕಾರ್, ಇದು ಮೂರೇ. ನಾನು ತಿನ್ನೋದು ಊಟ ಇಲ್ಲಿ 5 ಸ್ಟಾರ್ ಹೋಟ್ಲ್ ಊಟ ನನಗೆ ಸೆಟ್ ಆಗಲ್ಲ, ನಾನು ತಿನ್ನಲ್ಲ. 5 ಸ್ಟಾರ್ ಹೋಟ್ಲ್ ಹೋಗಿ ಅಲ್ಲಿ ಊಟ ಮಾಡಲ್ಲ, ಬರ್ತೀನಿ ರೋಡಲ್ಲಿ ಇಡ್ಲಿ ಅಂದರೆ ಗಾಡಿ ನಿಲ್ಲಿಸು ಅಂತೀನಿ. ಗಾಡಿ ನಿಲ್ಲಿಸಿ ರೋಡಲ್ಲಿ ಫುಟ್ಪಾತಲ್ಲಿ ಕೂತ್ಕೊಂಡು ಆ ಇಡ್ಲಿ ತಿಂದ್ರೇ ನನಗೆ ಸಮಾಧಾನ. ಆ ಫುಟ್ಪಾತಲ್ಲಿ ಇಡ್ಲಿ ತಿನ್ನೋಕ್ಕೆ ನಿಮ್ಮ ರೋಲ್ಸ್ ರಾಯ್ ಕಾರಲ್ಲಿ ಹೋಗ್ತೀರಾ? ಅದೇ ಹೋಗ್ತೀನಿ. ಅದೇ ನಮ್ಮ ಡ್ರೈವರ್ ಹೇಳ್ತಾನೆ, ಸರ್ ಈ ಸೂಟ್ ಹಾಕ್ತಿದ್ದೀರಾ, ಅದಕ್ಕಾದ್ರೂ ಬೆಲೆ ಕೊಡಿ, ನಿಮಗೆ ಸೂಟ್ ಯಾರೂ ಕೊಡೋಲ್ಲ. ಆಮೇಲೆ ಏನು ಸರ್ ಅಲ್ಲಿ ಇಡ್ಲಿ ತಗೊಂಡು ಅಲ್ಲಿ ಫುಟ್ಪಾತಲ್ಲಿ ಕೂತ್ಕೊಂಡು ತಿಂತೀರಾ? ಈ ರೋಲ್ ಸೈಜಲ್ಲಿ ಬಂದು ರೋಲ್ ಸೈಜಲ್ಲಿ ನಂತರ ಫೋಟೋ ತಗೊಳ್ತಾರೆ, ನೀನು ಅಲ್ಲಿ ಕೂತ್ಕೊಂಡು ಇಡ್ಲಿ ತಿನ್ಕೊಂಡಿರ್ತೀಯ, ಅವಮಾನ ಆಗುತ್ತೆ ಸರ್, ಬೇಡ ಅಂತ. ಬರೋ ಹೋಗಿ, ಜಾಸ್ತಿ ಮಾತಾಡಬೇಡ, ನನಗೆ ವಾಸಿ ಆಗ್ತಾಯಿದೆ, ನಿಲ್ಲಿಸು ಅಂತೀನಿ ನಾನು. ಇವತ್ತು KGF ಬಾಬರು ರೋಲ್ಸ್ ರಾಯ್ ಅಂತ ಕಾರ್ನಲ್ಲಿ ಹೋಗಿ ಫುಟ್ಪಾತಲ್ಲಿ ಇಡ್ಲಿ ತಿಂತೀನಿ. ಇದೆ ಸರ್, ನನ್ನ ಹ್ಯಾಬಿಟ್ ಅದೇ. ನನಗೆ ಅದು ಹಳೆ 5 ಸ್ಟಾರಲ್ಲಿ ಊಟ ಮಾಡಿದ್ರೇ ರೇಂಜು ಅಂತಾರೆಲ್ಲ ಸೆಟ್ ಆಗಲ್ಲ. ಖುಷಿ ಅನ್ನೋದು ಯಾವುದ್ರಲ್ಲಿ ಇರುತ್ತೆ? ಈ ಫುಟ್ಪಾತಲ್ಲಿ ತಿನ್ನೋದಲ್ಲಿ ಇಡ್ಲಿ, ಅಲ್ಲಿ ಬೋಂಡ, ವಡೆ, ಬೋಂಡೆ ಈ ರೋಡಲ್ಲಿ ಸಿಕ್ಕೋದು, ಅದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದೆ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಅದೇ ನನಗೆ ಸೂಟಬಲ್ ಆಗೋದು. ಇದು ಸೂಟಬಲ್ ಆಗಲ್ಲ. ನಮ್ಮ ಮನೆಯಲ್ಲಿ ರೈಸು ಯಾವ ರೈಸ್ ತಿಂತಾರೆ? ನಮ್ಮ ಮನೆಯಲ್ಲಿ ಅದು ಚಿಕ್ಕ ರೈಸ್ ತಿಂತಾರೆ. ನನಗೆ ಅದು ಆಗಲ್ಲ. ಸೋನಾ ಮಸೂರಿ. ನನಗೆ ಅದು ಇದು ಡಿಪೋ ರೈಸ್ ಇದಲ್ಲ, ಅದೇ ನನಗೆ ಇಷ್ಟ. ಇವಾಗ ನನ್ನ ಮನೆಯಲ್ಲಿದೆ, ತೋರಿಸ್ತೀನಿ ನೋಡಿ. 7,000 ಕೋಟಿ ಒಡೆಯ ಡಿಪೋ ಅಕ್ಕಿನೇ ತಿರೋದು ನಾನು. ಇವಾಗ ರೆಡಿ ಆಗಿದೆ ನೋಡಿ, ಅದೇ ನನಗೆ ಸಮಾಧಾನ. ಆ ಚಿಕ್ಕ ರೈಸ್ ಅದು ನನಗೆ ಹೋದ್ರೆ ಅದು ಆ ಟೇಸ್ಟು ಇರೋದಿಲ್ಲ, ನನಗೆ ಅದು ಸೂಟು ಆಗೋದಿಲ್ಲ. ಇದು ರೇಷನ್ ಅಂಗಡಿದು ಡಿಪೋ ರೈಸ್ ತಿಂದರೆ ನನಗೆ ಆರಾಮಾಗೆ ಒಂದು ಸ್ಪೂನ್ ಜಾಸ್ತಿ ರೈಸ್ ತಿಂತೀನಿ. ಜನ ದುಡ್ಡು ಅಂತ ದುಡ್ಡಿಂದ ಹೊಡ್ತಾ ಇದ್ದಾರೆ. ಕೋಟಿ ಇದ್ದರೆ ಖುಷಿ ಅಂತ. ಅಂದರೆ ನೀವು ಹೇಳೋದು ನೋಡ ತದ್ವಿರುದ್ಧ ಇದೆಲ್ಲ. ಕೋಟಿ ಒಡೆಯರಾಗಿದ್ದೀರಾ ನೀವು. ಅದೇ ತಪ್ಪು. ಎಲ್ಲ ಕ್ಯಾಲ್ಕುಲೇಷನ್ ಎಲ್ಲಿದ್ದಾರೆ. ಅವರು 50,000 ಸಂಬಳ ತಗೊಂಡು 2 ಮಕ್ಕಳನ್ನ ಇಟ್ಕೊಂಡು ಸಾಕ್ತಾ ಇದ್ದಾರೆ ಅಂದರೆ ಅವ್ರ ಫ್ಯಾಮ್ಲಿಯಲ್ಲಿ ಆ ಖುಷಿ ಇರುತ್ತೆ, ಆ ಪ್ರೀತಿ ಇರುತ್ತೆ. ಇವಾಗ ನಾನು ಇಷ್ಟು ದೊಡ್ಡ ಮನೆಯಲ್ಲಿ ನನ್ನ ಮಕ್ಕಳು ಯಾವ ರೂಮಲ್ಲಿ ಇದ್ದಾರೋ ನನಗೆ ಗೊತ್ತಿಲ್ಲ, ಯಾರೂ ಮುಂದಕ್ಕೆ ಬರಲ್ಲ. ಇಷ್ಟು ದೊಡ್ಡ ಮನೆ ಮಾಡಿ ಏನು ಪ್ರಯೋಜನ? ಏನು ಪ್ಯಾಲೇಸ್ ಥರ ಕಟ್ಟಿದ್ದೀರ? ಏನು ಕಟ್ಟಿದ್ರೂ ಸುಖ ಇಲ್ಲೋ ಅಲ್ಲ. ಅಲ್ಲಿ ಪ್ರೀತಿ ಎಲ್ಲಿದೆ? ನಿಮ್ಮ ಮನೆಯಲ್ಲಿ ಎಲ್ಲಿ ಹೋದ್ರೂ ಇರೋದು 30-40 ಮನೆಯಲ್ಲಿ 2 ರೂಮ್ ಇರುತ್ತೆ. ಎಲ್ಲೋದನ್ನು ಆ ರೂಮಿಂದ ಹಾಲ್ಗೆ ಬರಬೇಕು, ಹಾಲಿಂದ ರೂಮ್ಗೆ ಹೋಗ್ಬೇಕು. ಇಲ್ಲಿ ಇಷ್ಟು ಮನೆಯಲ್ಲಿ ಎಲ್ಲಿದೆ? ಏನು ಸುಖ ಇದೆ? ಆ ಪ್ರೀತಿ ಎಲ್ಲಿರುತ್ತೆ? ತಾಯಿ ತಂದೆ ಅಂತ ಪ್ರೀತಿ ಎಲ್ಲಿ ಬರುತ್ತೆ? ನೋಟ್ ಮಾಡ್ಕೊಳ್ಳಿದ್ದು. ಆ ಪ್ರೀತಿ ಎಲ್ಲಿ ಬರುತ್ತೆ? ತಾಯಿ ತಂದೆ ಅಂತ ಪ್ರೀತಿಯಲ್ಲೇ ರೂಮಲ್ಲೇ ಇದ್ಕೊಂಡು, ರೂಮಲ್ಲೇ ಇದು ಮಾಡಿಕೊಂಡು, ಅವ್ನು ರೂಮಲ್ಲೇ ಓದ್ಕೊಂಡು, ರೂಮಲ್ಲೇ ತಿನ್ಬಿಟ್ಟು, ರೂಮಲ್ಲೇ ಮಲ್ಕೊಂಡು, ಅಲ್ಲೇ ಟಿ ವಿ ನೋಡಿಕೊಂಡು, ಅಲ್ಲೇ ವಾಟ್ಸಪ್ ನೋಡಿಕೊಂಡು, ಅಲ್ಲೇ ಮೊಬೈಲ್ ನೋಡಿಕೊಂಡು ಮಕ್ಕಳಿದ್ರೆ ಆ ತಂದೆ ತಾಯಿ ಪ್ರೀತಿ ಎಲ್ಲಿ ಬರುತ್ತೆ? ನಿಮ್ಮ ಮನೆಯಲ್ಲಿ ಹೆಂಗಿದೆ? ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ನಿಮ್ಮ ಕಣ್ಣು ಮುಂದೆ ಇರ್ತಾರೆ. ಅದೇ ಹೇಳೋದು ಪ್ರೀತಿ, ಅದೇ ಹೇಳೋದು ಸುಖ. ಈಗ ನೀವು ಜನರಿಗೆ ಏನು ಹೇಳ್ತೀರಾ? ದುಡ್ಡು ಮುಖ್ಯ ಅಲ್ಲ, ದುಡ್ಡು ಖುಷಿ ದುಡ್ಡು ಹಿಂಭಾಗ ಹೋಗಬೇಡಿ. ನಿಮಗೆ ಎಷ್ಟು ದೇವ್ರು ಕೊಟ್ಟಿದ್ದಾನೆ, 50,000 ಕೊಡ್ತಾನೆ, 1 ಲಕ್ಷ ದುಡಿಯೋದು ಮಾತ್ರ ಕಲ್ತ್ಕೊಳ್ಳಿ. ಕೋಟಿ ದುಡಿಯೋಕ್ಕೆ ಹೋಗಬೇಡಿ. ಕೋಟಿಗಳು ದುಡಿದ್ರೆ ಇನ್ಕಮ್ ಟ್ಯಾಕ್ಸ್ ಬರುತ್ತೆ, ED ಬರುತ್ತೆ, CCP ಬರುತ್ತೆ, ರೌಡಿಗಳು ಬರ್ತಾರೆ. ಇದೆಲ್ಲ ಮೈ ಮೇಲೆ ಹಾಕ್ಕೋಬೇಕಂದ್ರೆ ಕೋಟಿಗಳು ಸಂಪಾದನೆ ಮಾಡಬೇಕು. ನೆಮ್ಮದಿ ಹಾಳಾಗಬೇಕಂದ್ರೆ ಕೋಟಿಗಳು ಸಂಪಾದನೆ. ಇದು ಫ್ರ್ಯಾಂಕ್. ನೀವು ನೋಟ್ ಮಾಡ್ಕೊಳ್ಳಿ, ಬೇರೆ ಸ್ಟೋರಿ ಎಲ್ಲ ಕಂಪೇರ್ ಮಾಡ್ಕೊಳ್ಳಿ, ಗೊತ್ತಾಗತ್ತೆ. ಕೋಟಿಗಳಿಂದ ಹೋಗೋವನು ಅವನ ಮನೆಯೂ ಹಾಳಾಗಿತ್ತು, ಅವನ ಮಕ್ಕಳ ಪ್ರೀತಿನೂ ಹೋಯ್ತು, ಅವನ ಹೆಂಡತಿ ಪ್ರೀತಿನೂ ಹೋಯ್ತು. ಹೆಂಡತಿನೂ ಶಾಪ ಕೊಡ್ತಾ ಇರುತ್ತೆ, ಗಂಡ ಆಚೆ ಹೋಗಿದ್ದಾನೆ, ಬರ್ತಾನೆ ಇಲ್ವೋ ಅಂತ. ಈಗ ರೋಲ್ಸ್ ರಾಯ್ ಹೆಂಗೆ ಖರೀದಿ ಮಾಡಿದ್ರಿ ನೀವು? ಏನಿಲ್ಲ ಸರ್, ಅದು ಹೋದೆ, ಅದು ಈ ಗಾಡಿ ನನಗೆ ಇಷ್ಟ ಇದೆ ಅಂದೆ. ಅವನು ಯಾರು ನಮ್ಮ ಅಮಿತಾಬ್ ಬಚ್ಚನ್ PA ಸಂತೋಷ್ ಅಂತ ಅವ್ರ ಹೆಸರು. ಸಂತೋಷ್ ಹತ್ರ ಭೇಟಿ ಮಾಡಿದೆ. ಅವನು ಏನೋ ಒಂದು ರೇಟ್ ಹೇಳಿದ್ರು. ಅದು ಟಿ ವಿಯಲ್ಲಿ ಹೇಳೋದು ಬೇಡ, ಹೇಳಿದ್ರು. ಹೇಳಿ, ತೊಂದರೆ ಇಲ್ಲ, ಅದು ಹೇಳ್ಬಾರ್ದು. ಅವ್ರಿಗೇನು ಹೇಳಿದೆ, ನೀನು ರೇಟ್ ಹೇಳ್ತಾ ಇದೆ, 50 ಲಕ್ಷ ಜಾಸ್ತಿ ಕೊಡ್ತೀನಿ. ಅಮಿತಾಬ್ ಬಚ್ಚನ್ ಕೈಯಿಂದ ಚಾವಿ ತಗೋಬೇಕಂದೆ. ಆಮೇಲೆ ಅಲ್ಲಿ ಏನು ಡೈಲಾಗ್ ಐತೆ ಗೊತ್ತಾ?
ದೇವರಾಣೆ ಗಾಡ್ ಪ್ರಾಮಿಸ್ ಹೇಳ್ತಾ ಇದ್ದೀನಿ. ಆ ರೋಲ್ ಸೈಜ್ ಕೊಡೋವಾಗ ನನ್ನ ಬ್ಯಾಲೆನ್ಸ್ ಶೀಟ್ ನೋಡ್ತಾರೆ. ಆ ಕಂಪನಿ ರೂಲ್ ಅದು. ಹಾಂ, ಎಲ್ಲ ಕಾಂಜಿ ಪಿಂಜಿ ಜನಕ್ಕೆ ಕೊಟ್ಟು ಆ ಕಂಪನಿಗೆ ಅವಮಾನ ಆಗತ್ತೆ, ಯಾರೋ ರಾಂಗ್ ಹೆಸರಲ್ಲಿ ಕೈಯಲ್ಲಿ ಹೋದರೆ ಅವಮಾನ ಆಗತ್ತಂತ ಕಂಪನಿ ರೂಲೇ ಒಂದಿದೆ. ಆ ರೂಲ್ ಏನು, ಬ್ಯಾಲೆನ್ಸ್ ಶೀಟ್ ನೋಡಬೇಕು. ನಾನು ಬ್ಯಾಲೆನ್ಸ್ ಶೀಟ್ ನೋಡಬೇಕು ಅಂತ ಹೇಳಿದ್ರು. ಬ್ಯಾಲೆನ್ಸ್ ಶೀಟ್ ಇಮಿಡಿಯೇಟ್ಲಿ ನಾನು ಹಿಂತಿಗೆ ಫೋನ್ ಮಾಡಿ ಬ್ಯಾಲೆನ್ಸ್ ಶೀಟ್ ತರಿಸಿ ಪ್ರಿಂಟ್ ತಗೊಂಡು ಕೊಟ್ಟರೆ ಅವರು ನನ್ನ ಬ್ಯಾಲೆನ್ಸ್ ಶೀಟ್ ನೋಡ್ಕೊಂಬಿಟ್ಟು ಏನು ಹೇಳಿದ್ರು ಗೊತ್ತಾ, ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನಾನು. ಅವ್ರು ಏನು ಹೇಳಿದ್ರು, ನಾನು 40 ವರ್ಷ ಪೊಲಿಟಿಕಲ್ ಲೈನ್ ಆ್ಯಕ್ಟರ್ ಆಗಿ ಇದ್ದು ಇಷ್ಟು ದುಡ್ಡು ನಾನು ಸಂಪಾದನೆ ಮಾಡಲಿಲ್ಲ KGF ಬಾಬು ಅವರೇ. ನೀವು ಈ ದುಡ್ಡು ಹೆಂಗೆ ಸಂಪಾದನೆ ಮಾಡಿದ್ರಿ? ಏನು ಹೇಳಿದ್ರು ಅಮಿತಾಬ್ ಬಚ್ಚನ್? ನಿಮ್ಮನ್ನು ಅಮಿತಾಬ್ ಬಚ್ಚನ್ ಬ್ಯಾಲೆನ್ಸ್ ಶೀಟ್ ನೋಡಿಬಿಟ್ಟು ನನಗೆ ಆವಾಗ ಅಪಾಯಿಂಟ್ಮೆಂಟ್ ಕೊಟ್ಟು ಒಳಗೆ ಹೋದ್ಮೇಲೆ ನನಗೆ ಒಂದು ಶಾಲ್ ಆಗಿಬಿಟ್ಟು ನಾನು ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿದ್ರೆ ನಾನು ಇಷ್ಟೆಲ್ಲ 40 ವರ್ಷ ದುಡ್ದು ನನ್ನ ಹತ್ರ ಇಷ್ಟು ದುಡ್ಡಿಲ್ಲ ನನ್ನ ಬ್ಯಾಲೆನ್ಸ್ ಶೀಟಲ್ಲಿ, ನಿನ್ನ ಹತ್ರ ಇಷ್ಟು ದುಡ್ಡು ಬಂತಲ್ಲ ಹೆಂಗೆ ಅಂದರು. ಸರ್ ನಾನೊಂದು ಮಾಮೂಲಿ ಒಂದು ಸ್ಲಮ್ಮಲ್ಲಿ ಹುಟ್ಟಿ ಖಾದರ್ ಶರೀಫ್ ಗಾರ್ಡನ್ ಸ್ಲಮ್ಮಲ್ಲಿ ಹುಟ್ಟು ಬೆಳೆದಿರೋನು, ಕಷ್ಟಪಟ್ಟಿದ್ದೀನಿ ಸರ್, ಯಾರಿಗೂ ಮೋಸ ಮಾಡಿಲ್ಲ, ಕಷ್ಟಪಟ್ಟು ಇದು ಬಂದಿದೆ, ಇದಕ್ಕೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋ ದುಡ್ಡು ಸರ್ ಅಂತ ಹೇಳಿದೆ. ನಾನು ಖುಷಿಯಾಗಿ ಒಂದು ಶಾಲ್ ಹಾಕಿ ನನಗೆ ಸ್ವೀಟ್ ಕೊಟ್ಟು ಗಾಡಿ RTGS ಆಗೋಕ್ಕೆ ಮುಂದೆ ಗಾಡಿ ಕೊಟ್ಟು ಕಳಿದ್ರು. ಗಾಡಿ ತರಿಸಿ ಇದು ಟ್ರಕ್ ತರಿಸಿ ಅಂತ ಹೇಳಿದ್ರು. ಟ್ರಕ್ ತರಿಸಿದೆ, ಗಾಡಿ ಲೋಡ್ ಆಗಿ ಹೋದ್ಮೇಲೆ 1 hour ಆದಮೇಲೆ ನಮ್ಗೆ ಇಲ್ಲಿಂದ ಬೆಂಗಳೂರಿಂದ RTGS ಮಾಡಿದ್ರು. ನಿನ್ನ ಹತ್ರ ದುಡ್ಡಿದ್ರೆ ಎಲ್ಲೋ ಹೋಗುತ್ತೆ ಅಂತ ಹೇಳಿದ್ರು. ಅಷ್ಟು ನಂಬಿಕೆಯಿಂದ ಮೊದಲೇ ಕೊಟ್ಟರು. ಎಸ್ ಗಾಡಿ ಕಳಿಸ್ಕೊಟ್ಮೇಲೆ ನಿಮಗೆ ಗಾಡಿ ಅಲ್ಲಿ ಲೋಡ್ ಆಗಿ ಬಂದ ಮೇಲೆ ನಾನು ದುಡ್ಡು ಕೊಟ್ಬಿಟ್ಟು ಬಂದಲ್ಲಿ. ಅವ್ರ ಮನೆ ಆಪೋಸಿಟೇ JW ಮ್ಯಾರಿಡ್ ಅಂತ ಇದೆ. ಆ JW ಮ್ಯಾರಿಡಲ್ಲಿ ನಾನು ಇದ್ದೆ ಅಲ್ಲಿ. ಈಗ ಮನೇಲಿ ಎಷ್ಟು ಕಾರುಗಳಿದ್ದಾವೆ? ಇವಾಗ ನನ್ನ ಹತ್ರ 3 ರೋಲ್ ಸೈಜ್ ಇದೆ. ಒಂದು 12 ಕೋಟಿದು, ಒಂದು 10 ಕೋಟಿದು, ಒಂದು 9 ಕೋಟಿದು 3 ಗಾಡಿ ಇದೆ. ಒಂದು ವೆಲ್ಫೇರ್ ಇದೆ, ಅದು 1,40,00,000ದ್ದು. ಆಮೇಲೆ 2 ಫಾರ್ಚುನರ್ ಇದೆ, ಅದೆಲ್ಲ 50 ಲಕ್ಷ 55 ಲಕ್ಷದ್ದು. ಆಮೇಲೆ ಒಂದು ಇನೋವಾ ಇದೆ, ಸಾಕಷ್ಟೇ. ಜಾಸ್ತಿ ಯಾವ್ದು ಯೂಸ್ ಮಾಡ್ತೀರಾ? ಜಾಸ್ತಿ ಇದು ವೆಲ್ಫೇರ್ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಫಾರ್ಚುನರ್ ಯೂಸ್ ಮಾಡ್ತೀನಿ. ಇದು ರೋಲ್ ಸೈಜಲ್ಲ, ಯಾವಾಗ ವೀಕ್ಲಿ ಒನ್ಸು ಇಲ್ಲ ತಿಂಗಳಿಗೆ ಒಂದು ಸಲಿನೋ ಯಾವುದಾದ್ರು ಫಂಕ್ಷನ್ಗಳು ಮ್ಯಾರೇಜ್ಗಳು ಇದ್ದರೆ ಅದು ಮಾತ್ರ ಯೂಸ್ ಮಾಡ್ತೀನಿ. ಅದು ಏನು ಗಾಡಿ ನಿಂತಿದ್ರೆ ಅದು ಕೆಟ್ಟೋಗುತ್ತೆ, ಸುಮ್ಗೆ ಅದು ಸ್ವಲ್ಪ ಯೂಸ್ ಮಾಡಿ ತಗೊಂಡು ಬಂದು ನಿಲ್ಲಿದ್ರೆ ಅಂತ ಇವತ್ತೊಂದು ರೌಂಡ್ ಹೊಡ್ಕೊಂಡು ಬಂದಿದ್ದಾರೆ ನಮ್ಮ ಡ್ರೈವರು. ರೌಂಡ್ ಹೊಡ್ಕೊಂಡು ಬಂದು ನಿಲ್ಲಿಸ್ತಾರೆ ಅಷ್ಟೇ. ಹೌದು, ನಾವು ಬಂದಾಗ ರೌಂಡ್ ಹೊಡ್ಕೊಂಡ್ಬಂದು ನಿಲ್ಲಿಸ್ತಾ ಇದ್ರು. ಅದು ಏನಾಗ್ತಂದರೆ ಬ್ಯಾಟ್ರಿ ಗಿಟ್ಟಿ ಡೆಡ್ ಆಗಬಾರ್ದು, ಗಿಲಿಗಳು ಇರುತ್ತೆ, ಅದು ಕಚ್ಚಬಾರ್ದು ಅಂತೇಳ್ಬಿಟ್ಟು ಗಾಡಿ ಬಿಸಿ ಇರಬೇಕಂತ ಒಂದು ರೌಂಡ್ ಹೊಡಿತಾರೆ, ತಗೊಂಡು ಬಂದು ನಿಲ್ಲಿಸ್ತಾರೆ. ಇಷ್ಟೆಲ್ಲ ಸಾಮ್ರಾಜ್ಯ ಕಟ್ಟಿದ್ದೀರಾ, ಪ್ಯಾಲೇಸಲ್ಲಿ ಬದುಕ್ತಾ ಇದ್ದೀರಾ, 7,000 ಕೋಟಿ ಒಡೆಯ ನೀವು. ನನಗೆ ಬೇಡ ಸರ್ ಈ ಪ್ಯಾಲೇಸ್. ಆ ಖಾದರ್ ಶರೀಫ್ ಮನೆ ನನಗೆ ಸುಖವಾಗಿದೆ, ಎಲ್ಲ ಕೊಟ್ಬಿಡ್ತೀನಿ, ನನಗೆ ಏನು ಬೇಕಾಗಿಲ್ಲ. ನನಗೆ ಸುಖವಾಗಿದ್ದರೆ ನನ್ನ ತಂಟೆಗೆ ಯಾರೂ ಬಂದಿಲ್ಲ, ನಾನು ಖುಷಿಯಾಗಿ ನನ್ನ ಮಕ್ಕಳು, ನನ್ನ ಹೆಂಡತಿ ಮಕ್ಕಳು ನಾನು ಖುಷಿಯಾಗಿ ನನಗೆ ಇಟ್ಕೊಂಡ್ರೆ ಅದೇ ಸಾಕು. ಈ ಮನೆಯೂ ಬೇಕಾಗಿಲ್ಲ. ನನ್ನ ಖಾದರ್ ಶರೀಫ್ ಗಾರ್ಡನಲ್ಲಿ ಆ ಸ್ಲಮ್ಮಲ್ಲಿ ಅಲ್ಲಿ ನಿದ್ರೆ ಮಾಡೋದೇ ನನಗೆ ಸಂತೋಷ. ಅಲ್ಲಿ ಎಷ್ಟು ಸುಖ ಇದೆ ಆ ಸುಖ ಇಲ್ಲಿಲ್ಲ. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಿ? ಈಗ ಕೋಟಿ ಮಾಡಿ ಅದನ್ನು ಉಳಿಸ್ಕೊಳ್ಳೋಕೆ ನಾನು ಪ್ರತಿನಿತ್ಯ ಒದ್ದಾಡ್ತಾ ಇದ್ದೀನಿ, ನನ್ನ ಕುಟುಂಬಸ್ಥರೇ ದುಡ್ಡಿನ ಮೇಲಿರೋ ಪ್ರೀತಿ ನನ್ನ ಮೇಲಿಲ್ಲ ಅನ್ನೋ ರೀತಿ. ಅದು ಕರೆಕ್ಟ್. ಅದು ನಾನು ಎಲ್ಲ ನನ್ನ ಫ್ಯಾನ್ಸ್ಗೆ, ಈ ಟಿ ವಿಯಲ್ಲಿ ನೋಡ್ತಾ ಇರೋರಿಗೆಲ್ಲರಿಗೂ ಒಂದೇ ಇದು ಹೇಳ್ತೀನಿ, ಮಕ್ಕಳಿಗೆ ನಂಬೇಡಿ. ಯಾವತ್ತವರೆಗೂ ಏನು ಬೇಜಾರು ಮಾಡ್ಕೋಬೇಡಿ. ಯಾವತ್ತರೆಗೂ ವಯಸ್ಸಾದಮೇಲೆ ಮಕ್ಕಳಿಗೆ ನಂಬೇಡಿ. ಸೊಸೆ ಬಂದ ಮೇಲೆ ಮಕ್ಕಳು ಚೇಂಜ್ ಆಗಿಬಿಡ್ತಾರೆ. ಸೊಸೆ ಬರೋವರೆಗೂ ಮಕ್ಕಳು ಚೆನ್ನಾಗಿರ್ತಾರೆ. ಸೊಸೆ ಬಂದ ಮೇಲೆ ಆ ಮಕ್ಕಳು ಚೇಂಜ್ ಆಗಿಬಿಡ್ತಾರೆ. ಅದಕ್ಕೆ ಯಾರೇ ದುಡ್ಡನವ್ರು ರಿಟೈರ್ಡ್ ಆಫೀಸರ್ಸ್ ಇರಲಿ, ರಿಟೈರ್ಡ್ ಜನ ಇರಲಿ, ಎಜುಕೇಟೆಡ್ ಇರಲಿ, ಅವ್ರಿಗೆಲ್ಲ ನಾನು ಮನವಿ ಮಾಡಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದು ಅಂತಂದರೆ, ನೀವು ಸಾಯೋವರೆಗೂ ನಿಮ್ಮ ಕಂಟ್ರೋಲಲ್ಲಿ ಇಡಿ. ಮಕ್ಕಳಿಗೆ ಏನೇ ಪವರ್ಸ್ ಕೊಡಬೇಡಿ. ಸತ್ತ ಮೇಲೆ ಎಲ್ಲ ಯಾರಿಗೋಗುತ್ತೆ? ಆ ಮಕ್ಕಳಿಗೆ ಹೋಗುತ್ತೆ. ಆ ಯಜಮಾನ ಥರ ಆ ರೈಟ್ ಸೈನಿಂಗ್ ಅಥಾರಿಟಿ ನಮ್ಮ ಕೈಯಲ್ಲಿ ಇಟ್ಕೋಬೇಕು, ಮಕ್ಕಳಿಗೆ ಕೊಡಬಾರ್ದು.
ಮಕ್ಕಳಿಗೆ ಕೋಟಿ ಕೋಟಿ ಆಸ್ತಿ ಮಾಡಿಡಬೇಕು, ಮುಂದೆ ಮರಿ ಮೊಮ್ಮಕ್ಕಳಿಗೆಲ್ಲ ಇಡಬೇಕು ಅಂತಾರಲ್ಲ. ಎಲ್ಲ ಅವ್ರಿಗೇನೆ ಇಟ್ಟಿರೋದು. ಅದೇ ಕಂಟ್ರೋಲ್, ಸಾಯೋವರೆಗೂ ನಿಮ್ಮ ಹತ್ರ ಕಂಟ್ರೋಲ್ ಇಟ್ಕೊಳ್ಳಿ. ನಾಳೆ ಸಾಯ್ತೀನಂದ್ರೆ ಇವತ್ತು ಅದೇ ಕಂಟ್ರೋಲ್ ಇಟ್ಕೋಬೇಕು. ನಾಳೆ ನೀವು ಡೆತ್ ಸರ್ಟಿಫಿಕೇಟ್ ತಗೊಂಡೋಗಿ ಅವರು ಆ ಬ್ಯಾಂಕಲ್ಲಿ ಇರೋ ಅಕೌಂಟ್ ದುಡ್ಡನ್ನ, ಎಫ್ ಡಿ ಮಾಡಿರೋ ದುಡ್ಡನ್ನ ನೀವು ಸತ್ತ ಮೇಲೆ ಆ ಡೆತ್ ಸರ್ಟಿಫಿಕೇಟ್ ತಗೊಂಡೋಗಿ ಆಮೇಲೆ ಅದನ್ನು ಚೇಂಜ್ ಮಾಡಿಕೊಂಡು ಆ ಮಕ್ಕಳು ಏನಾದರೂ ಮಾಡ್ಕೊಳ್ಳಿ. ಅಲ್ಲಿವರೆಗೂ ನಮ್ಮ ಕಂಟ್ರೋಲಲ್ಲೇ ಇರಬೇಕು ಅಂತ ವಿನಂತಿ ಮಾಡಿ ಕೇಳ್ಕೊಳ್ತೀನಿ ನಮ್ಮ ಕರ್ನಾಟಕ ಜನಕ್ಕೆ. ಕೊನೆಯದಾಗಿ ಮತ್ತೆ ರಾಜಕೀಯಕ್ಕೆ ಬಂದಮೇಲೆ ಇಷ್ಟೆಲ್ಲ ತೊಡಕುಗಳು ಅನುಭವಿಸಿದ್ದೀರಾ, ಇದೇ ರಾಜಕೀಯದಲ್ಲಿ ಮುಂದುವರಿತೀರಾ? ಮುಂದಿನ ಎಲೆಕ್ಷನಲ್ಲಿ ನಿಂತ್ಕೋತೀರಾ? ಅದಕ್ಕೆ ನಮ್ಮ ದೇವರಂಥವರು, ನಮ್ಮ ಗುರುಗಳು, ನಮ್ಮ DK ಶಿವಕುಮಾರ್ ಅವರು ತೀರ್ಮಾನ ಮಾಡಬೇಕು. ನನ್ನ ಕೈಯಲ್ಲಿ ಏನಿಲ್ಲ. ನಾನೇನು ಅದ್ರ ಬಗ್ಗೆ ರಾಜಕೀಯದಲ್ಲಿ ಕಾಲಿಡೋದು ಹೋಗೋದು ಅದು ನನ್ನ ಕೈಯಲ್ಲಿಲ್ಲ. ಮೇನ್ ಸ್ವಿಚ್ಚು ನಮ್ಮ DK ಶಿವಕುಮಾರ್ ಸಾಹೇಬ್ರ ಕೈಯಲ್ಲಿದೆ. ಅವ್ರು ಏನು ತೀರ್ಮಾನ ಮಾಡ್ತಾರೆ, ಅವ್ರು ಮುಂದಕ್ಕೆ ತಗೊಂಡು ಹೋಗ್ತಾರೆ. ಇಲ್ಲೇ DK ಶಿವಕುಮಾರ್ ಅವರು KGF ಬಾಬರ್ ರಾಜಕೀಯಕ್ಕೆ ಬಾ ಅಂದರೆ ಬರ್ತೀರಾ, ಬೇಡ ಅಂದರೆ ಇಲ್ಲೇ ಇರ್ತೀರಾ? ಅವ್ರು ಏನು ಹೇಳ್ತಾರೆ ಅದು ಆರ್ಡರ್. ನನಗೆ ಅವ್ರು ಏನು ಹೇಳ್ತಾರೆ ಅದು ಆರ್ಡರ್, ಅದರಲ್ಲಿ ನೋ ಅಂತ ಏನಿಲ್ಲ. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ KGF ಬಾಬು ಭಾಳ ಥ್ಯಾಂಕ್ಸು. ಇದು ಲಾಸ್ಟಲ್ಲಿ ಕೊನೆಯದು ಒಂದು ರಿಕ್ವೆಸ್ಟ್ ನಂದು. ಹೇಳಿ. ಆ GM ಇನ್ಫಿನಿಟ್ ಗುಲಾಮ್ ಮುಸ್ತಫಾ ದೊಡ್ಡ ಬ್ಯಾಂಕ್ ಫ್ರಾಡ್ ಇದ್ದಾರೆ ಪಾಪ. ಅವರು 2,000 ಮನೆಗಳು ಅವ್ರ ಹತ್ರ ತಗೊಂಡಿದ್ದಾರೆ. ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಅವ್ರಿಗೆ ಸೇಫ್ಟಿ ಇಲ್ಲ. ಮುಂದಿನ ದಿನದಲ್ಲಿ ಆ ಫಿನಿಷ್ ಮಾಡ್ಕೊಳ್ಳೋಕ್ಕೆ ಆ ಪ್ರಾಪರ್ಟಿ ಪೊಸಿಷನ್ಗಳು 1 ಟವರ್ ಕೊಟ್ಟಿದ್ದಾರೆ, ಇನ್ನೂ 3-4 ಟವರ್ ಕೊಟ್ಟಿಲ್ಲ. ಆ ಫಿನಿಷ್ ಮಾಡೋಕ್ಕೂ 400-500 ಕೋಟಿ ಬೇಕು. ಅವ್ರ ಹತ್ರ ದುಡ್ಡಿಲ್ಲ. ಅವ್ನು ದೇಶ ಬಿಟ್ಬಿಟ್ಟು ಇವಾಗ ಅಲ್ಲಿ ಒಂದು 1,500 ಕೋಟಿವರೆಗೂ ಆ ಫ್ಲ್ಯಾಟ್ಗಳು ಮಾರಿಬಿಟ್ಟು ಅಲ್ಲಿ ತಗೊಂಡಿದ್ದಾರೆ. 2,000 ಕೋಟಿವರೆಗೂ ಈ ಪೆರಾಮಲ್ ಫೈನಾನ್ಸು, ಎಡೆಲ್ವೈಸ್ ಫೈನಾನ್ಸ್ ಕಂಪ್ನಿಯಿಂದ, ಪೆರಾಮಲಿಂದ 650 ಕೋಟಿ, ಎಡೆಲ್ವೈಸಿಂದ 400 ಕೋಟಿ, IFLಯಿಂದ 235 ಕೋಟಿ ಲೋನು. ಇನ್ನೂ ಬೇರೆ ಬ್ಯಾಂಕಲ್ಲಿ ಅವ್ರಿಗೆ ಲೋನ್ ಇದೆ, ಅದು ನನ್ನ ಹತ್ರ ಡೀಟೇಲ್ ಇಲ್ಲ. ಇದು 3 ಡೀಟೇಲ್ ಇದೆ. ಇವಾಗ ಈ ಫ್ಲ್ಯಾಟ್ಗಳು ಮಾರಾಟ ಮಾಡಿದ್ದಾರೆ. GM ಇನ್ಫಿನಿಟಿ ಮತ್ತು ಪ್ರಧಾನ ಮಂತ್ರಿ ಯೋಜನೆಯಲ್ಲಿ ಏನೇನು ಮಾರಾಟ ಮಾಡಿದ್ದಾರೆ ಅವ್ರಿಗೆಲ್ಲ ನಾನು ಮನವಿ ಮಾಡಿ ಹೇಳ್ಕೊಳ್ಳೋದೇನೆಂದರೆ, ಅವನು ಕೆಲವು ಶೀಘ್ರದಲ್ಲಿ ಲಂಡನ್ನಲ್ಲಿ ಅವನ ಮಗ ಇದ್ದಾನೆ. ಇಲ್ಲಿಂದ ಈ ಕಲೆಕ್ಷನ್ ಮಾಡಿರೋ ದುಡ್ಡೆಲ್ಲ ಲಂಡನ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ. ಅವನ ಹತ್ರ ದುಡ್ಡಿಲ್ಲ. ಎಲ್ಲ ಇವಾಗ ಆ ಕಂಪನಿ ದಿವಾಲ ಆಗುತ್ತೆ. ಅವನು ಈ ದೇಶ ಬಿಟ್ಟು ಓಡೋಗ್ಬಿಡ್ತಾನೆ ಲಂಡನ್ಗೆ. ಅವ್ರಿಗೆ ಪಾಪ ಎವ್ರಿ ಶನಿವಾರ ಭಾನುವಾರ ಅಲ್ಲಿ ಎಲ್ಲ ಈ ಫ್ಲ್ಯಾಟ್ ಓನರ್ಸ್ ಎಲ್ಲ ಬಂದು ರಜಾದ ಟೈಮಲ್ಲಿ ಬಂದು ಗಲಾಟೆ ಮಾಡ್ಕೊಂಡು ಕೂತಿರ್ತಾರೆ. ಅಲ್ಲಿ ರೌಡಿಗಳನ್ನಿಟ್ಟು, ಆನಂದ್ ಅಂತ ಒಂದು ರೌಡಿ ಇದ್ದಾನೆ, ಅವ್ರನ್ನ ಇಟ್ಕೊಂಡು ಅಲ್ಲಿ ಲೋಕಲಲ್ಲಿ ಎಲ್ಲ ನಾರ್ತ್ ಸೈಡ್ ಅವ್ರು ಬಂದಿರೋದು. ಎಲ್ಲರಿಗೂ ಬೆದರಿಸಿ ಅವ್ರ ಹತ್ರ ಅವ್ರು ಬಂದು ಪೊಸಿಷನ್ ಕೇಳ್ತಾರೆ. ಅವ್ರಿಗೆ ಹೊಡೆದು ಇದು ಮಾಡಿ ಅವ್ರಿಗೆ ಬೆದರಿಸಿ ಕಳಿಸ್ತಾರೆ. ಮೊನ್ನೆ ಶನಿವಾರನೂ ಹೆಬ್ಬುಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಈ ಗುಲಾಮ್ ಮುಸ್ತಫಾ ಮೇಲೆ ಆಗಿದೆ. ಇದಕ್ಕೆ ಪಾಪ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಆ ಫ್ಲ್ಯಾಟ್ ಓನರ್ಸ್ಗೆಲ್ಲ, ಆ ಇನ್ವೆಸ್ಟರು ಮತ್ತು ಫ್ಲ್ಯಾಟ್ ಓನರ್ಸ್ಗೆಲ್ಲ ನಿಮ್ಮ TV ಮುಖಾಂತರ, ನಿಮ್ಮ ಚಾನಲ್ ಮುಖಾಂತರ ಹೆಬ್ಬುಡಿ ಪೊಲೀಸ್ ಸ್ಟೇಷನಲ್ಲಿ ಎನ್ಕ್ವೈರಿ ಮಾಡಿ ಆ ಫ್ಲ್ಯಾಟ್ಗಳು ಏನಿದೆ ಶನಿವಾರ ತಾವು ಇನ್ಸ್ಪೆಕ್ಷನ್ಗೆ ಹೋದರೆ, ಶನಿವಾರ ಭಾನುವಾರ ಇನ್ಸ್ಪೆಕ್ಷನ್ಗೆ ಹೋದರೆ ಅಲ್ಲಿ ಸತ್ಯಾಂಶ ಗೊತ್ತಾಗುತ್ತೆ. ಆ ಫ್ಲ್ಯಾಟ್ಗಳು ತಗೊಂಡು, ಲೋನ್ಗಳು ತಗೊಂಡು ಅವರು ಕೆಲಸ ಮಾಡಿ ಆ ಲೋನ್ ತಗೊಂಡು ಆ EMIನೂ ಕಟ್ತಾ ಇದ್ದಾರೆ ಮತ್ತು ಬಾಡಿಗೆನೂ ಕಟ್ತಾ ಇದ್ದಾರೆ. ಪಾಪ ಅವರೆಲ್ಲ ಅವ್ರ ಜೀವನನೇ ಹಾಳಾಗಿಬಿಟ್ಟಿದೆ. ಅಂತ ಅವ್ರಿಗೆ ನ್ಯಾಯ ಕೊಡಿ ಅಂತೇಳ್ಬಿಟ್ಟು ನಿಮ್ಮ ಹತ್ರ ಕೇಳಿ ವಿನಂತಿ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರಿಗೆಲ್ಲ ಆ GM ಹತ್ರ ತಗೊಂಡಿರೋರಿಗೆಲ್ಲ ನ್ಯಾಯ ಕೊಡಿ ಅಂತ ವಿನಂತಿ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ನಮಸ್ಕಾರ. ನಮಸ್ತೆ. ಇದಿಷ್ಟು KGF ಬಾಬು ಅವರ ಯಶೋಗಾಥೆ. ನಾವು ಅವರು ಇಡೀ ಇಂಟರ್ವ್ಯೂಲ್ಲಿ ತಿಳ್ಕೊಂಡಿರ್ಬೋದು. ಕೋಟಿ ಮಾಡಿದ್ರೂ ಕೂಡ ನೆಮ್ಮದಿ ಅನ್ನೋದು ಬಹಳ ಮುಖ್ಯ. ಈಗಲೂ ಕೂಡ ಅವರು ರೋಲ್ಸ್ ರಾಯ್ ಕಾರಲ್ಲಿ ಫುಟ್ಪಾತಲ್ಲಿ ಹೋಗಿ ಇಡ್ಲಿ ತಿನ್ನೋಕೆ ಹೋಗ್ತಾರೆ. ಅಂದರೆ ಮನುಷ್ಯ ನಾವು ಎಷ್ಟೇ ಕೋಟಿ ಮಾಡಿದ್ರೂ ಕೂಡ ನೆಮ್ಮದಿ ಅನ್ನೋದು ಮುಖ್ಯ. ಅದನ್ನು ಎಲ್ಲಿ ಹುಡ್ಕೋಬೇಕು ಅಲ್ಲಿ ಹುಡ್ಕೋಬೇಕು. ಬರೀ ಆಸ್ತಿ ಮಾಡೋದಲ್ಲ, ಪ್ರೀತಿ ವಿಶ್ವಾಸನ ಕೂಡ ಗಳಿಸ್ಕೋಬೇಕು. ಆಸ್ತಿ ಮಾಡಿಟ್ರೆ ಈ ರೀತಿ ಎಲ್ಲ ತೊಂದರೆಗಳು ಬರುತ್ತೆ ಅನ್ನೋ ಮಾತುಗಳು ಕೂಡ ಹೇಳ್ಕೊಳ್ತಾ ಇರೋದು. ಇವತ್ತು ಸ್ಕ್ರ್ಯಾಪಿಂದ ಇವತ್ತು 7,000 ಕೋಟಿ ಒಡೆಯರಾಗಿ KGF ಬಾಬು ಅವರು ಬೆಳೆದಿರುವಂಥದ್ದು. ಈಗ ಸಾಕಷ್ಟು ಕುಟುಂಬದಲ್ಲಿ ಮಧ್ಯ ಸ್ವಲ್ಪ ಆಸ್ತಿ ವಿವಾದಗಳಾಗಿ ಸಮಸ್ಯೆಗಳಲ್ಲಿದ್ದಾರೆ. ಅದನ್ನು ಯಾವ ರೀತಿ ಫೇಸ್ ಮಾಡಬೇಕು, ನಾನು ಕಾನೂನಾತ್ಮಕವಾಗಿ ಅದನ್ನು ಎದುರಿಸ್ತೀನಿ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು.